ಸಂಘಟನೆಯ ಎಲ್ಲ ಸಕ್ರಿಯ ಸದಸ್ಯರೇ, ಹಿರಿಯ ನಾಗರಿಕರಾಗೋಕೆ ಮುಂಚೆನೆ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಕೆಲವು ಕಿರಿಯರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ, ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ. ಅರ್ಭಕಗಳು ಯಾರು ಇಲ್ಲ ಇಲ್ಲಿ, ಆದ್ದರಿಂದ ಕೊನೆಗೆ ಆಶಿನೇಭ್ಯ ಅಂತ ನಿಲ್ಲುತ್ತಾರೆ ಲೋಕ. ಎಲ್ಲರೂ ಆಶಿನಿಗಳೇ. ಯಾವುದಾದರೂ ಒಂದು ಆಶಯವನ್ನು ಬೆನ್ನತ್ತಿ ಆಳಕ್ಕೆ ಇಳಿಯುವಂತಹ ಗುಣ ಇರೋದಲ್ಲ, ಅವರೆಲ್ಲರೂ ಆಶಿನೇಭ್ಯ ಅಂತ ಹೇಳೋದು ಉಂಟು. ಆತ್ಮೀಯರೇ, ಅಪರೂಪದ ಅವಕಾಶವನ್ನು 48 ಗಂಟೆ ಅವಧಿಯಲ್ಲೇ ವ್ಯವಸ್ಥೆ ಮಾಡಿದಂತಹ ಹೆಗ್ಗಡೆಯವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ಹೆಗ್ಗಡೆಯವರೇ, ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ದಿನ ಸಾಮಾನ್ಯಕ್ಕೆ ನನ್ನನ್ನು ವಿಜ್ಞಾನಿಗಳು, ವಿಜ್ಞಾನದ ಪ್ರಾಧ್ಯಾಪಕರು ಕರೀತಾ ಇದ್ರು. ಹೆಗ್ಗಡೆಯವರು ಹೊಸ ಬಿರುದು ಕೊಟ್ಟು ನನ್ನನ್ನು ಜಿಜ್ಞಾಸು ಅಂತ ಕರೆದಿದ್ದಾರೆ. ಆ ಜಿಜ್ಞಾಸು ಅಂತ ಕರೆದಿದ್ದರಿಂದ ಏನು ನಿತ್ಯ ಯೋಗದ ಬಗ್ಗೆ ನಾನು ನಿಮ್ಮೊಂದಿಗೆ ಕೆಲವೊಂದು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೀನಿ. ಕೊನೆಯವರೆಗೂ ಕಾದು ಪ್ರಶ್ನೆ ಕೇಳಬೇಕು ಅನ್ನೋದೇನಿಲ್ಲ. ಮಧ್ಯದಲ್ಲೇ ನಿಮ್ಗೆ ಏನಾದರೂ ಬಂದರೂ ಕೇಳಬಹುದು, ಕೊನೆಯಲ್ಲಿ ಬೇಕಾದರೂ ಕೇಳೋದಕ್ಕೆ ಅವಕಾಶ ಇದೆ. ಈ ಜಿಜ್ಞಾಸು ಅನ್ನೋ ಪದ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಆಗಿದೆ. ಯಾರು ನನ್ನನ್ನು ಭಜನೆ ಮಾಡ್ತಾರೆ ಅನ್ನುವಾಗ ಕೃಷ್ಣ ಹೇಳ್ತಾನೆ, ಚತುರ್ವಿಧಂ ಭಜಂತೆ ಮಾಂ ಜನೋ ಸುಕೃತಿನೋರ್ಜುನ ಅರ್ಜುನ ಆರ್ತ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿನೋ ಭರತರ್ಷಭ ಅಂತ ಹೇಳ್ತಾನೆ. 4 ಬಗೆ ಜನ ನನ್ನನ್ನು ಧ್ಯಾನ ಮಾಡ್ತಾರೆ. ಅದರಲ್ಲಿ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಈ 4 ಜನ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಆ 4 ಜನದ ಪೈಕಿ ಜ್ಞಾನಿಯಾದವನು ನನಗೆ ತುಂಬ ಆತ್ಮೀಯನಾದವನು ಅನ್ನುವಂಥದ್ದು ಕೂಡ ಹೇಳ್ತಾನೆ. ಅದರಲ್ಲೇ ಇನ್ನೊಂದೇ ಶ್ಲೋಕ ದಾಟಿದ್ರೆ ಅದು ಬರುತ್ತೆ. ತಸ್ಮಾತ್ ಜ್ಞಾನಿ ನಿತ್ಯಯುಕ್ತೋ ಏಕಭಕ್ತಿರ್ ವಿಶಿಷ್ಯತೆ ಅನ್ನೋ ಮಾತು ಹೇಳ್ತಾನೆ ಕೃಷ್ಣ. ಸದಾ ಯಾರು ಯೋಗದಲ್ಲಿ ತಲ್ಲೀನರಾಗಿರ್ತಾರೋ ಅಂಥ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ, ಅವನು ತನ್ನನ್ನ ಇಡೀ ಆ ಏಕವಾಗಿ ಗುರುತಿಸ್ತಾನೆ ಅನ್ನುವಂಥದ್ದು. ಈ ಗುರುತಿಸುವಂಥ ಜ್ಞಾನಿಯನ್ನೇ ನಿತ್ಯ ಯೋಗಿ ಅಂತ ಕೂಡ ಕರೆಯೋದು ಉಂಟು. ಹೀಗಾಗಿ ನಾನು ಇವತ್ತಿನ ವಿಷಯವನ್ನ ನಿತ್ಯ ಯೋಗಿ ಅನ್ನುವುದರ ಅರ್ಥ, ಅದನ್ನು ಸಾಧಿಸುವ ಸರಳ ವಿಧಾನದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ನಿತ್ಯ ಯೋಗಿ ಅನ್ನುವಂಥ ಪದ ಕುವೆಂಪು ಅವರ ಅತ್ಯಂತ ಪ್ರಸಿದ್ಧವಾದ ಗೀತೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನುವುದರಲ್ಲಿ ಪ್ರಸ್ತಾಪ ಇದೆ. ಅದು ಭಾವಗೀತೆ ಅಂತ ಪ್ರತ್ಯೇಕಿಸಿ ಹಾಡೋದು ವಾಡಿಕೆ. ಆದರೆ ಆ ಹಾಡು ಬಂದಿರೋದು ಬೆರಳಿಗೆ ಕೊರಳು ಅನ್ನುವ ನಾಟಕದ ಕೊನೆಯ ಭಾಗದಲ್ಲಿ ಆ ಹಾಡು ಬಂದಿರುವಂಥದ್ದು. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅನಂತ ತಾನ್ ಅನಂತವಾಗಿ, ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು, ಆಗು 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 ಅಂತ 4 ಸರಿ ಹೇಳ್ತಾರೆ. ಹೀಗಾಗಿ ಅಲ್ಲಿ ಕೂಡ ನಿತ್ಯ ಯೋಗಿ ಎನ್ನುವ ಪದ ಪ್ರಸ್ತಾಪಕ್ಕೆ ಬಂದಿದೆ. ಈಗ ಭಕ್ತರಲ್ಲಿ 4 ಬಗೆ ಅಂತ ಕೃಷ್ಣ ಹೇಳಿದಂಥದ್ದರಿಂದ ನಾನು ಮತ್ತೆ ಶುರು ಮಾಡಿದ್ದೀನಿ. ಆ ಭಕ್ತರಲ್ಲಿ 4 ಬಗೆಯಲ್ಲಿ ಮೊದಲನೆಯವನು ಆರ್ತ ಅಂತ ಹೇಳಿದಾನೆ ಕೃಷ್ಣ. ಆರ್ತ ಅಂದ್ರೆ ಕಷ್ಟದಲ್ಲಿರೋನು ಅಂತ. ಕಷ್ಟದಲ್ಲಿರೋನು ಏನ್ ಮಾಡ್ತಾನೆ, ಅಸಹಾಯಕತೆಗೆ ಸಿಕ್ಕಿ ಹಾಕಿಕೊಂಡು ಅವನು ದೇವರನ್ನ ಧ್ಯಾನ ಮಾಡ್ತಾನೆ ಅನ್ನುವಂಥ. ಮಹಾಭಾರತದ ಒಂದು ಪ್ರಸಂಗದಲ್ಲಿ ಕೂಡ ಕುಂತಿ ಹೇಳ್ತಾಳೆ ಕೃಷ್ಣನಿಗೆ, ಸದಾ ನನಗೆ ಕಷ್ಟ ಕೊಡಪ್ಪ, ಇಲ್ದಿರ ನಾನು ನಿನ್ನ ಮರೆತು ಬಿಡ್ತೀನಿ ಅಂತ ಅನ್ನೋ ಮಾತು ಹೇಳ್ತಾರೆ. ಹಾಗಾಗಿ ಕಷ್ಟವೆಲ್ಲ ಕೆಟ್ಟದ್ದು, ಕಷ್ಟ ಬರಲೇ ಕೂಡುದು ಅಂತ ಹಠ ಮಾಡುವ ಇಂದಿನ ಜನರಿಗೆ
ಇದೊಂಥರ ವಿಚಿತ್ರವಾಗಿ ಕಾಣುತ್ತೆ. ಕಷ್ಟ ಬರಲಿ, ನಾನು ದೇವ್ರ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ವಿಚಿತ್ರವಾಗಿ ಕಾಣುತ್ತೆ. ಆದ್ರೂ ಕೂಡ ಆರ್ತ ಅನ್ನೋದು ಕಷ್ಟದಲ್ಲಿರುವಂತ ಒಂದು ವಿಷಯ. ಎರಡನೇದು ಅರ್ಥಾರ್ಥಿ. ಅಲ್ಲಿ ನಾನು ಅನುಕ್ರಮ ಬೇಕಂತಾನೆ ಬದಲಾಯಿಸಿದ್ದೀನಿ. ಇಲ್ಲಿ ಆರ್ತ ಕಷ್ಟದಲ್ಲಿದ್ದಾನೆ, ಅವನಿಗೆ ಅಂಜಿಕೆ ಅಳುಕು ಇದೆ. ಈ ಕಷ್ಟ ನಂಗೆ ಹೋಗುತ್ತೋ ಇಲ್ವೋ ಅನ್ನೋದು ಒಂದು, ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನೋದೊಂದು. ಈ ಅಂಜಿಕೆ ಅಳುಕು ಈ ಆರ್ತನಿಗಿದೆ. ಅವಾಗ ಏನ್ ಮಾಡ್ತಾನೆ, ಅವನು ಆರ್ತನಾಗಿ ದೇವರಿಗೆ ಮೊರೆ ಇಡ್ತಾನೆ ಅನ್ನೋದು. ಅದನ್ನ ನಾನು ಕಷ್ಟ ಅಂತ ಹೇಳಿದ್ದೇನೆ. ಈಗ ಅರ್ಥಾರ್ಥಿಗೆ ಬರೋಣ. ಅರ್ಥಾರ್ಥಿಗೆ ಸಮಸ್ಯೆ ಏನು ಅಂತಂದ್ರೆ, ಅವನಿಗೇನು ಅಂಥ ಗಮನಾರ್ಹವಾದ ಸಮಸ್ಯೆ ಇಲ್ಲ, ಆದ್ರೆ ಕನಸಿದೆ. ಅವನು ಕನಸನ್ನ ಸಾಕಾರ ಮಾಡ್ಕೋಬೇಕು, ಕನಸನ್ನ ಸಾರ್ಥಕ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಹಣದ ಗಳಿಕೆಗೆ ಎಲ್ಲದಕ್ಕೂ ಸಾಧನ, ಎಲ್ಲ ಗುಣವಂತರು ಅನ್ನಿಸ್ಕೊಳ್ಳೋಕೆ, ಮರ್ಯಾದಸ್ಥರು ಅನ್ನಿಸ್ಕೊಳ್ಳೋಕೆ, ಸಂಭಾವಿತರು ಎಲ್ಲವಕ್ಕೂ ಹಣ ಬೇಕಲ್ಲ. ಸರ್ವೇ ಗುಣಾಹ ಕಾಂಚನ ಮಾಶ್ರಯಂತಿ ಅಂತ ಒಂದು ಮಾತಿದೆ. ಹಾಗಾಗಿ ಅರ್ಥಾರ್ಥಿ ಏನ್ ಮಾಡ್ತಾನೆ, ಇವನು ಕಷ್ಟದಿಂದ ಭಗವಂತನ ಧ್ಯಾನ ಮಾಡಿದ್ರೆ ಅವನು ಕನಸುಗಾರಿಕೆಯಿಂದ ಭಗವಂತನ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಒಬ್ಬೊಂದು ಕಷ್ಟ, ಇನ್ನೊಂದು ಕನಸುಗಾರಿಕೆ ಅನ್ನೋದು. ಇನ್ನು ಮೂರನೇದು ಜಿಜ್ಞಾಸು. ಈ ಜಿಜ್ಞಾಸು ಸ್ವಲ್ಪ ಪ್ರಬುದ್ಧತೆ ಪಡೆದವನು. ಅವನಿಗೆ ಈ ಕಷ್ಟ, ಈ ಆಸೆ ಎರಡು ಕ್ಷುಲ್ಲಕವಾಗಿ ಕಾಣುತ್ತೆ. ಆದರೆ ಅವನಿಗೆ ಪ್ರಬಲವಾದ ಇನ್ನೊಂದು ಒತ್ತಾಸೆ ಇದೆ. ಏನಪ್ಪಾ ಅದು ಅಂದ್ರೆ, ನಾನು ಜಗತ್ತನ್ನ ಆದಷ್ಟು ಅರಿತುಕೊಂಡು ಸಾಯ್ಬೇಕು ಅಂತ. ಅದನ್ನ ಕಲಿಕೆ ಅಂತ ಕರೆಯೋದು. ಕಲಿಕೆ ಅಂತ ಕರೆಯೋದು. ಕಲಿಕೆಯ ಸಲುವಾಗಿ ಜಿಜ್ಞಾಸು ಏನ್ ಮಾಡ್ತಾನೆ, ಸೃಷ್ಟಿ ಮತ್ತು ಸೃಷ್ಟಿಕರ್ತ ಇಬ್ಬರನ್ನು ಅರಿಯುವ ಸಲುವಾಗಿ ಅವನು ಜಿಜ್ಞಾಸೆ ಮಾಡಬೇಕು. ಆ ಜಿಜ್ಞಾಸೆ ಮಾಡುವಾಗಲೂ ಕೆಲವೊಂದ್ಸರಿ ಈ ಆರ್ತನ ಕಷ್ಟ ನನಗೆ ಬರಬಾರ್ದು, ಅರ್ಥಾರ್ಥಿಯ ಕಷ್ಟ ನನಗೆ ಬರಬಾರ್ದು ಅಂತ ಆ ಜಿಜ್ಞಾಸೆಯನ್ನ ಶಾಂತ ಬದುಕಿನ ಅಗತ್ಯಗಳಿಗೆ ಅವನು ಸೀಮಿತಗೊಳಿಸಿಕೊಳ್ಳುವ ಅಪಾಯ ಇದೆ. ಯಾಕೆ ಜಿಜ್ಞಾಸೆ. ಆದರೂ ಇವರಿಬ್ಬರಿಗಿನ್ನ ಒಂದು ಹೆಜ್ಜೆ ಮುಂದೆ ಇದ್ದಾನೆ. ಆ ಕಷ್ಟ ಸುಖ ಒಂದ್ಸರಿ ಕಡೆಗಣಿಸ್ತಾನೆ, ಇನ್ನೊಂದ್ಸರಿ ಆ ಕಷ್ಟ ಸುಖದ ಸಲುವಾಗಿಯೇ ಜಿಜ್ಞಾಸೆ ಮಾಡ್ತಾನೆ. ಅದು ಬೇರೆ ಮಾತು. ಪ್ರಸಿದ್ಧಿಗೋಸ್ಕರ ವಾದ ಮಾಡಿ ಗೆಲ್ಲೋಕೆ ಹೋಗ್ತಾನೆ, ವಾದ ಮಾಡೇ ಹಣ ಗಳಿಸೋಕೆ ಹೋಗ್ತಾನೆ, ಅದೆಲ್ಲ ಇದೆ. ಆದ್ರಿಂದ ಜಿಜ್ಞಾಸು ಇದಾನಲ್ಲ, ಅವನು ಹೊಸ್ತಿಲ ಮೇಲೆ ನಿಂತಿದ್ದಾನೆ. ಈ ಕಡೆನೂ ಇದೆ ಅವನಿಗೆ, ಆ ಕಡೆನೂ ಇದೆ. ಕೊನೆಯವನು ಜ್ಞಾನಿ ಅನ್ನುವಂಥದ್ದು. ಜ್ಞಾನಿ ಅನ್ನೋದಕ್ಕೆ ಅವನು ಕೈವಲ್ಯಾಕಾಂಕ್ಷಿ. ಆದ್ರೆ ಕೊನೆಯ ಹಂತದಲ್ಲಿ ಅವನು ಕೈವಲ್ಯವನ್ನೂ ಆಕಾಂಕ್ಷೆ ಪಡೋದಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಆ ಜ್ಞಾನಿಯ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿರುವಂತಹ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಆದ್ದರಿಂದ ನಾವು ಭೋಗ ಜೀವನ ನಡೆಸ್ತಾ ಇದ್ದೀವಿ, ನಮಗೆ ದೇವರು ಒಲಿಯೋಲ್ಲ ಅನ್ನೋ ಕೀಳರಿಮೆ ಇರೋರ್ಗೂ ಕೂಡ ಅದು ಒಳ್ಳೆ ಸಂಜೀವಿನಿಯಾಗುವ ಹಾಗೆ ಆ ಶಂಕರಾಚಾರ್ಯರು ಮೋಹ ಮುದ್ಗರ ಅಂತ ಹೆಸರುವಾಸಿಯಾದಂತಹ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ. ಯೋಗರತೋವ ಭೋಗರತೋವ ಸಂಗರತೋವ ಸಂಘವಿಹೀನ ಯದ್ಯದ್ ಬ್ರಹ್ಮಣಿ ರಮತೆ ಚಿತ್ತ ನಂದತಿ ನಂದತಿ ನಂದತ್ಯೇವ ಅಂತ 3 ಸರಿ ನಂದತಿ ನಂದತಿ ನಂದತ್ಯೇವ ಅಂತ ಹೇಳ್ತಾರೆ. ಅಂದ್ರೆ ಯೋಗದಲ್ಲಿರ್ಲಿ, ಭೋಗದಲ್ಲಿರ್ಲಿ, ಸಂಘದಲ್ಲಿರ್ಲಿ, ನಿಸ್ಸಂಗದಲ್ಲಿ ಅವನು ಹೇಗಾದ್ರೂ ಇರಲಿ, ಅವನಿಗೆ ಬ್ರಹ್ಮದಲ್ಲಿ ಯಾವಾಗ ಮನಸ್ಸು ಆನಂದವನ್ನು ಕಂಡುಕೊಳ್ಳುತ್ತೋ ಆಗ ಅವನಿಗೆ ಮನಸ್ಸಿಗೆ ನಿರಂತರವಾಗಿ ನಂದತಿ ನಂದತಿ. ನಂದ ಅಂದ್ರೆ ಸಂತೋಷ, ಆನಂದ ಅನ್ನೋದು ಪೂರ್ಣವಾದಂಥ ಆಜೀವ ಸದಸ್ಯ ಅಂತ ಹೇಳು, ಜೀವಮಾನ ಪರ್ಯಂತ ಸದಸ್ಯ. ಹಾಗೆ ಆನಂದ ಅನ್ನೋದು ಪೂರ್ಣವಾದ ಆನಂದ, ಸಂತೋಷ ಅಂತಲೇ. ನಂದ ಅಂದ್ರೆ ಸಂತೋಷ. ಅದರಿಂದ ನಂಗೆ ಅವನ ಯಾವುದೇ ಸ್ಥಿತಿಯಲ್ಲಿ ಇರಲಿ, ಆದ್ರೆ ಅವನ ಮನಸ್ಸು ಇದರಲ್ಲಿ ಇರೋದಿಲ್ಲ. ಅವನ ಚಿತ್ತ ಯಾವುದ್ರ ಕಡೆ ನೆಟ್ಟಿರುತ್ತೆ ಅಂತಂದ್ರೆ ಬ್ರಹ್ಮದಲ್ಲಿ ನೆಟ್ಟಿರುತ್ತೆ. ಅಂದ್ರೆ ಈ ಭೇದವಾಗಿ ಕಾಣುವ ಪ್ರಪಂಚದ ಅಭೇದದ ಕಡೆಗೆ ಅವನಿಗೆ ಲಕ್ಷ್ಯ ಇರುತ್ತೆ ಅನ್ನುವಂಥ ಮಾತನ್ನ ಶಂಕರಾಚಾರ್ಯರು ಹೇಳ್ತಾರೆ. ಅದು ಜ್ಞಾನಿಯ ಲಕ್ಷಣ. ಈಗ ಸ್ಥೂಲವಾಗಿ 4 ಜನ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೆ ಅಂಥವ್ರು 4 ಬಗೆಯನ್ನ ನಾವು ನೋಡಿದ್ದಾಯ್ತು. ಈ 4 ಜನರ ಪೈಕಿ
ಜ್ಞಾನಿಯೇ ನನಗೆ ತುಂಬಾ ಪ್ರಿಯವಾದವನು ಅಂತ ಕೃಷ್ಣ ಯಾಕೆ ಹೇಳ್ದ ಅನ್ನೋದು ಮುಂದಿನ ಪ್ರಶ್ನೆ. ಈಗ ನೋಡಿ, ಆರ್ತ ಇದ್ದಾನೆ, ಅವನಿಗೆ ಎರಡು ಅಗತ್ಯಗಳಿದೆ. ಒಂದು, ತನ್ನ ಕಷ್ಟ ಪರಿಹಾರ ಆಗೋದು, ಕಷ್ಟ ಇನ್ನು ಜಾಸ್ತಿ ಆಗ್ಕೊಡುದು, ಇರೋ ಕಷ್ಟನೂ ಪರಿಹಾರ ಆಗಬಾರ್ದು ಅಂತ. ಅಂದ್ರೆ ಅವನ ಒಂದು ಬಯಕೆ ಇದೆ, ಅವನೊಂದು ಕಷ್ಟ ಇದೆ. ಅವನು ದೇವರ ಸಹಾಯನ ಬಯಸ್ತಾನೆ. ಅವನಿಗೆ ದೇವರಿಗೂ ಅವನಿಗೂ ಮಧ್ಯೆ ಕಷ್ಟ ಇದೆ. ಈ ಕಷ್ಟ ನಿವಾರಣೆ ಆಗ್ಬಿಟ್ರೆ ಅವನು ಏನ್ ಮಾಡ್ತಾನೋ ಗೊತ್ತಿಲ್ಲ. ಅಥವಾ ಇನ್ನೊಂದು ಕಷ್ಟ ಬರ್ಬೋದು, ಬರದೇ ಇರ್ಬೋದು. ಎಡರಡಸಿದಲ್ಲಿ ದೃಢ ನಿಮ್ಮ ನೆನೆವರು, ಎಡೆಸಿದಡರು ಕಡೆಯಾಗಲೊಡನೆ ನಿಮ್ಮ ನೆಡಗಿಯೂ ಕಾಣರು ರಮನಾಥ ಅಂತ. ದಕಾರದ ಪ್ರಾಸ ಬರೆಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಮೊದಲನೇ ವಚನಕಾರ ಅಂತ ಹೇಳಿದಂತಹ ದೇವರ ದಾಸಿಮೇ ಈ ವಚನ ಬರೆದಾನೆ. ಕಷ್ಟ ಬಂದಾಗ ನಿಮ್ಮನ್ನು ಜ್ಞಾಪಿಸ್ಕೋತಾರೆ. ಅಡಸಿದ ಎಡರು ಕಡೆಯಾಗಲು ಒಡನೆ ನಿಮ್ಮನ್ನು ಎಡಕೊಂಡೇ ಹೋಗ್ತಾರೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ನಮ್ಮಲ್ಲೂ ಗಾದೆನೂ ಇದೆಯಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಹಾಗೆ ಮಳೆ ಬಂದಾಗ ಛತ್ರಿ ಜ್ಞಾಪಕ ಬರೋ ಹಾಗೆ ಅವರಿಗೆ ಮೂಲತಃ ದೈವದ ಮೇಲೆ ಶ್ರದ್ಧೆ ಇಲ್ಲ. ದೈವವೂ ಕೂಡ ತಮ್ಮ ಸಾಧನೆಗೆ ಒಂದು ಸಾಧನ. ಆದ್ರಿಂದ ಅಂಥವ್ರನ್ನು ಇರಬಾರ್ದು ಅಂತಲ್ಲ, ಆದ್ರೆ ಅವ್ರ ಮೇಲೆ ನನಗೆ ಒಲವಿಲ್ಲ ಅಂತ ಕೃಷ್ಣ. ಅಳೋ ಮಗುನ ಯಾರು ಎತ್ಕೋತಾರೆ ಹೇಳಿ? ಈ ಆರ್ತ ಅನ್ನೋದು ಒಂದು ರೀತಿಯಲ್ಲಿ ಅಳೋ ಮಗುನೇ. ನೆಕ್ಸ್ಟ್ ಅರ್ಥಾರ್ಥಿಗೆ ಬರ್ತೀನಿ. ಅರ್ಥಾರ್ಥಿನೂ ಅದೇ ಹೆಣೆ ಬರ. ಅವನಿಗೆ ಯಾವಾಗ್ಲೂ ಆರ್ತನಿಗೂ ಅದೇ ಅಂಜಿಕೆ ಮತ್ತೆ ಅಳುಕು ಭಯ ಇವೆಲ್ಲ ಇದೆ. ಇವನಿಗೂ ಅಷ್ಟೇ ಇವನಿಗೂ ಬಂಜಿಕೆ ಎಳುಕು ಎಲ್ಲ ಇದೆ. ಅವನಿಗೂ ಗೊತ್ತು ಬೇಡಿದೋಡು ಇವನ್ ಈಶ್ವರನೆಂಬ ನೆಚ್ಚಿಲ್ಲ, ಬೇಡುವೋಡಾವುದು ಒಳಿತು ಕೆಡುಕುಗಳೆಂಬ ಅರಿವೂ ಇಲ್ಲ, ಕೂಡಿ ಬಂದುದನೆ ಅವನಿಚ್ಛೆ ಎಂದು ಕೊಳೆ ನೀಡು ಗೆದೆಗೆಟ್ಟಿಯನ್ನು ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ. ಹಾಗೆ ಅವನು ಹಾಗಂತೂ ಅನ್ಕೋತಾನ ಒಂದ್ಸರಿ, ನಾನು ದೇವ್ರು ಕೇಳಿದ ತಕ್ಷಣ ಕೊಡ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ. ಅಂದ್ರೆ ಸಂದೇಹದ ಅಂಶವೂ ಇದೆ. ಭಕ್ತನಿಗೂ ಭಗವಂತನಿಗೂ ಮಧ್ಯೆ ಈ ಕನಸು ಇದೆ, ಈ ಕನಸಿನ ತೆರೆ ಇದೆ. ಅದಕ್ಕೆ ಏನೋ ತ್ಯಾಗರಾಜರು ಈ ಕನಸು ಮತ್ತು ಭಯದ ಕಷ್ಟದ ತೆರೆ ತೆಗೆದ್ಬಿಡು ಅನ್ನೋದಕ್ಕೆ ತೆರೆ ತೀಯಕರಾದ ನಾ ಮನಸ್ಸುಲೋನಿ ತೆರೆ ತೀಯಕರಾದ ಅಂತ ಒಂದು ಕೀರ್ತನೆಯನ್ನ ರಚಿಸಿದ್ದಾರೆ. ಹಾಗಾಗಿ ಭಗವಂತ ಭಕ್ತನ ನೇರ ವ್ಯವಹಾರ ಮಾಡುವುದರ ಬದಲು ಒಂದೇ ಒಂದು ತೆರೆ ಇದೆ ಇವರಿಬ್ಬರು. ಹಾಗಾದ್ರೆ ಜಿಜ್ಞಾಸುಗೆ ವಾದ ಮಾಡೋದು, ವಿದ್ಯೆ ಕಲ್ತ್ಕೊಳ್ಳೋದು ಅನ್ನೋದು ಒಂದು ಚಟ. ಅವನಿಗೆ ಪ್ರಪಂಚವೆಲ್ಲ ಕುತೂಹಲದ ವಸ್ತು ಆದ ಹಾಗೆ ದೇವರು ಒಂದು ಕುತೂಹಲದ ವಸ್ತು. ಆದ್ದರಿಂದ ಭಕ್ತ ಜಿಜ್ಞಾಸುವಿಗೂ ಭಗವಂತನಿಗೂ ಮಧ್ಯೆ ನೋಡಿ ಬೆಳೆ ಎತ್ತರಕ್ಕಿದೆ ಅಂತಃಪಟ ಇದೆ. ಆ ಅಂತಃಪಟ ಯಾವುದು? ಅನಗತ್ಯ ಕುತೂಹಲ. ಒಮ್ಮೆ ಆ ಜಿಜ್ಞಾಸು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ, ನಾನು ಶಾಂತವಾದವನು ಅನಂತ ಪ್ರಕೃತಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಬಲ್ಲ? ಕಟ್ಟಡದ ಪುರಿಯನ್ನು ಇಟ್ಟಿಗೆ ಎಂದು ಕಂಡಿತು, ಸೊಟ್ಟಾಗಿ ನಿಲ್ಲಲದು ಪೆಟ್ಟು ಬೀಳುವುದು. ಸೃಷ್ಟಿ ಕಟ್ಟಡದಲ್ಲಿ ನೀನೊಂದು ಇಟ್ಟಿಗೆ, ಸೊಟ್ಟಾದರೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಅಂತ ಡಿ.ವಿ.ಜಿ ಅವರು ಹೇಳ್ತಾರೆ. ಹಾಗೆ ಜಿಜ್ಞಾಸುವಿಗೆ ತನ್ನ ಸಾಮರ್ಥ್ಯದ ಮೇಲೆ ಇದೆ ನಂಬಿಕೆ. ಆ ಸಾಮರ್ಥ್ಯದ ವ್ಯಾಪ್ತಿಗೇನೆ ಭಗವಂತನನ್ನ ತರಕ್ ಹೋಗ್ತಾನೆ. ಆ ದೃಷ್ಟಿಯಿಂದ ಟು ದಟ್ ಎಕ್ಸ್ಟೆಂಟ್ ಆ ಮಟ್ಟಿಗೆ ಅವನದ್ದು ಒಂದು ಮಿತಿ ಇದೆ. ಆದ್ರೆ ಜ್ಞಾನಿ ಇದಾನಲ್ಲ, ಆ ಜ್ಞಾನಿ ನಾನೇನು ಕತ್ಕೋಬೇಕಾಗಿಲ್ಲ, ನಾನು ನಿನ್ನೊಳಗೆ ಸೇರ್ ಹೋಗ್ಬೇಕಷ್ಟೇ ಅಂತ ರಾಮಕೃಷ್ಣ ಪರಮಹಂಸರು ಹೇಳೋ ಹಾಗೆ, ಉಪ್ಪಿನ ಗೊಂಬೆ ಸಮುದ್ರವನ್ನು ಹೊಕ್ಕ ಹಾಗೆ ಅಂತ. ಉಪ್ಪಿನ ಗೊಂಬೆ ಸಮುದ್ರವನ್ನು ಹೊಕ್ಕರೆ ಸಮುದ್ರದ ಒಂದು ಭಾಗ ಉಪ್ಪಿನ ಗೊಂಬೆ ಆಗುತ್ತೆ ಹೊರತು ತನ್ನ ಐಡೆಂಟಿಟಿಯನ್ನು ಕಳ್ಕೊಳ್ಳೋದು. ಸೊ ಇವರೆಲ್ಲ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳೋಕೆ ಬದುಕು ಕೇಂದ್ರಿತವಾಗಿ ಆಲೋಚನೆ ಮಾಡೋ ಜನ. ಈಗ ಆರ್ತ ತನ್ನ ದೇಹದ ವೇದನೆಯನ್ನ ಕುರಿತು ಯೋಚನೆ ಮಾಡ್ತಿದ್ದಾನೆ. ಅರ್ಥಾರ್ಥಿ ತನ್ನ ಬಯಕೆಗಳು, ತನ್ನ ಕಾಯದ ಬಯಕೆಗಳನ್ನ, ಕಾಮನೆಗಳನ್ನ ಕೇಂದ್ರಿತವಾಗಿ ಇಟ್ಕೊಂಡಿದ್ದಾನೆ. ಜಿಜ್ಞಾಸು ತನ್ನ ಬುದ್ಧಿಯನ್ನ ಕೇಂದ್ರವಾಗಿರಿಸಿಕೊಂಡಿದ್ದಾನೆ. ಮೂರು ಜನ ತಾನುವನ್ನು ಕೇಂದ್ರವಾಗಿರಿಸಿಕೊಂಡಿದ್ದಾರೆ. ತಾನುವಿಗೆ ದೇವರು ಬೇಕು ಅಂತಾನೆ ಹೊರತು ನಾನೇ ದೇವರು ಅಂತಾಗ್ಲಿ, ನಾನು ದೇವರಂತಾಗಬೇಕು ಅಂತಾಗ್ಲಿ ಆ ಹಂತದ ಪ್ರಬುದ್ಧತೆ ಬಂದಿಲ್ಲ ಈ ಮೂರು ಜನಕ್ಕೆ. ಅದಕ್ಕೋಸ್ಕರ ಅವನೇನ್ ಹೇಳ್ತಾನೆ ಕೃಷ್ಣ, ನಾನೇ ನನಗೆ ಇಷ್ಟವಾದವನು. ಇವ್ರು ಮೂರು ಜನ ಅಳೋ ಮಕ್ಕಳು.
ನಾನಿ ಇದನ್ನಲ್ಲ, ನೀನ್ ಬೇಕಾದ ಕರಿ ಬೇಡಿ ಮಾಡುವುದೇನು ಬಂದಂದು ಬಾ ನೀನು ಅಂತ ಒಂದು ಭಾವಗೀತೆ ಬರೆದಿದ್ದಾರೆ ಕನ್ನಡ ಕವಿ. ಆ ಹಂತದ ಪ್ರಬುದ್ಧತೆ ಇರೋದನ್ನ ಏನಂತ ಕರೀತಾರೆ? ಜ್ಞಾನಿ ಅಂತ ಕರೀತಾರೆ. DVG ಅವರು ಭಗವದ್ಗೀತೆ ಮತ್ತು ಜೀವನ ಧರ್ಮಯೋಗ ಅಂತ ಒಂದು ಕೃತಿ ಬರೆದಿದ್ದಾರೆ. ಆ ಕೃತಿಯಲ್ಲಿ ಅವರು ಒಂದು ಪ್ರಸ್ತಾಪ ಮಾಡ್ತಾರೆ. ಯಾವುದು? ಸ್ಥಿತಪ್ರಜ್ಞನ ಲಕ್ಷಣದ ಬಗ್ಗೆ ಹೇಳಬೇಕಾದ್ರೆ DVG ಅವರು ಪ್ರಸ್ತಾಪ ಮಾಡ್ತಾರೆ. ಸ್ಥಿತಪ್ರಜ್ಞ ಅನ್ನೋ ಪದನೇ ತಗೋತಾರೆ. ಪ್ರಜ್ಞೆ ಎಲ್ರಿಗೂ ಇದೆ. ಸಮಸ್ಯೆ ಏನಪ್ಪಾ ಅಂದ್ರೆ ಸ್ಥಿತವಾಗಿಲ್ಲ ಅಂತ. ಆ ಪದನೇ ಎರಡು ಭಾಗ ಮಾಡ್ಬಿಟ್ಟು ಪ್ರಜ್ಞೆ ಸ್ಥಿತ ಅನ್ನೋದನ್ನ, ಪ್ರಜ್ಞೆ ಇದೆ ಅದು ಸ್ಥಿತವಾಗಿಲ್ಲ, ಈ ಬೆಳ್ಳು ಹೀಗೆ ನಿಂತ್ಕೊಂಡ್ಬಿಡ್ತೀವಿ, ಕೂಡ್ಕೊಳ್ಳೋದಿಲ್ಲ. ಇದು ಪ್ರಜ್ಞೆ, ಇದು ಸ್ಥಿತ, ಇದು ಎರಡು ಆಗೋದಿಲ್ಲ ಹೀಗೆ ಅಂತ. ಇದನ್ನ ಅವರು DVG ಅವ್ರ ಸ್ವಭಾವನೆ ಹಾಗೆ. ಇನ್ನೊಂದು ಕಡೆನೂ ಅವ್ರು ಹಾಗೆ ಮಾಡ್ತಾರೆ. ಇನ್ನೊಂದು ಯಾವುದು? ಮ್ಯಾಕ್ಬೆತ್ ಅನುವಾದದ ಮುನ್ನುಡಿ. ಅಲ್ಲಿ ಏನಾಗುತ್ತೆ ಅಂದ್ರೆ DVG ಅವರು ಒಂದು ವಿಚಿತ್ರವಾದಂತ ವರ್ಡ್ ಹೇಳ್ತಾರೆ. ಅನುವಾದಕ ವಿಶ್ವಾಸ ದ್ರೋಹಿ ಅಂತ ಒಂದು ಇಟಾಲಿಯನ್ ಗಾದೆ ಇದೆ. ಅನುವಾದಕ ವಿಶ್ವಾಸ ದ್ರೋಹಿ ಅಂತ DVG ಆ ಪದ ತಗೋತಾರೆ. ಈ ಗಾದೆ ನೋಡಿ ಎಷ್ಟು ಚೆನ್ನಾಗಿದೆ. ಅನುವಾದಕ ವಿಶ್ವಾಸ ದ್ರೋಹಿ ಅಂತ. ವಿಶ್ವಾಸ ಇದೆಯಲ್ಲ ಅದು ಕೃತಿಗೆ ಸಂಬಂಧಪಟ್ಟದ್ದು. ದ್ರೋಹ ಇದೆಯಲ್ಲ ಅದು ಭಾಷೆಗೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ ವಿಶ್ವಾಸ ಇರುವಂತಹದ್ದನ್ನೇ ಅವನು ಬರೆಯಕ್ ಹೋದ್ರು ಭಾಷೆ ಯಾವುದೇ ಮಿತಿ ಇದೆಯಲ್ಲ. ಈಗ ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ, ಸುಗ್ಗಿ ಬರೆ ಹಿಗ್ಗಿತಿರೆ, ಸಗ್ಗ ಸುಖವ ತರುತ್ತಿದೆ ಅಂತ ಏನಾದ್ರು ಹೇಳಿದ್ದನ್ನು ಅನುವಾದ ಮಾಡಕ್ ಹೋದ್ರೆ ಇಲ್ಲಿರೋ ಪ್ರಾಸನ ಅಲ್ಲಿ ಎಲ್ಲಿ ತರ್ತೀರ ನೀವು? ಆದ್ದರಿಂದ ಅದಕ್ಕೆ DVG ಹೇಳ್ತಾರೆ, ವಿಶ್ವಾಸ ಅನ್ನೋದು ಕೃತಿಗೆ ಸಂಬಂಧಪಟ್ಟಿದ್ದು, ದ್ರೋಹ ಅನ್ನೋದು ಅನುವಾದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಈ ಜಾಣತನ DVG ಅವರಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಒಂದು ಪದನ ಎರಡು ಭಾಗ ಮಾಡಿ ಎರಡರಲ್ಲಿ ಯಾವ್ದು ಕಷ್ಟ ಅಂತ ಹುಡುಕುವ ಒಂದು ಮಗುವಿನ ತುಂಟತನವನ್ನು ನಾನು DVG ಅವರಲ್ಲಿ ಗುರುತಿಸಿದ್ದೇನೆ. ಇರ್ಲಿ ಬಿಡಿ, ಈಗ ನಾವು ಹೇಳಕ್ ಕೊಟ್ಟಿರೋದು ನಿತ್ಯ ಯೋಗಿಯ ಲಕ್ಷಣವನ್ನು ಕುರಿತು. ನಿತ್ಯ ಯೋಗಿಯ ಲಕ್ಷಣ ಏನಪ್ಪ ಮುಖ್ಯವಾದ್ದು ಅಂದ್ರೆ, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆಯೂ ಇಲ್ಲ. ಆದ್ದರಿಂದ ನಮ್ಮ ಎಲ್ಲ ಅನುಭವದ ಭಾಗವನ್ನು ದೇವರೇ ಆಗಿರ್ಬೇಕು ತಾನೆ. ಅಂದ ಮೇಲೆ ಎಲ್ಲ ಕಡೆ ಇರುವ ದೇವರು ಎಲ್ಲೂ ಕಾಣಲ್ಲ, ಯಾವ ಅನುಭವದಲ್ಲೂ ಕಾಣಲ್ಲ. ಇದೇನಿದು ವಿಚಿತ್ರ ಅನ್ನುವಂತಹ ಅನುಮಾನ ನಮ್ಗೆ ಸಾಮಾನ್ಯಕ್ಕೆ ಬರೋದೇ ಇಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ಶಬ್ದನ ಕೇಳ್ಕೊಂಡು ಆ ಶಬ್ದನ ಹೇಳ್ಕೊಂಡು ತಿರುಗ್ತೀವಿ, ಹೇಳ್ಕೊಂತೀವಿ ಹೊರತು ಅನುಭವಿಸೋದಿಲ್ಲ. ಯಾರೋ ಸಂಶೋಧನೆ ಮಾಡಿ ಹೇಳಿದಂತೆ ಎಮ್ಮೆಗಳು ಕಲಗೆಚ್ಚನ್ನು ಕುಡಿದು ಕಲಗೆಚ್ಚನ್ನೇ ಕೊಡುತ್ತವೆ, ಯಾಕಂದ್ರೆ ಅದು ಬೆಳಗಿದೆ ಇದು ಬೆಳಗಿದೆ. ಹೀಗೆ ನಮ್ಮ ಅನುಭವ ಎಲ್ಲ ಹೀಗೆ. ಒಂದು ಶಾಲೆಯಲ್ಲಿ ಅಧ್ಯಾಪಕರು ಹೇಳಿದ್ರಂತೆ, ದೇವರು ಸರ್ವಾಂತರ್ಯಾಮಿ, ಯಾರಿಗೆ ಇಷ್ಟ ಆಗುತ್ತೆ ಕೈ ಎತ್ತಿದಂತೆ, ಎಲ್ಲರೂ ಕೈ ಎತ್ತಿದಂತೆ. ಯಾರು ದೇವರಾಗಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಎಲ್ಲರೂ ಕೈ ಎತ್ತಿದಂತೆ, ಒಬ್ಬ ಹುಡುಗ ಮಾತ್ರ ಕೈ ಎತ್ತಲಿಲ್ವಂತೆ. ಅಲ್ಲಯ್ಯ, ನೀನು ಎಲ್ಲರೂ ದೇವರಾಗ್ಬೇಕು ಅಂತ ನೀ ಯಾಕಪ್ಪ ಕೈ ಎತ್ತಲಿಲ್ಲ ಅಂತ ಅವ್ನು ಹೇಳಿದಂತೆ. ಆ ದೇವ್ರು ನಂಗೆ ಬೇಡಪ್ಪ, ಚರಂಡಿಲೂ ಇರ್ಬೇಕು, ಕೊಚ್ಚಗುಂಡಿಲೂ ಇರ್ಬೇಕು, ದಂಡಿಲೂ ಇರ್ಬೇಕು, ಕಾಮ್ನಲ್ಲೂ ಇರ್ಬೇಕು, ಅಲ್ಲೆಲ್ಲ ನನ್ನ ಕೈ ಇರಕ್ಕಾಗಲ್ಲಪ್ಪ ಅನ್ನಂತೆ. ಕನಿಷ್ಠ ಅವನು ದೇವರು ಸರ್ವಾಂತರ್ಯಾಮಿಯನ್ನು ಅನುಭವಿಸಕ್ಕಾದ್ರೂ ಪ್ರಯತ್ನ ಪಟ್ಟ. ನಾವು ಅದೂ ಮಾಡಕ್ ಹೋಗಿಲ್ಲ. ದೇವರು ಎಲ್ಲಾ ಕಡೆನೂ ಇದ್ದೇನೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಮ್ಮನ್ನ ಅನೇಕ ಜ್ಞಾನಿಗಳು ಅಥವಾ ಜ್ಞಾನದ ದಿಕ್ಕಿನಲ್ಲಿ ಸಾಗುವವರು ತುಂಬಾ ಕೀಟ್ಲೇನು ಮಾಡಿದ್ದಾರೆ. ಆ ಕೀಟ್ಲೆಗೂ ನಾವು ಎಚ್ಚರಿಕೊಂಡಿಲ್ಲ ಅಷ್ಟೇ. ಈ ಪುರಂದರದಾಸರನ್ನೇ ತಗೊಳ್ಳಿ. ಪಿಳ್ಳಂಗೋವಿಯ ಚೆಲ್ಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ನಂಗೆ ದೇವ್ರ ದರ್ಶನ ಆಗೋಯ್ತಪ್ಪ ಅಂತ ನೀವು ದೇವಸ್ಥಾನದಿಂದ ಬಂದು ಹೇಳಿದ್ರಲ್ಲ, ಎಲ್ಲಿ ನೋಡಿದಿರಿ ನೀವು? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು. ನೋಡಿ ಎಷ್ಟು ಚೆನ್ನಾಗಿದೆ ಅವರ ಭಾಷಿಕ ವ್ಯಂಗ್ಯ. ಅವನು ಇಲ್ಲದಿಲ್ಲ ಅಂದ್ರೇನು? ಡಬಲ್ ನೆಗೆಟಿವ್ ಅಫರ್ಮೇಟಿವ್. ಇನ್ನೊಂದು ಅರ್ಥ ನಿಲ್ಲದಿಲ್ಲ. ಒಂದ್ ಕ್ಷಣ ನೋಡಿದೆ ಅಂತ ಇಟ್ಕೊಳ್ಳ, ಇನ್ನೊಂದ್ ಕ್ಷಣಕ್ಕೆ ಅವನು ಅಲ್ಲಿಲ್ಲ. ಆಗ್ಲೇ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು ಹೇಳ್ತಾರಲ್ಲ, ನೀವೆಲ್ಲಿ ನೋಡಿದ್ರಿ ಅಂತ ಕೇಳ್ತಾರೆ. ಆದ್ದರಿಂದ ತುಂಬಾ ಜಾರಿಕೆಯ ಗುಣ, ಜಾರಿಸುವ ಗುಣ ಆ ದೈವಕ್ಕೆ ತುಂಬಾ ಚೆನ್ನಾಗಿದೆ. ಆ ಜಾರಿಕೆಯ ಗುಣ, ಜಾರಿಸುವ ಗುಣದ ದೈವರನ್ನ ನಾನು ಭದ್ರವಾಗಿ ಇಟ್ಕೊಳ್ತೀನಿ ಅಂದ್ರೆ
ನೀವು ಜೋರಾಗಿ ಹಿಡ್ಕೊಂಡಟ್ಟು ಬೇಗ ದೂರಕ್ಕೆ ಹೋಗುತ್ತೆ. ಮಾವಿನ ಹಣ್ಣಿನ ಮಾಟನ್ನು ಬದುವಾಗಿ ಹಿಡ್ಕೊಳ್ಳಿ, ಅದಕ್ಕೆ ಬೇಗ ಜಾರ್ಕೊಂಡು ಹೋಗುತ್ತೆ. ಆ ದೈವದ ಪರಿಕಲ್ಪನೆ ಕೂಡ ಹಾಗೆ ನಮ್ಮನ್ನು ಜಾರಿಸುವ ಗುಣದ್ದು. ಆದ್ದರಿಂದ ಆ ನೆನಪನ್ನ ಜಾರಿಗೊಳಿಸೋದು ಹೇಗೆ, ಜಾರಿಸುವ ದೈವವನ್ನ ಜಾರದ ಹಾಗೆ ನಮ್ಮ ಬಳಿಯೇ ಇರುವಂತೆ ಜಾರಿಗೊಳಿಸೋದು ಹೇಗೆ, ಇದು ಎಲ್ಲ ಕಾಲದ ಸಮಸ್ಯೆ. ಈ ನಿತ್ಯ ಯೋಗಿ ಅನ್ನೋ ಪದನೇ ತಗೊಳ್ಳಿ, ನಾವು ಬೇಕಂತಲೇ ಆ ಪದನ ಆಯ್ಕೆ ಮಾಡಿ. ನಿತ್ಯ ಅನ್ನೋಕೆ 3 ಅರ್ಥ ಇದೆ. ನಿತ್ಯ ಯೋಗಿ ಅಂದ್ರೆ ದಿನ ಯೋಗಾಭ್ಯಾಸ ಮಾಡುವ ಮತ್ತು ಬೇಕಂತ ಹೇಳ್ಬೋದು. ಎರಡನೇದು ನಿತ್ಯ ಯೋಗಿ ಅಂದ್ರೆ ಅನುಕ್ಷಣವೂ ಅವನು ಯೋಗಿಯಾಗಿರೋದೇ ಇರೋವಂಥವನು ಅಂತನೂ ಅರ್ಥ ಮಾಡ್ತೀವಿ. ಇನ್ನೂ ಒಂದು ಅರ್ಥ ನಿತ್ಯ ಯೋಗಿ ಅಂತಂದ್ರೆ ಅವನ ಯೋಗ ಪ್ರಜ್ಞೆ ಇದೆಯಲ್ಲ ಅದು ನಾಶವಾಗೋದೇ ಇಲ್ಲ ಅನ್ನೋ. ಸೊ 3 ಅರ್ಥದಲ್ಲಿ ಈ ನಿತ್ಯ ಯೋಗಿ ಅನ್ನೋ ಪದನ ಅರ್ಥ ಮಾಡ್ತೀವಿ. ಈಗ ಯೋಗ, ದೇವರ ಪೂಜೆ ಅದೆಲ್ಲವನ್ನು ಕೂಡ ನಾವು ಬೇರೆ ಕೆಲಸದ ಹಾಗೆ ಅದು ಒಂದು ಕೆಲಸ ಮಾಡ್ಕೊಂಡಿದ್ದೀವಿ. ವರ್ಕ್ ಈಸ್ ವರ್ಷಿಪ್ ಅಂತ ಯದ್ಯದ್ ಕರಮೈ ತತ್ತದಕ್ಕಿಲಂ ಶಂಕರ ಶಂಭೋತವಾರಾಧನಂ ಅಂತ ಶಂಕರಾಚಾರ್ಯ ಹೇಳಿದ್ರೆ ನಾವು ರಿವರ್ಸ್, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಶಂಭೋತವಾರಾಧನಂ ಕೂಡ ಒಂದು ವರ್ಕ್ ಈಸ್ ವರ್ಷಿಪ್ ಅಲ್ಲ, ವರ್ಷಿಪ್ ಈಸ್ ಆಲ್ಸೋ ಎ ವರ್ಕ್. ನಾವು ರಿವರ್ಸ್ ಜಸ್ಟ್ ಈ ಕಡೆಯಿಂದ ಆ ಕಡೆ ಮಾಡಿದ್ವಿ ಅಷ್ಟೇ, ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. ಏನೇ ಆಗ್ಲಿ 2 ರೀತಿಯ ಧ್ಯಾನ ಇದೆ. ಧ್ಯಾನ ಅಂದ್ರೆ ಧ್ಯಾಸ ಲಕ್ಷ್ಯ, ಯಾವ ಕಡೆಗೂ ಹೋಗದೆ ಇರುವಂತ ಒಂದು ಏಕಾಗ್ರತೆಯಲ್ಲಿ ಇರುವಂಥದ್ದು. ಈ ಮನಸ್ಸು ಅನ್ನೋದು ನಿರಂತರವಾಗಿ ಹರಿಯುವ ಆಲೋಚನಾ ಪ್ರವಾಹ ಅಂತ ಉಪನಿಷತ್ತಲ್ಲಿ ವಿವರಿಸಿದೆ. ಆ ದೃಷ್ಟಿಯಿಂದ ನಾವು ಆ ಆಲೋಚನೆಯ ಹರಿವು ನಿರಂತರವಾಗಿರುವಂತಹ ಪ್ರವಾಹಕ್ಕೆ ಅಣೆಕಟ್ಟು ಕಟ್ಟಕ್ಕೆ ಹೋಗ್ತೀವಿ, ಇಲ್ಲ ಅದು ಹರಿಯದ ಹಾಗೆ ಸ್ಥಿರವಾಗಿರೋ ಹಾಗೆ ಮಾಡ್ತೀವಿ. ಆಗ ಮನಸ್ಸು ಜೋರಾಗಿ ಪ್ರತಿಭಟಿಸುತ್ತೆ. ನನ್ನ ಸ್ವಭಾವನ ನೀ ಹೇಗೆ ಬದಲಾಯಿಸಬಲ್ಲೆ ಅಂತ ಅದು ಪ್ರತಿಭಟಿಸುತ್ತೆ. ಹಾಗಾಗಿ ನಾವು ಮನಸ್ಸಿಗೆ ಯಾವ್ದು ಧ್ಯಾನ ಅಂದ್ರೆ ಯಾವುದ್ರ ಮೇಲೆ ಧ್ಯಾಸ ಬೇಡ ಅಂದ್ರೆ ಮೈಂಡ್ ಬಿಕಮ್ಸ್ ವ್ಯಾಕ್ಯೂಮ್ನ ನಾವು ಸಹಿಸಕ್ಕಾಗಲ್ಲ. ಅದಕ್ಕೆ ನಾವು ಧ್ಯಾನ ಮಾಡೋದು ಬೇಡ, ಒಂದೇ ಕಡೆ ಸುಮ್ಮನೆ ಏನೂ ಮಾತಾಡ್ದಲೆ ಒಂದೇ ಕಡೆ ಕಣ್ಣು ಹಾಯಿಸ್ಕೊಂಡು ಕೂತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನೂ ಬಲವಂತವಾಗಿ ಕೂತಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ತೂಕ ಬರುತ್ತೆ. ಸೊ ನಿದ್ರೆ ದೇವಿ ಬರ್ತಾಳೆ ಹೊರತು ಲಕ್ಷ್ಮೀ ದೇವಿ ಬರೋದಿಲ್ಲ. ಹೀಗಾಗಿ ಅದು ಅದಲ್ಲಿ ಆ ಪ್ರಶ್ನೆ ಹೀಗಿರುವಾಗ ನಾವು ಅದಕ್ಕೆ ಏನ್ ಮಾಡೋದು ಅಂದ್ರೆ, ಹೋಗ್ಲಿ ದಿನವಿಡೀ ಅಲ್ದಿದ್ರು ಹೋಗ್ಲಿ ಸ್ವಲ್ಪ ಹೊತ್ತಾರು ನಾವು ಮಾಡೋಣ ಅಂದ್ಬಿಟ್ಟು ಸ್ಮರಣೆ ಅಂತ ಶುರು ಮಾಡಿದ್ವಿ. ಸ್ಮರಣೆ ಮಾಡಿದ್ರೆ ಆ ಸ್ಮರಣೆಯ ನೆನಪಿಗೆ ಮತ್ತೊಮ್ಮೆ ಸಂಸ್ಮರಣೆ ಆಗ್ಬಹುದೇನೋ ಅನ್ನೋ ಒಂದು ಆಶೆ. ಈ ಸ್ಮರಣೆ ಮಾಡೋದಕ್ಕೆ ಒಂದು ದೇವರ ಹೆಸರನ್ನ ಇಟ್ಕೊಂಡು, ನಮ್ಗೆ ಇಷ್ಟವಾದ ದೇವರ ಹೆಸರನ್ನ ಇಟ್ಕೊಂಡು ಆ ಹೆಸರಿನ ಮೇಲೆ ನಾವು ಮತ್ತೆ ಪುನರಾವರ್ತನೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಜಪ ಅಂತ ಕರೀತೀವಿ. ಜಪ, ಈ ಜಪ ಮಾಡುವಾಗ್ಲೂ ಒಂದು ಕನ್ನಡದಲ್ಲಿ ಗಾದೆ ಎಚ್ಚರಿಕೆ ಕೊಡುತ್ತೆ, ಕಪಿನ್ ಕೂರಿಸ್ಕೊಂಡು ಜಪಕ್ಕೆ ಕೂತಾಗಿ ಅಂತ ಒಂದು ಗಾದೆ. ನನ್ನ ಮನಸ್ಸು ಒಂದು ಕಪಿ, ಜಗತ್ತು ಒಂದು ಕಪಿ. ಈ ಕಪಿ ಆ ಕಪಿನ್ ಕೇಳಿಸುತ್ತೆ, ಆ ಕಪಿ ಈ ಕಪಿನ್ ಕೇಳಿಸುತ್ತೆ. ಈ ಕಪಿ 2 ಮಧ್ಯೆ ನಾನು ಕೂತ್ಕೊಂಡು ಜಪ ಮಾಡೋದು. ಹೇಗೆ ಮಾಡೋದು? ಜಪದಲ್ಲಿ 3 ರೀತಿಯ ಜಪ ಇದೆ. ಒಂದು, ಎಲ್ಲರಿಗೂ ಕೇಳೋ ಹಾಗೆ, ನನ್ನ ಕಿವಿಗೂ ಕೇಳೋ ಹಾಗೆ ಜಪ ಮಾಡುವಂಥದ್ದು, ದೇವರ ಹೆಸರನ್ನ ಹೇಳುವಂಥದ್ದು. ಈ ಜಪ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಹೆಚ್ಚು ಏಕಾಗ್ರತೆ ಬೇಕಾಗೋದಿಲ್ಲ. ಯಾಕೆಂದ್ರೆ ಏನ್ ಹೇಳ್ತಿದ್ರಿ ಇನ್ನೊಂದು ಕಡೆ ಅಲರ್ಟ್ ಆಗಿರ್ಲೇಬೇಕಲ್ಲ, ಜಾಗೃತವಾಗಿ ಕೇಳಬೇಕಲ್ಲ. ಎರಡನೇದು ಉಪಾಂಶು ಅಂತ, ತುಟಿ ಅಲಿಗಾಡಿಸೋದು, ಶಬ್ದ ಯಾರಿಗೂ ಕೇಳಬಾರ್ದು, ಇನ್ನೊಬ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಆ ರೀತಿಯಾಗಿ ಮಾಡುವಂಥದ್ದು ಉಪಾಂಶುವಿನ ಜಪ ಅಂತ ಕರೀತಾರೆ. ಮೂರನೆಯದು ಮೌನವಾಗಿಯೇನೆ ಆ ದೇವರ ಸ್ಮರಣೆ ಮಾಡ್ತಾ ಆ ಚಿತ್ರಣವನ್ನ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋದು. ಈ 3 ರೀತಿಯಲ್ಲಿ ಜಪ ಮಾಡುವಂಥದ್ದು. ಈ 3ನೇ ಜಪ ಮಾಡಬೇಕಾದ್ರೆ ತುಂಬಾನೇ ಕಷ್ಟ. ಯಾಕೆ ಅಂತಂದ್ರೆ ಯಾವಾಗ ನಾವು ಶಬ್ದವನ್ನ ಪುನರಾವರ್ತನೆ ಮಾಡ್ತೀವೋ ನಮ್ಮ ಸೃಜನ ಶಕ್ತಿ ಇರೋದಿಲ್ಲ. ಶಿವೋಹಂ ಶಿವೋಹಂ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ನಮ್ಗೆ ಅದು ಹಾಗೆ ತೂಕಿಡ್ಕೊಳ್ಳೋದು. ಆದ್ದರಿಂದ ಏಕತಾನತೆಯನ್ನ ನಮ್ಮ ಮನಸ್ಸು ಸಹಿಸೋದಿಲ್ಲ.
ಯಾಕೆ ಅಂದ್ರೆ ಪ್ರಕೃತಿಯ ಲಕ್ಷಣವೇ ವಿವಿಧತೆ. ಆ ವಿವಿಧತೆಯನ್ನ ನಾನು ಕೊಂದು ಹಾಕ್ಬಿಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಈ ಸ್ಮರಣೆಗೆ ಒಂದು ಮಿತಿ, ಈ ಮಿತಿ ಮೀರ್ಬೇಕು ಅಂತ ಈ ಸ್ಮರಣೆ ಯಾಕೋ ಸರಿ ಹೋಗ್ಲಿಲ್ಲ. ಇದ ವಾಸ್ತವವಾಗಿ ಬಸ್ಸಲ್ಲಿ ಕೂತ್ಕೊಂಡು ಮಾಡಬಹುದು, ಎಲ್ಲ 24 ಗಂಟೆ ಬೇಕಾದ್ರೂ ಮಾಡಬಹುದು. ಆದ್ರೆ ಮಾಡಬಹುದು ಹೊರತು ಮಾಡೋದು ಸಾಧ್ಯ ಅಲ್ಲ. ಅದು ತಾಪತ್ರಯ ಇರುವಂಥದ್ದು. ಅವೆರಡಕ್ಕೂ ಮಧ್ಯೆ ಅಂತರ ಇದೆ. ಬೇಡ ಅದು ಬೇಡ ಅಂದ್ಬಿಟ್ಟು ಇನ್ ಕೆಲವರು ಮಹಾವಾಕ್ಯಗಳನ್ನ ಅನುಸಂಧಾನ ಮಾಡುವಂಥದ್ದು ಉಂಟು. ಓಂ ತತ್ಸತ್ ಅಂತಲೋ, ಆಂ ಬ್ರಹ್ಮಾಸ್ಮಿ ಅಂತಲೋ, ಜೀವೋ ಬ್ರಹ್ಮ ಇವನಾಪರಹ ಅಂತಲೋ, ಅದಕ್ಕೊಂಚೂರು ಅರ್ಥ ಇದೆ. ಆ ಅರ್ಥವನ್ನ ಬೇರೆ ಬೇರೆ ಮಗ್ಗಲಿನಿಂದ ನೋಡುವಂತಹ ಒಂದು ಸಾಮರ್ಥ್ಯ ಇರುತ್ತಲ್ಲ. ಆ ಮುಂದಿನ ವಿಧಾನ ಏನಪ್ಪಾ ಅಂದ್ರೆ, ಆ ಒಂದು ಶಬ್ದದ ಬೆನ್ನತ್ತು ಹೋದ್ರೆ ನಮಗೆ ಕಲ್ಪನಾ ಶಕ್ತಿ ಕೆರಳೋದಿಲ್ಲ. ಆದ್ರೆ ಒಂದು ತತ್ವವನ್ನೇ ಪ್ರತಿಪಾದಿಸುವಂತಹ ಒಂದು ಮಹಾವಾಕ್ಯವನ್ನ ನಾನು ಅನುಸಂಧಾನ ಮಾಡಿದ್ರೆ ಹೇಗೆ ಅನ್ನುವ ದೃಷ್ಟಿಯಿಂದ ಈ ಎರಡನೆಯ ವಿಧಾನ ಏನ್ ಮಾಡುತ್ತೆ ಅಂತಂದ್ರೆ, ಒಂದು ವಾಕ್ಯವನ್ನು ಕೇಂದ್ರವಾಗಿ ಇಟ್ಕೊಳ್ದಲೇನೆ, ಒಂದು ಶಬ್ದವನ್ನು ಕೇಂದ್ರವಾಗಿ ಇಟ್ಕೊಳ್ದಲೇನೆ ಒಂದು ವಾಕ್ಯವನ್ನ ಕೇಂದ್ರವಾಗಿ ಇಟ್ಕೊಳ್ಳಿ. ಅದು ಬಹಳ ಕಾಲ ನಡೆಯಲ್ಲ ಅಂತ ಆದ್ರೆ ಆಗ ಒಂದು ಧ್ಯಾನ ಶ್ಲೋಕಗಳನ್ನ ಯಾವುದನ್ನ ಹೇಳ್ಕೊಳ್ಳುವಂತಹ ಒಂದು ರೂಢಿ ನಾವು ಮಾಡ್ಕೋತೀವಿ. ಮಹಾವಾಕ್ಯನು ಬಹಳ ಜನ ಮಾಡೋದಿಲ್ಲ. ಈಗ ಒಂದು ಶ್ಲೋಕ ಯಾವುದೋ ಒಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳುವಾಗ ಆ ಅಷ್ಟುದ್ದ ಹೇಳ್ತಾ ಇರೋದ್ರಿಂದ ತಿರ್ಗಾ ಮೊದಲಿಗೆ ಬರ್ತೀವಿ, ಹಂಗೆ ಹೇಳ್ತೀವಿ. ಈ ಎಲ್ಲ ವಿಧಾನಗಳು ಕೂಡ ಕೆಲವು ಕಾಲ ಕೆಲಸ ಮಾಡಬಲ್ಲದೆ ಹೊರತು ಶಾಶ್ವತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಮುಂದಿನ ಸಮಸ್ಯೆ. ಆದ್ದರಿಂದ ನೀವು ಯಾವುದು ಜ್ಞಾನಿಯಾಗುವುದಕ್ಕೆ ಅವಕಾಶ ಕೊಡುವಂಥದ್ದಲ್ಲ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಯಾವಾಗ ನಮ್ಗೇನು ಹೊಳೆಯಲ್ವೋ, ಈ ಯೋಗೇಶ್ವರ ಯೋಗೀಶ್ವರ ಅವನೇನಾದ್ರು ಹೇಳಿದಾನ ಅಂತ ನಾವು ಹುಡುಕಿದ್ರೆ 10ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಕೃಷ್ಣ. ಆ ಶ್ಲೋಕ ಹೀಗಿದೆ: ಮಚ್ಚಿತ್ತ, ನನ್ನ ಚಿತ್ತವು ಯಾವಾಗಲೂ ನನ್ನನ್ನು ಕುರಿತು ಇರಲಿ. ಮದ್ಗತ ಪ್ರಾಣ, ತನ್ನ ಉಸಿರಾಟವೇ ಅವನ ಉಸಿರಾಟದಲ್ಲೇ ನನ್ನ ನೆನಪು ಆಗಲಿ. ಅಂದ್ರೆ ಉಸಿರಾಟ ನಾವು ಕಂಟಿನ್ಯೂಸ್ ಮಾಡ್ತೀವಿ, ಅದರಿಂದ ನಾವು ಬಹಳ ಕಾಲ ಭಗವಂತನ ಧ್ಯಾನ ಮಾಡ್ತೀವಿ. ಬೋಧೆಯಂತಹ ಪರಸ್ಪರಂ, ಒಬ್ಬರು ಇನ್ನೊಬ್ರು ಪರಸ್ಪರವಾಗಿ ಆ ಪರಮಾತ್ಮನ ಲೀಲೆಯನ್ನ ವಿನಿಮಯ ಮಾಡಿಕೊಳ್ತಾ ಹೋಗೋಣ. ಕಥೆಯಂತಹ, ಅದನ್ನೇ ಕಥೆಯಂತಹ ನೋಡಿ. ಒಂದು ಶಬ್ದ, ಈಗ ಆಸೆಯೇ ದುಃಖಕ್ಕೆ ಕಾರಣ ಅಥವಾ ಸಾವು ಶಾಶ್ವತ ಅನ್ನೋದನ್ನ ಕಿಸಾ ಗೌತಮಿಕ ಕಥೆ ಮೂಲಕ ಹೇಳಿದ್ರು. ಯಾಕೆ ಹೇಳಿದ್ರು? ಒಂದ್ಸಾಲಲ್ಲೇ ನೀತಿ ಹೇಳಿಬಿಟ್ಟು ಸುಮ್ಮನೆ ಬಂದು ನೀತಿ ನೆನ್ಪಿಟ್ಕೊಳ್ಳೋದು ಕಷ್ಟ, ಕಿಸಾ ಗೌತಮಿ ಕಥೆ ನೆನ್ಪಿಟ್ಕೊಳ್ತಿಲ್ಲ. ಅದಕ್ಕೆ ಕಥೆಯಂತಹ ಒಂದು ನೆರೇಟಿವ್ ಮಾಡಲಿ. ಮಾಂ ನಿತ್ಯಂ, ಇದನ್ನು ಯಾವಾಗಲೂ ಮಾಡ್ತಿರ್ಬೇಕು. ತನಗೆ ತಾನ ಕಥೆ ಹೇಳ್ಕೊತಾ ಇರ್ಬೇಕು, ಬೇರೆಯವ್ರಿಗೂ ಆ ಕಥೆ ಹೇಳ್ಬೇಕು. ಕಥೆಯಂತಹ ಮಾಂ ನಿತ್ಯಂ ತುಷ್ಯಂತಿಜ ರಮಂತಿಜ, ಅದರಲ್ಲೇ ಅವನು ಬೇರೆ ಪ್ರಪಂಚದ ಎಲ್ಲದರಲ್ಲೂ ಸಂತೋಷ ಕಂಡುಕೊಳ್ಳೋದು ಬಿಟ್ಬಿಟ್ಟು ತುಷ್ಯಂತಿ, ತೋಷ ಅಂದ್ರೆ ಸಂತೋಷ ಅಂದ್ರೆ ಸಮ್ಯಕ್ ತೋಷ, ಚೆನ್ನಾಗಿ ತೋಷ ಅಂದ್ರೆ ಸಂತೋಷ, ಸಂತೋಷ ಅಂದ್ರೆ ಚೆನ್ನಾಗಿ ಸಂತೋಷ. ತುಷ್ಯಂತಿಜ, ನನ್ನನ್ನು ಧ್ಯಾನ ಮಾಡೋದ್ರಲ್ಲೇ, ನನ್ನ ಗುಣಗಾನವನ್ನು ಮಾಡೋದ್ರಲ್ಲೇನೆ ಯಾರು ಸಂತೃಪ್ತನಾಗ್ತಾನೋ ಅವನು ರಮಂತಿಜ. ರಮಿಸುವುದು ಅಂದ್ರೆ ಮನವೊಲಿಸುವುದು ಅಂತ. ಹಾಗಾಗಿ ಮನಸ್ಸನ್ನ ಬ್ಲ್ಯಾಂಕ್ ಆಗಿ ಈ ಪುನರಾವರ್ತನೆಯಿಂದ ನಾವು ಯಾರ ಕೈ ಮಾಡಕ್ಕಾಗಲ್ವೋ ಅವ್ರಿಗೆ ಈ ವಿಧಾನ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೃಷ್ಣ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಈಗ ಆ ವಿಧಾನವನ್ನ ನಾವು ಅನುಸರಿಸೋದಕ್ಕೂ ಕಷ್ಟವಾದ್ರೆ ಏನು ಮಾಡೋದು? ಈ ಸಾಮಾನ್ಯಕ್ಕೆ ನಮಗೆ ಯಾರು ಏನಾರು ಒಂದು ಹೇಳಿ ಮೊದಲು ನಾವು ಕಷ್ಟ ಅಂತ ಹೇಳೋದು. ಗೌತಮ್ ಬುದ್ಧನ ಆನಂದ ಕೇಳ್ತಾನೆ, ತಥಾಗತ ಹೆಂಗಸರೊಡನೆ ಎಂತೂ ವರ್ತಿಸಲು. ಅದಕ್ಕೆ ಬುದ್ಧ ಹೇಳ್ತಾನೆ, ಕೇಳಾನಂದ ನೋಡದಿರಿ.
ಅದಕ್ಕೆ ಆನಂದ ಮತ್ತೆ ಕೇಳ್ತಾನೆ, ನೋಡಲೇಬೇಕಾಗಿ ನಾವು ಹೆಂಗೆ ಏಲಕ್ಕೂ ಅಂತ. ಆಗ ಬುದ್ಧ ಸಿಟ್ಕೊಳ್ಳಲ್ಲ, ಹೇಳ್ತಾನೆ, ಕೇಳ ಆನಂದ, ಮಾತಾಡದಿರಿ ಅಂತಾನೆ. ನೋಡ್ಲೇಬೇಕಾದ್ರೆ ನೋಡಿ, ಅದು ಮಾತಾಡಬೇಡಿ, ಮಾತಾಡಲೇಬೇಕಾಗಿ ನಾವು ಹೆಂಗೆ ಏಲಕ್ಕೂ ಅಂತ. ನಾವೇನಾದ್ರು ಬುದ್ಧ ಆಗಿದೆ ಏದೋ ಒಂದು ನಿಮ್ಗೆ ಮಾಡೋ ಉದ್ದೇಶವೇ ಇಲ್ಲ ಅಂತ ಬೈದು ಬಿಡ್ತಿದ್ವಿ. ಅವನು ಅದಕ್ಕೆ ಹೇಳ್ತಾನೆ, ಹಿರಿಯರಂ ತಾಯಿ ಎಂದು, ಸರಿಯರಂ ಅಕ್ಕ ತಂಗಿಯರೆಂದು, ಕಿರಿಯರಂ ಕೂಸೆಂದು ಭಾವಿಸುತ್ತಾ ಕಟ್ಟೆಚ್ಚರಿರಿ. ಹಾಗೆ ಭಗವದ್ಗೀತೆಯಲ್ಲಿ ಒಂದ್ ಕಡೆ ಕೃಷ್ಣ ಈಗ ಹೇಳಿದ್ನಲ್ಲ, ಕಥೆಯಂತಹ ಮಾನ್ನಿತ್ಯಂ ಅಂತ, ಅದಲ್ಲೇನೆ ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾನೆ. ಅದು ನಾನು ಹೇಳೋದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಸ್ಮರಣೆ, ಅನುಸ್ಮರಣೆ ಅಂತ ಹೇಳಿದೆ. ಸ್ಮರಣೆ ಅಂದ್ರೆ ನಾವು ಯಾವುದನ್ನೋ ಶಬ್ದವನ್ನೋ, ವಾಕ್ಯವನ್ನೋ, ಶ್ಲೋಕವನ್ನೋ, ಮಂತ್ರವನ್ನೋ ಅಥವಾ ಒಂದು ಕೃತಿಯನ್ನೋ ಮನಸ್ಸಿನಲ್ಲಿ ಸದಾ ಹಿಡಿದಿಟ್ಕೊಳ್ಳೋದು. ಚಲಿಸುವ ಮನಸ್ಸಿಗೆ ಹಿಡಿದಿಟ್ಕೊಂಡ್ರೆ ಆಗೋದಿಲ್ಲ. ಅದು ಎಷ್ಟೊತ್ತು ಹಿಡಿದಿಟ್ಕೊಳ್ಬಲ್ರಿ ನೀವು. ಆ ಬುದ್ಧನ ಪರಿವರ್ತನೆಯ ಕಾಲದಲ್ಲಿ ಅವನು ಹೇಳ್ತಾನೆ, ಅವನು ಚಂದನ್ಗೆ ಏನಾದ್ರು ಮಾಡಿ ನನ್ನ ಮಗನಿಗೆ ಅದೇನೋ ನೋಡ್ಬಿಟ್ಟ ಡೆಡ್ ಬಾಡಿ ಏನಾದ್ರು ಮಾಡಿ ಅವನು ಬದಲಾಯಿತು ಅಂತ. ಅದಕ್ಕೆ ಹರಿಯುವ ಒಬ್ಬಿಗೆ ತಡೆಯಲುಂಟೆ, ಜೋಗ ಜಲಪಾತಕ್ಕೆ ನಾನು ಈಗ ಹೋಗಿ ಅಳೆಗಟ್ಟಕ್ಕೆ ಆಗಿರ್ತೀಯ, ಅದು ಬೀಳ್ತಾ ಇದೆ, ಅವಾಗ ಏನು ಮಾಡೋ ಆಗಿಲ್ಲ. ಹಾಗೆ ಆ ಸ್ಮರಣೆ ಅನ್ನೋದು ಕಷ್ಟ ಅನ್ನೋದಕ್ಕೆ ಇನ್ನೊಂದಿದೆ, ಏನಂದ್ರೆ ಅನುಸ್ಮರಣೆ ಅಂತ. ಅನುಸ್ಮರಣೆ ಅಂದ್ರೇನು? ಒಂದೇ ಹೆಸರನ್ನ, ಒಂದೇ ದೇವರನ್ನ, ಒಂದೇ ದೇವರ ಯಾವುದೋ ಒಂದು ಗುಣವನ್ನ ತಂದಿಟ್ಕೊಳ್ಳೋದ್ರ ಬದಲು ನೋಡೋದು ಯಾವ್ದಾರು ಇರಲಿ, ಆ ನೋಡಿದ್ರಿಂದ ಅದ್ಯಾಕೆ ಹೀಗಿದೆ, ಹೀಗೆ ಎಲ್ಲ ಪ್ರಶ್ನೆ ಹಾಕ್ತಾ 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 ಕೊನೆಗೆ ನನ್ನ ಮೂಲ ದೈವದ ಬಳಿಗೆ ಹೋಗುವಂಥದ್ದಕ್ಕೆ ಅನುಸ್ಮರಣೆ ಅಂತ. ಸೊ ಸ್ಮರಣೆ ಕಷ್ಟ, ಅನುಸ್ಮರಣೆಯನ್ನು ಅಭ್ಯಾಸ ಮಾಡೋದು ಒಳ್ಳೆಯದು. ನೋಡೋದನ್ನ ವೈವಿಧ್ಯವಾದನ್ನ, ತೀರ್ಮಾನ ಮಾಡೋದು ಏಕತೆಯನ್ನ, ಶಾಂತವನ್ನ ನೋಡೋದು ಅನಂತಕ್ಕೆ ತೋರ್ಬೆರಳುವ ಶಾಂತ ಅಂತ ಭಾವಿಸುವಂಥದ್ದು. ಇದಕ್ಕೆ ಅನುಸರಿಸಿ ಮಾಡುವ ಸ್ಮರಣೆ. ಸ್ಮರಣೆ ನೇರವಾಗಿ ಅದು ಯಾವ ಸ್ಮರಿಸ್ತೀವೋ ಅದು ಇಟ್ಕೊಳ್ಳೋದ್ರೆ, ಇದು ಅನುಸರಿಸಿ ಮಾಡುವ ಸ್ಮರಣೆಗೆ ಅನುಸ್ಮರಣೆ ಅಂತ ಕರೀತಾರೆ. ನಮ್ಮ ದಾಸ ಸಾಹಿತ್ಯನ ನೀವು ಓದಿದ್ರೆ ಅನುಸ್ಮರಣೆ ಬೇಕಾದಷ್ಟು ಪ್ರಸ್ತಾಪ ಇದೆ. ಈಗ ಇದು ಪುರಂದರದಾಸರ ದೇವರ ನಾಮ ತಮಗೆಲ್ಲ ಗೊತ್ತಿರುತ್ತದು. ದಾರಿಯ ನಡೆಯುವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ, ಮಡದಿ ಮಕ್ಕಳ ಕೂಡ ನಲಿದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ನೀವು ಕಷ್ಟ ಸುಖ ಅನುಭವಿಸಿ ವಾಕ್ಯ ಏನಾದ್ರು ಬರ್ಕೊಳ್ಳಿ, ಕೊನೆಗೂ ಇಷ್ಟ ಆಗ್ತಿರಲ್ಲ, ಹಾಗೆ ನೀವು ಕೊನೆಗೆ ಆ ಪರಮಾತ್ಮನ ಸ್ಮರಣೆಯಲ್ಲಿ ನೀವು ನಿಮ್ಮ ಕಳೆಯನ್ನೆಲ್ಲ ಕಳ್ಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ಅನುಸ್ಮರಣೆ ಅಂತ ಕರೀತಾರೆ. ಇತರ ಅನೇಕ ಜನ ಬರೆದಿದ್ದಾರೆ. ಮಕ್ಕಳ ಆಡಿಸುವಾಗ, ಮಡದಿಯೊಳಕ್ಕರಿದು ನೆಲೆಯುವಾಗ, ಹಯಪಲ್ಲಕ್ಕಿಯ ಮೇಲೆ ಮೆರೆಯುವಾಗ ದೇವಕ್ಕಿ ತನೆಯನ್ನು ನೆನೆಯಿರಿ ಅಂತ. ಅಂದ್ರೇನು? ವ್ಯವಹಾರ ಬಿಡಿ ಅಂದ್ರೆ ನೀವು ಬಿಡ್ಲಾರ್ರಿ, ಆ ಬಿಡದೆ ಹೋಗ್ಲಿ. ಆ ವ್ಯವಹಾರದ ಮಧ್ಯದಲ್ಲೇನೆ ಇದು ವ್ಯವಹಾರವನ್ನು ಮಾಡಿಸುತ್ತಿರುವ ಒಂದು ಚೈತನ್ಯ ಇದೆಯಲ್ಲ, ಅದನ್ನ ನೀವು ಜ್ಞಾಪಿಸ್ಕೊತಾ ಹೋಗಿ ಅನ್ನೋದನ್ನ ಅನುಸ್ಮರಣೆ ಅಂತ ಕರೀತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನನ್ನ ಕೈಲಿ ಒಂದು ಗುಲಾಬಿ ಹೂ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು. ನನಗೆ ಗುಲಾಬಿ ಹೂ ನೋಡ್ತಿದ್ದ ಹಾಗೆ ಗುಲಾಬಿ ಹೂವಿನ ಬಗ್ಗೆ ಯಾವ್ಯಾವ ಕವಿಗಳು ನಾನು ಯಾವ್ದು ಓದಿದ್ದೀನಿ, ಯಾವ್ದು ಬರೆದಿದ್ದೆಲ್ಲ ನಾನೆಲ್ಲ ಓದ್ತೀನಿ. ನಂಗೆ ಓದಿ ಇಷ್ಟ, ಯಾವ್ದು ಓದಿದ್ರಲ್ಲೂ ಯಾವ್ದು ಇಷ್ಟ ಆಗಿದೆ ಅದು ನೆನಪಾಗುತ್ತೆ. ಜ್ಞೇಯದ ಅನುಭವ ಆಗುತ್ತೆ. ಈ ಗುಲಾಬಿ ಸೃಷ್ಟಿಸಿದವರು ಯಾರು, ಇದನ್ನ ಮಾಡ್ತಾರೆ, ಹೀಗೆ ಹೋಗ್ಬೋದು. ಜ್ಞೇಯದ ಅನುಭವದಲ್ಲೇ ಪ್ರಶ್ನೆ ಹಾಕೋತಾ ಹೋಗಿ ಕೊನೆಗೆ ಸೃಷ್ಟಿಕರ್ತನ ತನಕ ಹೋಗ್ಲೇಬೇಕಾಗುತ್ತೆ. ಬೇಡ, ಗುಲಾಬಿ ಹೂವು ಇನ್ನೊಂದು ವಿಷಯ. ನಂಗೆ ಗುಲಾಬಿ ಹೂವಿನ ಅನುಭವ, ಯಾವುದೇ ಅನುಭವ, ನಾನು ಒಂದು ಉದಾಹರಣೆ ಗುಲಾಬಿ ಹೂ ತಗೊಂಡೆ ಅಷ್ಟೇ. ಅದು ನಾನು ಬದುಕಿದ್ದೀನಿ, ನೋಡ್ತಿರೋ ನಾನು ಯಾರು, ನನಗೇನು, ನನಗೆ ಹೇಗಿದ್ದ ಸಂಬಂಧ ಅಂತ ಜ್ಞಾತೃವಾಗಿ ನೋಡಿದ್ರು. ಅಂದ್ರೆ ಒಂದು ಗುಲಾಬಿಯ ಅನುಭವ, ಪ್ರತಿಯೊಂದು ಅನುಭವವೂ ಕೂಡ ಏನ್ ಮಾಡ್ತಾ ಇದೆ, ಜಗತ್ತಿನ ಬಗ್ಗೆ ನೆನಪಿಸತ್ತೆ. ಅದಕ್ಕೆ ಪ್ರಶ್ನೆ ಹಾಕ್ತಾ ನೀವು ಮುಂದಕ್ಕೆ ಹೋದ್ರು ನೀವು ಪರಮಾತ್ಮನಲ್ಲಿ ನಿಂತ್ಕೋತೀರ. ಹಾಗೆ ನಂಗೆ ಯಾಕೆ ಶಕ್ತಿ ಇದೆ, ನಂಗೇನಿದೆ, ಹಾಗೆ ಪ್ರಶ್ನೆ ಹಾಕೋತಾ ಹೋಗಿ ಆಗ್ಲೂ ತಿರ್ಗ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಹತ್ತಿರಕ್ಕೆ ಹೋಗ್ತೀರಾ. ಅದಕ್ಕೆ ಜ್ಞಾತೃವಿನ ಅನುಭವದ ಪ್ರಶ್ನೆಯ ತುದಿ
ಜ್ಞೇಯದ ಅನುಭವದ ಪ್ರಶ್ನೆಯ ತುದಿ ಎರಡೂ ಒಂದೇ ಅನ್ನೋದನ್ನೇ ತತ್ ತ್ವಂ ಅಸಿ ಅಂತ ಅದ್ವೈತದಲ್ಲಿ ಪ್ರಸ್ತಾಪ ಮಾಡಿರೋದು. ಪ್ರಾಸಂಗಿಕವಾಗಿ ಹೇಳ್ತೇನೆ, ನಾಳೆ ಮಧ್ಯಾಹ್ನ 4:15 ಅವಾಗಲೂ ಮಳೆ ಬರುತ್ತೆ ನನಗೆ ಗೊತ್ತಿಲ್ಲ. 4:15 ನಂದು ಒಂದು ಅನುಭವದಿಂದ ಅನುಭಾವದತ್ತ ಅಂತ ಒಂದು ಉಪನ್ಯಾಸ ಇದೆ. ಆಸಕ್ತರು ಬರಬಹುದು. ಗಾಯತ್ರಿ ಮಾಡಿ ಇದೆ, ಅದೆಲ್ಲಿದೆ ನನಗೆ ಗೊತ್ತಿಲ್ಲ. ಅದಿರಲಿ. ಈಗ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಅನುಸ್ಮರಣೆಯಲ್ಲಿ ಜ್ಞಾತೃ ಕೇಂದ್ರಿತವಾಗಿ ಪ್ರಶ್ನೆ ಹಾಕೋದಕ್ಕೆ ಸಾಧ್ಯ, ಜ್ಞೇಯ ಕೇಂದ್ರಿತವಾಗಿ. ಜ್ಞೇಯ ಅಂದ್ರೆ ನಾವು ಯಾವ್ದನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀವೋ ಅದು ಜ್ಞೇಯ, ತಿಳ್ಕೊತಿರೋ ನಾನು ಯಾರು ಅಂತ ಹಾಕೊಳ್ಳೋದು ಜ್ಞಾತೃ. ಹೀಗಾಗಿ ಜ್ಞಾತೃ ಕೇಂದ್ರಿತವಾಗಿ ಆದರೂ ಪ್ರಶ್ನೆ ಹಾಕೊಂಡು ಹೋಗಿ, ಜ್ಞೇಯ ಕೇಂದ್ರಿತವಾಗಿ ಪ್ರಶ್ನೆ ಹಾಕೊಂಡು ಹೋಗಿ, ಏನು ನೋಡಿದ್ರು ಅದೇ ಜ್ಞಾಪಕ ಬರುತ್ತೆ. ಒಬ್ಬ ತಾಯಿ ಅನಾರೋಗ್ಯ ಆಗಿರುವ ಮಗುವನ್ನ ಮನೆಯಲ್ಲಿ ಮಲಗಿಸಿ ಅಂಗಡಿಗೆ ಹೋಗ್ತಾಳೆ, ಪದಾರ್ಥ ಎಲ್ಲ ಕೊಂಡ್ಕೋತಾ ಇರ್ತಾಳೆ. ಆದ್ರೆ ಅವಳ ಲಕ್ಷ್ಯ ಮನೆಯಲ್ಲಿರೋ ಮಗುವಿನ ಕಡೆಗೂ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಅನುಸ್ಮರಣೆ ಯಾಕೆ ಅನುಕೂಲ ಆಗುತ್ತೆ ಅಂತಂದ್ರೆ, ನಮ್ಮ ದೈನಂದಿನ ಕೆಲಸಕ್ಕೆ ಅದು ಅಡ್ಡಿಯಲ್ಲ. ದೈನಂದಿನ ಕೆಲಸ ನಾವು ಮಾಡ್ಕೊಳಕ್ ಅವಕಾಶ ಇದೆ. ಹಾಗಂತ ಬರೇ ದೈನಂದಿನ ಕೆಲಸ ಮಾಡ್ಕೊಳ್ಳೋದಲ್ಲ, ಪ್ರಜ್ಞಾವಲಯದಲ್ಲಿ ನಮಗೆ ಪರಮಾತ್ಮನನ್ನ ನೆನಪಿಸಿಕೊಳ್ಳುವ ಒಂದು ಅಭ್ಯಾಸ ರೂಢಿ ಮಾಡ್ಕೋಬೇಕು. ಇದನ್ನ ಆಕ್ಟಿವ್ ಮೆಡಿಟೇಷನ್ ಅಂತ ಕರೀತಾರೆ. ಈ ಸ್ಮರಣೆ ಅನ್ನೋದು ಪ್ಯಾಸಿವ್ ಮೆಡಿಟೇಷನ್ ಆದ್ರೆ, ಇದು ಆಕ್ಟಿವ್ ಮೆಡಿಟೇಷನ್ ಅಂತ ಕರೀತಾರೆ. ನಾವು ಯಾವಾಗ ಆಕ್ಟಿವ್ ಮೆಡಿಟೇಷನ್ ಮಾಡೋದನ್ನ ರೂಢಿ ಮಾಡ್ಕೋತೀವೋ ಆಗ ಪರಮಾತ್ಮ ಪ್ರಜ್ಞೆ ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿಯೋದಕ್ಕೆ ಸಾಧ್ಯ, ನಾವು ಜ್ಞಾನಿಯಾಗಿ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಮಾತು. ಆದ್ದರಿಂದ ಸ್ಮರಣೆಯ ಬಗ್ಗೆ ಪ್ರಚಲಿತವಿರುವಷ್ಟು ಈ ಅನುಸ್ಮರಣೆಯ ಬಗ್ಗೆ ಪ್ರಚಲಿತವಾಗಿ ಇಲ್ಲ. ಅದು ಮುಖ್ಯವಾದ್ದು. ಅದಕ್ಕೆ ನಾನು ಈ ಎರಡನ್ನೂ ಒಟ್ಟಿಗೆ ತಮ್ಮ ಮುಂದೆ ಇಟ್ಟು ನಿಮ್ಮ ಆಯ್ಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಈಗ 8ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಸರ್ವಕಾಲೇಶು ಮಾಮನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿ ಮಾಮುವೈಶ್ಯಸಿ ಅಸಂಶಯ ಅಂತ ಹೇಳ್ತಾನೆ 8ನೇ ಅಧ್ಯಾಯದಲ್ಲಿ. ಏನ್ ಹಾಗಂದ್ರೆ, ಅಂದ್ರೆ ತಸ್ಮಾತ್ ಹಿಂದಿನ ಭಾಗದಲ್ಲಿ, ಆದ್ದರಿಂದ ಸ್ಮರಣೆ ನಿನಗೆ ಕಷ್ಟ ಆಗ್ತಾ ಇದೆ, ಆದ್ದರಿಂದ ಏನ್ ಮಾಡು, ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲೂ ಎಲ್ಲ ಕ್ಷಣದಲ್ಲೂ, ಅದೇ ನಿತ್ಯ ಯೋಗಿಂದ, ನಿತ್ಯ ಅಂದ್ರೆ ಅದನ್ನು ಹೇಳಿದ್ನಲ್ಲ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ. ನೋಡಿ, ಸ್ಮರ ಅನ್ನೋದಕ್ಕೆ ಅನುಸ್ಮರ ಅಂತ ಹೇಳಿದ್ರು. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ, ಹೋರಾಡು ಅಂತ. ಬದುಕೇ ಒಂದು ರೀತಿಯಲ್ಲಿ ಹೋರಾಟ. ಇಲ್ಲಿ ಭಗವದ್ಗೀತೆಯನ್ನ ಅರ್ಜುನ ಅದ ಪಾಂಡವರು ಕೌರವರ ಹೋರಾಟ ಅಂತ ಅಲ್ಲ, ಪ್ರತಿ ಕ್ಷಣದಲ್ಲೂ ನಮ್ಮ ಮನಸ್ಸಿನಲ್ಲಿ ಅಸ್ತಿತ್ವಕ್ಕಾಗಿ ನಿರಂತರವಾದ ಹೋರಾಟ ಇದೆ. ಯುದ್ಧ ಅಂದ್ರೆ ಬದುಕು ಅಂತ ಅರ್ಥ. ಅದರಿಂದ ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ ಅಂತ ಕೃಷ್ಣ ಹೇಳ್ತಾನೆ. ಆ ಅನುಸ್ಮರ ಯುದ್ಧಚ ಅನ್ನೋದ್ರಲ್ಲಿ ಈ ಅನುಸ್ಮರಣೆ ಅನ್ನೋ ಪದ ಬಂತು. ಮೈ ಅರ್ಪಿತ ಮನೋಬುದ್ಧಿ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಪಂಚ ನೀನು ನೋಡ್ತಾ ಇದೀಯಾ, ಮನಸ್ಸು ಬುದ್ಧಿಯಲ್ಲಿ ನೀನು ಪ್ರತಿ ಕ್ಷಣದಲ್ಲೂ ಪ್ರತಿ ಅನುಭವದಲ್ಲೂ ನನ್ನನ್ನು ಜ್ಞಾಪಿಸ್ಕೋತೀಯಾ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ಮರಣೆ ಕಷ್ಟವಾದವರು, ನಾವು ನಿಜವಾಗಿಯೂ ಆಗಲೇಬೇಕು ಅನ್ನೋ ಛಲ ಇದ್ರೆ, ಯಾವುದು ನಿತ್ಯ ಯೋಗಿ ಆಗ್ಬೇಕು ಅಂತ ಛಲ ಇದ್ರೆ, ಸ್ಮರಣೆಗಿಂತ ಅನುಸ್ಮರಣೆಯನ್ನು ಅಭ್ಯಾಸ ಮಾಡೋದು ವಾಸಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಮುಂದಿನ ಶ್ಲೋಕದಲ್ಲಿ, ಆ ಶ್ಲೋಕ ಇದೆಯಲ್ಲ, ಅದ್ರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನಿ. ಅಂದ್ರೆ ಇದನ್ನೇ ಅನುಸ್ಮರಣೆ ಮಾಡ್ತಾ 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 ಯಾವಾಗಲೂ ಪರಮಾತ್ಮನ ಸಾಮೀಪ್ಯವನ್ನು ಅನುಭವಿಸುವಂಥದ್ದಿದೆಯಲ್ಲ, ಅದಕ್ಕೆ ಅಭ್ಯಾಸ ಯೋಗ ಅಂತ ಕರೀತಾನೆ ಕೃಷ್ಣ. ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನಿ, ಬುದ್ಧಿ ಇನ್ನೆಲ್ಲೂ ಹೊರಗಡೆ ಹೋಗ್ದಾಗ ಕೆಟ್ಟಾಗ್ತದೆಯಾ? ಅಭ್ಯಾಸ ಯೋಗಯುಕ್ತೇನ ಚೇತಸ ನಾಣ್ಯಗಾಮಿನಿ ಪರಮಂ ಪುರುಷಂ ದಿವ್ಯಂ ಯಾಂತಿ ಪಾರ್ಥಾನು ಚಿಂತೆಯನ್. ಅಂದ್ರೆ
ಆ ಪರಮಪುರುಷ, ದಿವ್ಯವಾದ ಪರಮಪುರುಷನ ಇದಾನಲ್ಲ, ಅವನ ಲಕ್ಷಣಗಳನ್ನ ನೀನು ಶಾಂತಿ ಪಡ್ಕೊಳ್ತೀಯ. ಯಾವಾಗ? ಪಾರ್ಥ ಅನುಚಿಂತಯನ್, ಅನುಸ್ಮರಣ ಅಂತ ಅಲ್ಲಿ ಹೇಳ್ತಿದ್ದ, ಅನುಚಿಂತಯನ್ ಅಂತ. ಎರಡೂ ಒಂದೇ. ಬುದ್ಧಿಯ ಕಾರ್ಯ ಸ್ಮರಣೆ ಅನ್ನೋದು ಏನದು? ನೆನಪಿನಿಂದ ಮಾಡುವಂಥದ್ದು. ಅನುಚಿಂತಯನ್ ಅಂದ್ರೆ ನೆನಪಿನಿಂದ ಮಾಡಿದ್ದೆಲ್ಲ ನೋಡಿದ್ರಿಂದ ಮಾಡುವಂಥದ್ದು. ಅನುಚಿಂತಯನ್ ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾನೆ. ಹೀಗಾಗಿ ಸ್ಮರಣೆಗಿಂತಲೂ ಕೂಡ ಅನುಚಿಂತನೆ ಇದೆಯಲ್ಲ, ಅನುಸ್ಮರಣೆ ಅನುಚಿಂತನೆ ಇದೆಯಲ್ಲ, ಅದು ತುಂಬಾ ಮಹತ್ವದ್ದು ಅಂತ ನಾನು ತಮಗೆ ಅರಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಮುಂದೆ 9ನೇ ಅಧ್ಯಾಯದಲ್ಲಿ ಮತ್ತೆ ತಿರುಗಿದನ್ನೇ ಶುರು ಮಾಡ್ತಾನೆ ಕೃಷ್ಣ. ಏನಂತಂದ್ರೆ, ಅನನ್ಯ ಚಿಂತೆಯಂತೋ ಮಾಂ, ಅನನ್ಯವಾಗಿ ಇನ್ನೇನು ಬೇರೆ ಏನು ಇಲ್ಲ ಅನ್ನೋ ಹಾಗೆ ಯಾರು ನನ್ನ ಆಲೋಚನೆ, ನನ್ನನ್ನ ಚಿಂತನೆಯ ಹಂತದಲ್ಲಿ ಇಟ್ಕೊಂಡಿರ್ತಾರೋ, ಯೇ ಜನ ಪರ್ಯುಪಾಸತೆ, ಯಾರು ಇದನ್ನು ಪರ್ಯುಪಾಸನೆ ಮಾಡ್ತಾರೋ, ತೇಷಾಂ ನಿತ್ಯಾಭಿಯುಕ್ತಾನಾಂ, ನಿತ್ಯ ಅಲ್ತಿಗ ನಿತ್ಯ ಸುದ್ದಿಗೆ ಬಂದಿದೆ, ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಈ ಯೋಗಕ್ಷೇಮ ಅನ್ನೋ ಪದದ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈ ಯೋಗ ಕ್ಷೇಮ 2 ಪದ ಇದೆಯಲ್ಲ, ನಮಗ್ ಗೊತ್ತಿರೋದು ಕ್ಷೇಮ ಅಂದ್ರೆ ವೆಲ್ಫೇರ್ ಅಂತ ಅಷ್ಟೇ. ನಮ್ಮ ಅನುಭವ ನಾವ್ ಏನ್ ಮಾಡ್ತೀವಿ ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿರ್ಬೋದು, ನಾವು ತಲೆ ಕೆಡಿಸ್ಕೊಳಕ್ ಹೋಗೋದೇ ಇಲ್ಲ. ನಾವು ಹೇಳೋದೆಲ್ಲ ನಮ್ಮ ಅನುಭವದಲ್ಲಿ ಏನಿದೆಯೋ ಅದರಲ್ಲ ಅರ್ಥ ನಮ್ಗೆ ಸಿಗ್ಬೇಕು. ಹೌದು, ಅದನ್ನ ನಾನು ಹೇಳ್ಕೊಳ್ತೆ. ನಾನೊಂದ್ಸರಿ ಕೇಳಿದೆ, ನಿನ್ನೇನು ಕೇಳಿದೆ ಅಂತ ಕಾಣುತ್ತೆ, ಶಿವರಾಮ್ ಅವ್ರ ಮನೆಯಲ್ಲಿ ಒಬ್ಬ ಹೆಣ್ಮಗಳು ನಾನು ಯೋಗ ಹೇಳ್ಕೊಡ್ತೀನಿ ಅಂತಂದಾಗ, ಯೋಗಕ್ಕಾಗಿ ಕ್ಷೇಮವೋ ಕ್ಷೇಮಕ್ಕಾಗಿ ಯೋಗವೋ ಅಂತ ನನ್ನ ಪ್ರಶ್ನೆ. ಅದಕ್ಕೆ ಆಕೆ ಹೇಳಿದ್ಲು, ಕ್ಷೇಮಕ್ಕಾಗಿ ಏನೇ ಯೋಗ ಸಾರ್ ಅಂತ. ಹೌದಮ್ಮ, ನೀನಲ್ಲ, ನಾನು ಯಾರನ್ನ ಕೇಳಿದ್ರು ಅದೇ ಹೇಳ್ತಾರೆ. ಯೋಗಕ್ಕೆ ಹೋದ್ರೆ ನಿಮ್ಗೆ ಏನ್ ಕಾಯಿಲೆ ಆಗಿತ್ತು, ತೊಂಟ ನೋಯ್ತಿತ್ತ, ಅದಕ್ಕೆ ಹೋದ್ರ ಯೋಗಕ್ಕೆ ಅಂತ ಕೇಳೋದ್ರಿಂದ ಕ್ಷೇಮಕ್ಕಾಗಿ ಯೋಗ ಅಂತ. ಆದ್ರೆ ಕ್ಷೇಮ ಜಾಸ್ತಿ ಆದ್ರೆ ಪರಮಾತ್ಮನ ವಿಸ್ಮೃತಿ ಉಂಟಾಗುತ್ತೆ, ಕ್ಷೇಮ ಬದುಕಿನ ಗುರಿ ಆಗಿರೋಕ್ ಸಾಧ್ಯವೇ ಇಲ್ಲ. ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾನೆ, ಕಾಯ ಬಲಿದೊಡೆ ಮಾಯ ಬಲಿಯುವುದು, ಮಾಯ ಬಲಿದೊಡೆ ಛಾಯ ಬಲಿಯುವುದು, ಕಾಯ ಮಾಯಾ ಛಾಯ ಬಲಿದೊಡೆ ಸಿದ್ಧ ನವನಲ್ಲ, ಕಾಯ ಮಾಯಾ ಛಾಯದೊಳಗಿನ ದಾಯವನ್ನು ನೆರೆ ಬಲ್ಲನಾದೊಡೆ ರಾಯನಾಥನು ಸಿದ್ಧರಲ್ಲಿ ಗೋರಕ್ಷಣೆಗಳಿಂದ ಅಂತ. ಇದೇ ಬನವಾಸಿ ಪ್ರದೇಶದ ಅಲ್ಲಮ ಪ್ರಭು ಗೋರಕ್ಷಣೆಗೆ ಮಾಡಿದ ಉಪದೇಶ ಇದು. ಅವನು ವಜ್ರಕಾಯ ಮಾಡಿದ ಕಾವ್ಯ, ಅದು ನೀವೆಲ್ಲ ಅದು ಇಲ್ಲಿ ಅಕ್ಷರಶಃ ತಗೋಬೇಡಿ. ವಜ್ರಕಾಯ ಮಾಡಿದ್ದವನು ಅಲ್ಲಮ ಪ್ರಭು ಭೇಟಿಯಾದಾಗ ಅವನಿಗೆ ಬಹಳ ಅಹಂಕಾರ, ನಾನು ಸಾವು ಬರಲ್ಲ, ನಾನು ವಜ್ರಕಾಯ ಮಾಡಿದ್ದೀನಿ ಅಂತ. ಅಲ್ಲಮ ಪ್ರಭು ಅವನನ್ನು ಮೂದಲಿಸ್ತಾನೆ. ಮೂದಲಿಸೋದು ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡವನ್ನ ಕೊಡವಿ ಬೂದಿಯನ್ನು ತೆಗೆಯೋ ಹಾಗೆ. ಅವಾಗ ಅವನು ಸಿಟ್ಟು ಬಂದ್ಬಿಟ್ಟು ಹೇಳ್ತಾನೆ, ಯಾರಿಗೆ? ಅಲ್ಲಮ ಪ್ರಭುಗೆ, ತಗೋ ಕತ್ತಿ ಹೊಡಿ ಅಂತಾನೆ. ಕತ್ತಿ ತಗೊಂಡು ಅಲ್ಲಮ ಪ್ರಭು ಹೊಡೆದ್ರೆ ಕತ್ತಿ ಮುರಿದು ಹೋಗುತ್ತೆ, ಅವನ ದೇಹಕ್ಕೆ ಏನೂ ಆಗಲ್ಲ, ವಜ್ರಕಾಯ ಅವನು ಅಂತ. ಅದಕ್ಕೆ ಅಲ್ಲಮ ಪ್ರಭು ಸೋತ್ಕೋದ್ನಲ್ಲ, ಅವನು ಅಲ್ಲಮ ಪ್ರಭು ಏನ್ ಬೇಜಾರ್ಕೊಳ್ಳಲ್ಲ, ತಗೋ ನೀನೊಂದು ಕತ್ತಿ ನನ್ಗೆ ಹೊಡಿ ಅಂತಾನೆ. ಇವನ್ ಕತ್ತಿ ಹೊಡೆದ್ರೆ ಒಂದು ಚಾಮರಸ ಬರೀತಾನೆ, ಈ ಸಾಡಿ ತವನಸಿ ಅಮಮ ಪ್ರಭುವಿನ ಬಯಲ ದೇಹದಲ್ಲಿ. ಆ ಬಯಲದ ಇದನ್ನು ಕಟ್ಟಿ ಮುರಿದು ಬಿದ್ರೆ ಅದು ಗಾಳಿ ಹೊಡೆದ ಹೇಗೆ ಗಾಳಿಯಿಂದ ಚೂರು ಮಾಡೋಕ್ ಸಾಧ್ಯವಿಲ್ವೋ ಹಾಗೆ ಅವನ ಕತ್ತಿ ಬಯಲ ದೇಹದಲ್ಲಿ ಈ ಸಾಡಿ ತಂದು. ಆಗ ಇವನ್ಗೆ ನಂದಕ್ಕಿಂತ ಇದಿನ್ನೂ ವಾಸಿ. ಯಾಕೆಂದ್ರೆ ಗಟ್ಟಿಯಾದ ಪುಡಿ ಮಾಡ್ಬೋದು, 2 ಚೂರು ಮಾಡ್ಬೋದು. ಹರಿಯೋ ನೀರನ್ನ 2 ಚೂರು ಮಾಡಿ, ಗಾಳಿಯಿಂದ 2 ಚೂರು ಮಾಡಿ ಮಾಡಕ್ ಸಾಧ್ಯವಿಲ್ಲ. ಅದರಿಂದ ಬಯಲು ದೇಹ ಇದೆಯಲ್ಲ, ಅದು ಈ ವಜ್ರ ದೇಹಕ್ಕಿಂತ ಮುಖ್ಯ ಅಂತ ಅನ್ನಿಸ್ತದೆ. ಅವಾಗ ಶರಣಾಗ್ತಾರೆ ಅಲ್ಲಮ ಪ್ರಭುಗೆ. ಆಗ ಅವನು ಹೇಳೋ ಮಾತಿದು, ಕಾಯ ಬಲಿದೊಡೆ ಮಾಯ ಬಲಿಯುವುದು, ಮಾಯ ಬಲಿದೊಡೆ ಛಾಯ ಅಂದಮೇಲೆ ಕ್ಷೇಮಕ್ಕಾಗಿ ಯೋಗ ಅಲ್ಲ, ಯೋಗಕ್ಕಾಗಿ ಕ್ಷೇಮನೇ ಸರಿ. ಯಾಕೆಂದ್ರೆ ನಾನು ಯೋಗ ಸಾಧನೆ ಮಾಡುವಾಗ ಸೊಂಟ ನೋವು, ಹೊಟ್ಟೆ ನೋವು ಬಂದ್ರೆ ನಾನು ಎಂತ ಯೋಗ ಮಾಡ್ತೀನಿ, ಎಂತ ಧ್ಯಾನ ಮಾಡ್ತೀನಿ ನಾನು ಹೊಟ್ಟೆ ನೋವು ಬಂದ್ರೆ. ಅದರಿಂದ ಯೋಗಕ್ಕಾಗಿ ಕ್ಷೇಮ ಅನ್ನೋದು ಸರಿ, ಆದ್ರೆ ಪ್ರಚಲಿತವಾಗಿರೋದು ಕ್ಷೇಮಕ್ಕಾಗಿ ಯೋಗ ಅಂತ. ಆದ್ರೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈ 2 ಅಲ್ಲ ಅಂತ. ನಾವು ನಿರ್ಯೋಗ ಕ್ಷೇಮ ಭವಾರ್ಜುನ ಅಂತ. ತ್ರೈಗುಣ್ಯ ವಿಷಯಾನ್ ವೇದಾನ್ ನಿತ್ರೈಗುಣ್ಯ ಭವಾರ್ಜುನ, ಏನು ನಿರ್ದ್ವಂದ್ವ ನಿತ್ಯ ಸತ್ವಸ್ಥಂ ನಿರ್ಯೋಗ ಕ್ಷೇಮಾತ್ಮವಾನ್ ಅಂತಾನೆ. ಯೋಗಕ್ಷೇಮ
ಎರಡೂ ಬೇಡ ನಿಂಗೆ, ಯಾಕೆ ಬೇಕು? ಈಗ ಯೋಗಕ್ಷೇಮದ ಚಿಂತೆ ದೇಹಕ್ಕೆ, ಆತ್ಮಕ್ಕೆ, ನಿತ್ಯವಾದ ಆತ್ಮಕ್ಕೆ, ಸಾವಿಲ್ಲದ ಆತ್ಮಕ್ಕೆ ಸಾವೂ ಇಲ್ಲ, ರಕ್ಷಣೆಯೂ ಇಲ್ಲ, ಯಾವುದು ಬೇಕಾಗಿಲ್ಲ, ನಿರ್ಯೋಗಕ್ಷೇಮ ಆತ್ಮ ಅಂತ. ಸೊ ಆತ್ಮ ಪ್ರಜ್ಞೆ ಎಲ್ಲಿ ಬದುಕುವವನಿಗೆ ಸಾವಿನ ಭಯವೂ ಇಲ್ಲ, ನೋವಿನ ಭಯವೂ ಇಲ್ಲ. ಸಾವು ನೋವು ಬಂದರೂ ಅವನು ಬಂದದು ಪ್ರಕೃತಿಯಲ್ಲಿ ಇದೆ ಅಂತ ಅದನ್ನು ಒಪ್ಕೊಂಡು ಅವನೇನ್ ಮಾಡ್ತಾನೆ, ಸ್ವೀಕರಿಸ್ತಾನೆ. ಎಷ್ಟೊತ್ತು ಬರುತ್ತೆ, ಬರೀ ಹೋಗುತ್ತೆ, ಬೇಗ ಹೋಗುತ್ತೆ, ಐಸಿಯು ಹಿಡಿದ್ರೆ ಇನ್ನೂ ಬೇಗ ಹೋಗುತ್ತೆ ಪ್ರಾಣ, ಒಳ್ಳೇದು ಹೋಗಿ ಅಂತ. ಜೀವನ ಅನ್ನುವುದನ್ನ, ಹುಟ್ಟು ಅನ್ನುವುದನ್ನ ಪ್ರಕೃತಿ ಲೀಲೆ ಅಂತ ನಾವು ಬಾಯಿ ಹೇಳಿದ್ರು ನಾವು ಒಪ್ಕೊಂಡಿಲ್ಲ. ಅದಕ್ಕೆ ಸಾವನ್ನು ಕೂಡ ಪ್ರಕೃತಿ ಲೀಲೆ ಅಂತ ನಮ್ಗೆ ಒಪ್ಕೊಳ್ಳೋದು ಕಷ್ಟ ಆಗ್ತದೆ. ಆದರೆ ಕೃಷ್ಣ ಹೇಳೋದು ಹುಟ್ಟನ್ನು ಸಾವನ್ನು ಪ್ರಕೃತಿ ಲೀಲೆ ಆದ್ರಿಂದ ಅಲ್ಲಿ ನೀನು ಮೂಗು ತೋರಿಸೋ ಹಾಗಿಲ್ಲ. ಅದ್ರ ಬದಲು ಹುಟ್ಟಿನ ಪೂರ್ವದಲ್ಲಿ ನೀನೇನಿದ್ಯೋ ಅದೇ ನೀನು, ಸಾವಿನ ನಂತರ ಏನಿದ್ಯೋ ಅದೇ ನೀನು. ಆದ್ದರಿಂದ ನೀನು ಸಿನಿಮಾ ನೋಡಿ ಚಪ್ಪಾಳೆ ತಟ್ಟೋದು, ವಿಷಲ್ ಹಾಕೋದು ಮುಖ್ಯ ಅಲ್ಲ. ನೀನ್ ಹಾಕದೇ ಇದ್ರು ಸಿನಿಮಾ ನೋಡದೆ ನಡೆಯುತ್ತೆ, ನೀ ಹಾಕಿದ್ರು ನಡೆಯುತ್ತೆ. ಅದರಿಂದ ನಿನ್ನ ವಿಷಲ್ ಇದೆಯಲ್ಲ ಅದು ನಿನ್ನ ಚಟ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ನಿಜವಾಗಿ ನಿರಾಳವಾಗಿರೋನು ಇದು ಲೀಲಾ ಕೇಂದ್ರಿತವಾಗಿ ನೋಡ್ಬೇಕಾಗತ್ತೆ, ಪ್ರಕೃತಿಯನ್ನು ಲೀಲೆಯಾಗಿ ನೋಡ್ಬೇಕಾಗತ್ತೆ ಅನ್ನುವಂತ ಮಾತು. ಹಾಗಾಗಿ ನಾವು ಏನೇನೇ ದೊಡ್ಡ ಸಾಧನೆ ಮಾಡಿದೀವಿ ಅಂತ 80 ಪೇಜ್ ಬಯೋಡೇಟಾ ಬರ್ಕೊಂಡ್ರು ಸೂರ್ಯೋದಯನ 10 ಸೆಕೆಂಡ್ ಮುಂಚೆ ಆಗೋ ಹಾಗಾಗ್ಲಿ 10 ಸೆಕೆಂಡ್ ತಗಡ ಆಗೋ ಹಾಗಾಗ್ಲಿ ಮಾಡಕ್ ಆಗಲ್ಲ. ಆದ್ದರಿಂದ ಪ್ರಕೃತಿಯ ಲೀಲೆಯನ್ನ ನೋಡುವ ಅಭ್ಯಾಸ ಯಾರು ಬೆಳೆಸ್ಕೋತಾನೋ ಅವನು ಜ್ಞಾನಿ. ಪ್ರಕೃತಿಯದ್ದು ಲೀಲೆಯಾಗಿ ಎಲ್ಲ ವಿದ್ಯಮಾನಗಳು ಕಾಣುವ ಹಾಗೆ ಒಂದು ಧೋರಣೆ ಬೆಳೆಸ್ಕೋಬೇಕಲ್ಲ, ಆ ಬೆಳೆಸ್ಕೊಂಡಾಗ ನಾವು ಅದನ್ನು ಜ್ಞಾನಿ ಅಂತ ಅಂತೀವಿ. ನಾವು ಪ್ರವಾಸಿಗರು ಅಲ್ವಾ? ಪ್ರವಾಸಿಗರು ಏನ್ ಮಾಡ್ಬೇಕು? ಪ್ರವಾಸದಲ್ಲಿ ಬಂದಾಗ ಎಲ್ಲೆಲ್ಲಿ ಏನು ನೋಡ್ಬೇಕು, ನೋಡ್ತಿರ್ಬೇಕು, ಹೋಗ್ತಿರ್ಬೇಕು. ಅಲ್ಲೆಲ್ಲ ಹೋಟ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಪ್ರವಾಸದ ಪ್ರಜ್ಞೆನೇ ಮರ್ತ್ಕೋಬಾರದು. ಹಾಗಾಗಿ ನಾವು ಸಹಜವಾಗಿ ಸಚ್ಚಿದಾನಂದ ಸ್ವರೂಪರೆಂಬುದನ್ನ ಮರೆತು ನಾವು ನಗುತ್ತೀವಲ್ಲ, ನಾವು ಅಳ್ತೀವಲ್ಲ, ಒಂದು ತಪ್ಪು ಮಾಡ್ತಿದ್ದೀವಿ. ಎರಡನೇದು, ಹೊರಗಡೆಯಿಂದ ನಗುವನ್ನು ಅಳುವನ್ನು ಆಮದು ಮಾಡ್ಕೋತಿದ್ದೀವಲ್ಲ, ಅದು ಎರಡನೇ ತಪ್ಪು ಮಾಡ್ತಿದ್ದೀವಿ. ಜೊತೆಗೆ ನಮ್ಮ ದುಃಖವನ್ನ ನಾವೇನ್ ಮಾಡ್ತೀವಿ, ಇನ್ನೊಬ್ಬರ ಜೊತೆಲಿ ಹಂಚ್ಕೋತೀವಿ. ನೋಡಿ, ದುಃಖ ಆಗ್ಲಿ ಆಸೆ ಆಗ್ಲಿ ಏನಾಗುತ್ತೆ, ಅವ್ರು ಬಂತು ಅಂತ ಇಟ್ಕೊಂಡು ಆರ್ತಾ ಇದಾರಲ್ಲ, ಅರ್ಥ ಇವರು ನಮ್ ಕೈಲಾಗಲ್ಲ ಅಂತ ಅನ್ನೋದಾದ್ರೆ ಅದು ಅಸಹಾಯಕತೆ ಆಗುತ್ತೆ. ಅವಾಗ ಆರ್ತತೆ ಬರುತ್ತೆ. ನಮ್ಗೆ ಅಧಿಕಾರ ಇದ್ರೆ ಏನಾಗುತ್ತೆ, ಅದು ಕೋಪವಾಗುತ್ತೆ. ಏನೇ ಆಗ್ಲಿ ಈ ಕಷ್ಟ ಸುಖದ ಪ್ರತಿಕ್ರಿಯೆಗಳು ನಮಗೆ ಆವೇಶದ ಅಲೆಗಳನ್ನು ಎಡ್ತದೆ. ಆವೇಶದ ಅಲೆ ಯಾವಾಗ ಎದ್ದೇಳುತ್ತೆ, ಆಲೋಚನೆ ಹಿಂದೆ ಉಳಿದು, ಆಲೋಚನೆ ಯಾವಾಗ ಹಿಂದೆ ಉಳಿದು ಬಿಡುತ್ತೆ, ದೈವ ಪ್ರಜ್ಞೆ ಹುಟ್ಟೋದು. ಆದ್ರಿಂದ ಕಷ್ಟ ಸುಖಕ್ಕೆಲ್ಲ ತದ್ವಿರುದ್ಧವಾದ ಪದಗಳು ಕಷ್ಟ ಸುಖ. ಆದ್ರೆ ಪರಿಣಾಮದಲ್ಲಿ ಎರಡೂ ಒಂದೇ. ಯಾವುದು ಅಂದ್ರೆ ನನ್ನ ಅನಂತ ಪ್ರಜ್ಞೆಯನ್ನ ಮರೆಸಿ ಬಿಡುವಂತ ಸಾಧನೆಗಳು. ಒಂದು ರೀತಿಯಲ್ಲಿ ಅನಸ್ತೇಷ ಕೊಟ್ಟಾಗ ನೋವಿನ ಸಂವೇದನೆಯನ್ನೇ ಇಲ್ಲೇ ಇರೋ ಹಾಗೆ, ದೈವದ ಸಂವೇದನೆ ಇಲ್ಲೇ ಇರೋ ಹಾಗೆ ಕೊಡೋ ಅನಸ್ತೇಷ ಯಾವುದು ಅಂದ್ರೆ ನಮ್ಮ ಕಷ್ಟ ಸುಖಗಳು. ಹೀಗಾಗಿ ಜ್ಞಾನಿಯಾಗುವುದು ಅಂತಂದ್ರೆ ಏನು, ನಿತ್ಯ ಯೋಗಿಯಾಗುವುದು ಅಂತಂದ್ರೆ ಏನು ಅಂದ್ರೆ, ನೋಡುವುದು ಏನೇ ಇರಲಿ ನೆನಪಾಗೋದು ಯಾವುದು, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅಲ್ವಾ. ಅದಕ್ಕೆ ಭಾರತೀಯ ತತ್ವಶಾಸ್ತ್ರಜ್ಞರು ಒಂದು ವಿಚಿತ್ರವಾದ ಸಂಗತಿ ಹೇಳ್ತಾರೆ. ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ್ದು, ಕಷ್ಟ ಸುಖ ಪ್ರಪಂಚದಲ್ಲಿ ಇಲ್ಲ, ನನ್ನ ಸುಖ ಪ್ರಪಂಚದಲ್ಲೂ ಇಲ್ಲೇ ಇಲ್ಲ, ನನ್ನೊಳಗೆ ಇರೋದು. ಅದನ್ನ 6-7 ಹಂತದಲ್ಲಿ ಹೇಳ್ತಾರೆ. ಮೊದಲು ನಾನು ಹೋಗ್ತಾ ಇರ್ತೀನಿ, ನೋಡ್ತಾ ಇದ್ದೀನಿ, ಮನಸ್ಸಿನ ಸಹಕಾರ ಇಲ್ಲ. ನೀವೀಗ ಯಾವುದೋ ಕಚೇರಿಗೆ ಬೇಗ ಹೋಗ್ಬೇಕು, ಅಲ್ಲಿ 10:30 ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ, ನೀವು 10:30 ತಡವಾಗಿ ಹೋದ್ರೆ ಅಲ್ಲಿ ಕ್ಯೂ ಉದ್ದಕ್ಕೆ ಬೆಳೆಯುತ್ತೆ ಅಂತ ಇಟ್ಕೊಂಡ್ರೆ ಮನೆ ಮುಂದೆ ಅರಳಿರೋ ಹೂವನ್ನ ನಾವು ನೋಡಿರೋದಿಲ್ಲ. ಹಾಗಾಗಿ ನಮ್ಮ ಲಕ್ಷ್ಯ, ನಮ್ಮ ಪ್ರಜ್ಞೆ, ಆ ಹೂ ಇದ್ದರೂ ನಮ್ಮ ಪಾಲಿಗೆ ಇಲ್ಲ, ಇರೋದು ಬೇರೆ, ನಮ್ಮ ಪಾಲಿಗೆ ಇರೋದು ಬೇರೆ. ಇವೆರಡು ತುಂಬಾ ವ್ಯತ್ಯಾಸವಾಗಿದೆ. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಹೇಳ್ತಾರೆ,
ನಿನ್ನ ಕಣ್ಣು ಮನ ತಿಳಿಯುವಷ್ಟು ನಿನ್ನ ಜಗತ್ತು ಎಷ್ಟು ದೊಡ್ಡದಾಗಿದೆ ಅಂತ ಬಿಟ್ಬಿಡು, ಮರ್ತು ಬಿಡು. ನಿನ್ನ ಕಣ್ಮನ ತಿಳಿಯುವಷ್ಟು ನಿನ್ನ ಜಗ, ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನ ಮಂದಿ. ಉನ್ನತಿಯ ನೇರ್ದಂತೆ ನಿನ್ನ ಜಗ ವಿಸ್ತರಿಸುವುದು. ಬೆಟ್ಟದ ಮೇಲಕ್ಕೆ ಹೋಗ್ತಾ ಹೋಗ್ತಾ ನಿನ್ನ ಜಗತ್ತು ರೇಂಜ್ ಆಫ್ ವಿಷನ್ ದೊಡ್ಡದಾಗುತ್ತೆ. ಸಣ್ಣತನವನ್ನು ಸವೆದು ಮಂಕುತಿಮ್ಮ. ಹಾಗಾಗಿ ನಾವು ಈ ಜಗತ್ತನ್ನ ನಾವು ಹೀಗೆ ನೋಡ್ತಾ ಹೋಗ್ತಾ ಇದೀವಲ್ಲ, ಆಗ ನಮ್ಮ ಜಗತ್ತು ಯಾವುದು? ನಮ್ಮನ್ನು ಅಳಿಸೋ ನಗಿಸೋದು ಮಾತ್ರ ಜಗತ್ತು. ಅಳಿಸಿದರೆ ನಗಿಸಿದರೆ ನನ್ನ ಮರೆತುಬಿಟ್ಟು ನಾನು ಅಳುವನ್ನ ಇನ್ನೊಬ್ಬರಿಗೆ ಹಂಚ್ಕೊಡ್ತೀನಿ ಗೋಳ್ಕೊಂಡು, ಅಥವಾ ರೇಗ್ಕೊಂಡು ಹಂಚ್ಕೊಡ್ತೀನಿ. ಆಸೆನೂ ಅಷ್ಟು ಆಸೆ ಪೂರೈಸ್ತಿದ್ರೆ ನಾನು ಏನ್ ಮಾಡ್ತೀನಿ? ಕೂಗಾಡ್ತೀನಿ. ಹೀಗಾಗಿ ಆವೇಶದ ಅಲೆ ಇದೆಯಲ್ಲ, ಅದು ತುಂಬಾ ನಮ್ಮ ನಿತ್ಯ ಯೋಗಿಗೆ ಮುಖ್ಯವಾಗಿ ಆವೇಶದ ಅಲೆ ಇರುಕೂಡುದು. ಅದಕ್ಕೆ 12ನೇ ಅಧ್ಯಾಯದಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಯಸ್ಮಾನ್ನೋ ದ್ವಿಜತೆ ಲೋಕೋ. ಯಾರು ಯಾರು ಲೋಕವನ್ನು ಉದ್ವೇಗಕ್ಕೆ ಒಳಪಡಿಸೋದಿಲ್ವೋ, ಯೋಸ್ಮಿನ್ ನೋ ದ್ವಿಜತೆ ಸಹ, ಲೋಕದಿಂದ ಯಾರು ಉದ್ವೇಗಕ್ಕೆ ಒಳಗಾಗಲ್ವೋ ಅವನು ಹರ್ಷ ಅಮರ್ಷ ಭಯೋದ್ವೇಗ ಮುಕ್ತ ಸಚಮೇ ಪ್ರಿಯ ಅಂತ ನನಗೆ ತುಂಬಾ ಪ್ರಿಯವಾದ. ಆದ್ದರಿಂದ ನಾವು ಆವೇಶಕ್ಕೆ ಅಂಟಿಕೊಂಡ ಜನ, ಅದಕ್ಕೆ ದೇವರು ಮಾಡ್ಕೊಡ್ತಾನೆ ಅಲ್ವೇ? ಆವೇಶವನ್ನ ನಮ್ಮ ಹತ್ರ ಇರೋದು ಸಾಲದು ಅಂತ ಟಿವಿ ನೋಡಿ, ಸಿನಿಮಾ ನೋಡಿ, ಯಾರು ಬೀದಿ ಹೇಳಕ್ ಆಯ್ತಿದ್ರು ನೋಡಿ ತಂದ್ಕೋತೀವಿ ಆವೇಶ ನೋಡಕ್ಕೆ. ಯಾಕೆ ಅಂದ್ರೆ ನಮಗೆ ಅದೊಂದು ಭ್ರಮೆ ಇದೆ, ಆವೇಶದಲ್ಲೇ ಖುಷಿ ಇರೋದು ಅಂತ. ಅಥವಾ ಆವೇಶದಿಂದ ಸದ್ಯ ನನ್ನ ಆವೇಶ ಮರೀಲಿ ಅಂತಲೂ ಇರ್ಬೋದು. ಅದೇನಾದ್ರು ಆಗಲಿ, ಆವೇಶದಿಂದ ಆವೇಶವನ್ನು ಕೊಚ್ಚಿ ಹಾಕುವುದು ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ಬಿಟ್ಟು, ಆವೇಶ ನಿನ್ನ ಮಿತ್ರನಲ್ಲ, ಆವೇಶ ನಿನ್ನ ವೈರಿ. ಆವೇಶದಿಂದ ದೂರ ಇದ್ರೆ ನೀನು ನನಗೆ ಹೆಚ್ಚು ಪ್ರಿಯ ಆಗ್ತೀಯ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮೀಯರೇ, ಆ ನಿತ್ಯ ಯೋಗಿಯಾಗಬೇಕಾದ್ರೆ ಆವೇಶದ ನಿಯಂತ್ರಣ ಅಗತ್ಯ. ಸ್ವಕೇಂದ್ರಿತ ಚಿಂತನೆಯನ್ನ ದುರ್ಬಲಗೊಳಿಸುವುದು ಅಗತ್ಯ. ನೋಡಿದ್ದೆಲ್ಲವನ್ನೂ ಕೂಡ ಆ ಒಂದು ದೈವ ಪ್ರಜ್ಞೆಯವರೆಗೆ ಕರ್ಕೊಂಡು ಹೋಗೋದು ಅಗತ್ಯ. ಇಲ್ಲಿ ಬಿಡಿ, ಈಗ ನಾನು ಏನು ಹೇಳ್ತೀನಿ, ಅಸ್ಥಿ ಅಂತ ಹೇಳಿದ್ನಲ್ಲ. ಹಾಗಾಗಿ ನಾನು ಪ್ರಪಂಚದಲ್ಲಿ ಯಾವುದೋ ಒಂದು ನೋಡ್ತೀನಿ, ಅದು ಅಸ್ಥಿ. ಎರಡನೇದು ಭಾತಿ. ಭಾತಿಯಿಂದ ನೋಡಿದ್ರೆ ನನಗೆ ಏನು ಇಷ್ಟವೋ ಅದು ಜ್ಞಾಪಕ ಬರುತ್ತೆ ಅಲ್ವಾ? ನಮ್ಗೆ ಹಾಲು ಚೆಲ್ದಾಗ ಬೆಳೆದಿಂಗಳು ಅಂದ್ರೆ ನಮ್ಮ ಗುರುಗಳು DP ರಾಜರು ನಮ್ಮ ಹೆಣ್ಕುರ್ಗಳ ಪದ್ಯದಲ್ಲಿ ಬರೀತಾರೆ, ಬೆಳೆದಿಂಗಳು ರಾತ್ರಿಯಲ್ಲಿ ಈಚೋರಿ ಬತ್ತಂದ್ರೆ ಈಚಲೆಂಡ ಚೆಲ್ಲಂಗೆ ನೆಪ್ಪಾಯ್ತದೆ, ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸದೆ ಹೋಯ್ತಂದ್ರೆ ತಪ್ಪಾಯ್ತದೆ. ಚಂದ್ರನ ಹೆಂಡದಂಗಡಿ ದೀಪದ ತರ ಅವ ಒಳಗೆ ಏನಿದೆಯೋ ಅದು ಹೊರಗೆ ಕಾಣುತ್ತೆ ಅಷ್ಟೇ, ಇನ್ನೇನಿಲ್ಲ. ಒಳಗೆ ಏನಿದೆಯೋ ಅದು ಅದೇ ಅಸ್ಥಿ ಭಾತಿ, ಅದು ಭಾಸವಾಗುತ್ತೆ. ಹೇಗೆ ಭಾಸವಾಗುತ್ತೆ ಅನ್ನೋದು ಪ್ರಿಯ ಅಂತ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಯಾವುದು ಪ್ರಿಯವಾದಿರುತ್ತೋ ಅದೇ ಅಲ್ಲಿ ಕಾಣಕ್ಕೆ ಶುರುವಾಗುತ್ತೆ. ಅಲ್ಲೋ ಪ್ರಿಯ ಅದು ನಂಗೆ ಇಷ್ಟ ಆಗ್ಬೇಕು ಅಂತಲ್ಲ, ನಾನು ಅದು ಸಂಪರ್ಕದಲ್ಲಿದ್ರೆ ಹಾಗಾಗುತ್ತೆ. ಅದೇ ಆಗುಂಬೆ ಸನ್ಸೆಟ್ ನೋಡಿದ್ರೆ ಹೋಟ್ಲಲ್ಲಿ ಅಡುಗೆ ಮಾಡ್ತಿದ್ದವನು ಹೇಳಿದಂತೆ, ಏನಂದ್ರೆ ಮಜ್ಜಿಗೆ ಒಳಗೆ ಮೈಸೂರು ಇದು ಕೇಸರಿ ಬಾತ್ ಮುಳುಗಿಸ್ದಾಗಿದೆ ಅಂತ. ಯಾಕಂದ್ರೆ ಪಾಪ ಅವನು ಅದು ನೋಡಿ ಅವನು ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಪ್ರಿಯ ಆಗಿರೋದು ನಮ್ಗೆ ಇಷ್ಟ ಅಂತಲ್ಲ, ಸಂಪರ್ಕದಿಂದ ಸಂಗಾತ್ ಸಂಜಾಯತೆ ಕಾಮ, ಅದನ್ನೇ ಕೃಷ್ಣ ಭಗವದ್ಗೀತೆ. ಸೊ ಅಸ್ಥಿ ಇದ್ದದ್ದು ಭಾತಿ ಇದೆ, ಭಾತಿ ಇದ್ದದ್ದು ಪ್ರಿಯ ಆಗುತ್ತೆ. ಪ್ರಿಯ ಆದಾಗ ಪ್ರಿಯವಾದದ್ದು ನೆನಪಾದರೆ ತುಂಬಾ ಖುಷಿಯಾಗುತ್ತೆ. ಮೋದ ಅಂತ ಹೇಳ್ತಾರೆ. ಆ ಮೋದ ಅದು ತಾತ್ವಿಕ ದೃಷ್ಟಿಕೋನದ ಸಂತೋಷದ ಮೊದಲನೇ ಹೆಜ್ಜೆ. ಯಾವುದು? ಮೋದ ಅಂತ. ಅತ್ತಿ ಬಾತಿ ಪ್ರಿಯ ಮೋದ. ಮೋದ ಆದರೆ ಇನ್ನೂ ಆಳವಾಗಿ ನೋಡ್ಬೇಕು ಅಂತ ಅದು ಆಟೋ ಕೆಟಾಲಿಟಿಕ್ ಅಂತ ಕೆಮಿಸ್ಟ್ರಿ ಭಾಷೆಯಲ್ಲಿ ಹೇಳೋದಾದ್ರೆ, ಒಂದು ಕ್ರಿಯೆ ಇನ್ನೂ ವೇಗ, ಅದರಿಂದಲೇ ತಂತಾನೇ ವೇಗ ಆಗೋದಕ್ಕೆ ಆಟೋ ಕೆಟಾಲಿಟಿಕ್. ಮೋದ ಇದ್ದದ್ದು ಆಮೋದ ಆಗುತ್ತೆ. ಆಮೋದ ಇದ್ದದ್ದು ಪ್ರಮೋದ ಆಗುತ್ತೆ. ಅಂದ್ರೆ ನನ್ಗೆ ಇನ್ನೇನು ಬೇಡ ಇಷ್ಟರಲ್ಲೇ ನಾನು ಸಂತೋಷ ಪಡ್ತೀನಿ, ಯಾವುದನ್ನು ನೋಡಿದ್ರು ಕೊಡುವಂತ ಒಂದು ಸ್ಥಿತಿ ಬರುತ್ತೆ. ಅದನ್ನ ಪ್ರಮೋದ ಅಂತ ಕರೀತೀವಿ. ಆತ್ಮೀಯರೇ, ಆ ನಿತ್ಯ ಯೋಗಿಗೆ ಆ ಬ್ರಹ್ಮ ಪ್ರಜ್ಞೆ ಇದೆಯಲ್ಲ, ಅಂದ್ರೆ ಭೇದದ ನಡುವೆ ಅಭೇದ ಕಾಣುವುದು. ವಿಭಕ್ತಂ ವಿಭಕ್ತೇಶು ಅಂತ ಕೃಷ್ಣ ಹೇಳ್ತಾನೆ. ವಿಭಾಗವಾಗಿ ಕಾಣುವುದರಲ್ಲಿ ಅವಿಭಕ್ತವನ್ನು ಯಾರು ನಿರಂತರವಾಗಿ ನೋಡ್ತಾನೋ ಅಂತ ಹೇಳ್ತಾನಲ್ಲ ಅದು. ಆದ್ರಿಂದ ಹೀಗೆ ಬ್ರಹ್ಮ ಪ್ರಜ್ಞೆ ಅಸ್ಥಿಯಾಗೋದೇ ಇನ್ನೂ ನಾವು ಹಂತದಲ್ಲೇ ಇಲ್ಲ ಇನ್ನು.
ಅದು ಅಸ್ಥಿ ಭಾತಿ ಪ್ರಿಯ ಮೋದ ಆಮೋದ ಪ್ರಮೋದ. ಮೊದಲನೇ ಮೆಟ್ಲಲ್ಲೇ ನೀರು ನಿಂತ್ಕೊಂಡ್ಬಿಟ್ಟಿದೆ, ನೀವು ಉಲ್ಟಾಡ್ತಿದ್ದೀವಿ. 6ನೇ ಮೆಟ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಪ್ರಮೋದ ಹೋದಾಗ ನಾವು ನಿತ್ಯ ಯೋಗಿ ಆಗ್ತೇವೆ ಅನ್ನುವಂಥ ಮಾತು. ನಾನು ಮುಗಿಸುವ ಮುನ್ನ ಒಂದು ಅಂಶ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪುರಾಣಗಳಿದೆಯಲ್ಲ, ಆ ಪುರಾಣಗಳು ತುಂಬಾ ಚೆನ್ನಾಗಿ ಇಂಥ ಸಂಗತಿಗಳನ್ನ ಕಥೆಯ ರೂಪದಲ್ಲಿ ಹೇಳ್ತಾರೆ. ಕಥೆ ಇಂತಹ ಅಂತ ಹೇಳಿದ್ರು ಯಾರೋ ಕೃಷ್ಣ ಹೇಳಿದಲ್ಲ, ಅದು ಕಥೆಯ ರೂಪದಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅನ್ನಕ್ಕೆ ಭಾಗವತ ಮಹಾಭಾರತ ಬರೆದಂತೆ ವ್ಯಾಸರು ಎಲ್ಲವಕ್ಕೂ ಪ್ರಸ್ಥಾನತ್ರಯಕ್ಕೆಲ್ಲ ಭಾಷ್ಯ ಬರೆದವರು. ಮಹಾಭಾರತ ಬರೆದವರು ಕೊರಗ್ತಾ ಕೂತ್ಕೊಂಡ್ರಂತೆ. ನಾನೇನೋ ಮಹಾಭಾರತದ ಕಥೆಯಲ್ಲಿ ದೈವ ಕೃಷ್ಣ ಲೀಲೆ ಇದೆಲ್ಲ ಹೇಳಕ್ ಬಂದ್ರೆ ಬರೀ ದ್ರೌಪದಿ ವಸ್ತ್ರಾಪರಣ ನೋಡ್ಕೊಂಡು ಕೂತ್ಕೊಳ್ಳೋ ಭಕ್ತರು ಸಿಕ್ಕಿದ್ ನಾನು ಏನ್ ಮಾಡ್ಬೇಕು, ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ ಮಹಾಭಾರತ ಬರೆದ್ಬಿಟ್ಟು ಅಂದ್ಬಿಟ್ಟು ಕೊರಗ್ತಾ ಇದ್ರಂತೆ. ಅವಾಗ ನಾರದರು ಬಂದು ಕೇಳಿದಂತೆ, ಯಾಕೆ ಹೀಗೆ ಕೊರಗ್ತಿದ್ಯಾ, ಅಷ್ಟೊಂದೆಲ್ಲ ಭಾಷೆ ಬರೆದಿದೆಯಾ, ಜನಕ್ಕೆ ಅನುಕೂಲ ಮಾಡ್ಕೊಂಡು ಹೀಗಾಗಿದೆ ಅಂತ. ಇನ್ನೇನಾಗುತ್ತೆ, ಮನುಷ್ಯರ ಬಗ್ಗೆ ಬರೆದ್ರೆ ಇನ್ನೇನಾಗುತ್ತೆ, ಅದರಿಂದ ನಿಂಗೆ ಹೀಗಾಯ್ತು, ಅದರಿಂದ ದೇವರ ಬಗ್ಗೆ ಬರೀ, ಭಾಗವತ ಬರೀ ಇದ್ರಂತೆ. ಆಗ ಮಹಾಭಾರತ ಬರೆದ ಮೇಲೆ ಭಾಗವತನ ಯಾರು ವ್ಯಾಸರು ಬರೆದ್ರು ನಾರದರ ಸಲಹೆ ಮೇರೆಗೆ ಅಂತ ಇದೆ. ಅಂದ್ರೆ ಏನಾಯ್ತು, ನಾವು ಎಷ್ಟೇ ಮನುಷ್ಯರನ್ನ ಕೇಂದ್ರಿತವಾಗಿ ಕತೆ ಹೇಳಿದ್ರೆ ನಾವು ಮನುಷ್ಯದಷ್ಟನ್ನೇ ಆಯ್ಕೆ ಮಾಡ್ಕೋತೀವಿ, ಉಳಿದ ಪಾರ್ಟ್ ಬಿಟ್ಬಿಡ್ತೀವಿ, ನಮ್ಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೋತೀವಿ ಹಾಗೆ ಅಂತ. ಹಾಗೆ ಭಾಗವತದಲ್ಲಿ ಬರುವಂತ ಪ್ರಹ್ಲಾದನ ಕಥೆ ಇದೆಯಲ್ಲ, ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಯಾವಾಗ ಈ ಹೆಸರುಗಳನ್ನ ಇಡ್ತಾರೋ ಆ ಹೆಸರನ್ನ ಸುಮ್ಮನೆ ಕರೆಯಕ್ಕೊಂದು, ನಮ್ಗೆಲ್ಲ ಹೆಸರಿಟ್ಟು ಅಂಕಿತ ನಾಮ ಮನೋಹರ ಅಂತ ಇರ್ತಾನೆ, ಕೋತಿ ತರ ಇರ್ತಾನೆ. ಅವನ್ನ ಮಗು ನೋಡಿ ಲಕ್ಷಣ ನೋಡಿದ ಹೆಸರಲ್ಲ ಅದು. ಆದ್ರೆ ಪುರಾಣದ ಕಥೆ ಹಾಗಲ್ಲ, ಪ್ರತಿಯೊಂದೂ ಅಂಕಿತ ನಾಮವು ಅನ್ವರ್ಥ ನಾಮ. ಹಿರಣ್ಯ ಕಶಿಪು ಅನ್ನೋ ಪದ ತಗೊಳ್ಳಿ, ಹಿರಣ್ಯ ಅಂದ್ರೆ ಹೊಳೆಯೋದು, ಹೊಳೆಯೋದೆಲ್ಲ ನನಗೆ ಬೇಕು ಅನ್ನೋನು ಹಿರಣ್ಯ ಕಶಿಪು. ಅವನಿಗೆ ಯಾವ್ಯಾವ ಬೇಕು ಅನ್ಸತ್ತೋ ಅದನ್ನೆಲ್ಲ ತಗೊಳ್ಳೋದ್ರಲ್ಲಿ ಅವನಿಗೆ ನಗಕ್ಕೆ ಬರುತ್ತೆ. ಅವನ ಜನ್ಮದಲ್ಲಿ ನಾವು ನಗಲೇ ಇಲ್ಲ, ಹಾಗೆ ಜೀವನ ಕಳೆದ. ಆದ್ರೆ ಅವನಿಗೂ ಗೊತ್ತು ನಾನು ನಕ್ಕಿಲ್ಲ ಅಂತ. ಅದಕ್ಕೆ ಮಗನಿಗೆ ಏನಂತ ಬಿಟ್ಟ ಅಲ್ಲ, 4 ಜನ ಮಕ್ಕಳು ಅವ್ರಿಗೆ. ಯಾರಿಗೆ? ಹಿರಣ್ಯಕಶಿಪುಗೆ. ಮೊದಲನೇ ಆಹ್ಲಾದ ಅಂತ, ಅಲ್ಲ ಹ್ಲಾದ ಅಂತ. ಮೊದಲನೇ ಹ್ಲಾದ, ಹ್ಲಾದ ಅಂದ್ರೆ ನಗು ಅಂತ. ಎರಡನೇವನ ಹೆಸರು ಸಂಹ್ಲಾದ. ಅವನು ನಗದ್ ಬರಲ್ಲ, ಯಾರು ಜೋಕ್ ಹೇಳಿದ್ರೆ ಸ್ವಲ್ಪ ನಗ್ತಾನೆ ಅಷ್ಟೇ, ಜೋಕ್ ನೆನಪಿರೋವರೆಗೆ ನಗ್ತಾನೆ. 3ನೇವನ ಹೆಸರು ಆಹ್ಲಾದ, ಅಂದ್ರೆ ಪೂರ್ಣವಾಗಿ ನಗ್ತಾನೆ. ನಗುವಷ್ಟೊತ್ತಾದ್ರೂ ಪೂರ್ಣ ಮನಸ್ಸಿನಿಂದ. ನಾವು ನಗುವಾಗಲೂ ಹಿಂದಿಂದ ಯೋಚನೆ ಮಾಡ್ತಿರ್ತೀವಿ, ಗಂಗೆಯಲ್ಲಿ ಮುಳುಗುವಾಗ ತಂಬಿಗೆ ಚಿಂತೆ. ಕೊನೆಯವನ ಹೆಸರು ಪ್ರಹ್ಲಾದ. ಪ್ರಕರ್ಷೇಣ ಹ್ಲಾದ ಐತಿ ಪ್ರಹ್ಲಾದ. ಅವರಪ್ಪ ಯಾವುದಕ್ಕೂ ನಗಲ್ಲ, ನೀವು ಎಲ್ಲವಕ್ಕೂ ನೀನ್ ಸಾಯಿಸ್ತೀನಿ ನಗ್ತಾನೆ. ನಿನ್ನ ಮೂಲಕ ನನ್ನನ್ನು ಹರಿ ಸಾಯಿಸ್ಬೇಕು ಹೊರತು ನೀನ್ ಹೆಂಗ್ ಸಾಯಿಸ್ತೀಯ ನನ್ನ ಅಂತ ಹೇಳ್ತಾನೆ. ಸೊ ಈ ಪ್ರಹ್ಲಾದದ ಹಂತ ಇದೆಯಲ್ಲ, ಅದು ಜ್ಞಾನಿಯ ಹಂತ. ಅದಕ್ಕೋಸ್ಕರನೇ ಅವರು ಪರಮ ಭಾಗವತ ಅಂತ. ತುಂಬಾ ವಿಚಿತ್ರ ನೋಡಿ, ನಮ್ಮ ಪುರಾಣದ ಕಥೆಗಳು ನಾವು ಸುಮ್ಮನೆ ಬೇಗ ಓದ್ಕೊಂಡು ಹೋಗೋದನ್ನೆಲ್ಲ ಕೊಂದು ಹಾಕ್ಬಿಟ್ಟಿದ್ದೀವಿ. ನಾನು ತುಂಬಾ ದುಃಖದಿಂದ ಮಾತಾಡ್ತೀನಿ. ರಾಕ್ಷಸನ ಮಗ ಭಾಗವತ, ಪರಮ ಭಾಗವತ, ಪರಮ ದೈವಭಕ್ತ. ವಿಷ್ಣು ಮಕ್ಕಳಿಬ್ರು ರಾಕ್ಷಸರು ಅಲ್ವಾ? ನರಕಾಸುರ ರಾಕ್ಷಸ ಅಂದ್ರೆ ನಮ್ಮಪ್ಪ ದೊಡ್ಡ ಪ್ರೊಫೆಸರ್ ಆಗಿ ಪಂಡಿತ ಪುತ್ರ ಅಂತ, ವೈದ್ಯ ಪುತ್ರ ಸದಾ ರೋಗಿ. ಸೊ ಹೀಗಿರುವಾಗ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಈ ಪುರಾಣಗಳನ್ನ ಸುಮ್ಮನೆ ಕಥೆಗಳು ಅಂತ ಓದೋದಕ್ಕಿಂತ ನನ್ನ ಸ್ವಭಾವವನ್ನ ನಿರೂಪಿಸುವ ಸಲುವಾಗಿ ಕೆಲವು ಸುಳ್ಳುಗಳನ್ನ ಹೇಳುವ, ಅತಾರ್ಕಿಕ ಸಂಗತಿಗಳನ್ನು ಬೆರೆಸಿ ಹೇಳುವ ಶುದ್ಧ ತಾರ್ಕಿಕ ಮನೋವಿಜ್ಞಾನ ಅಂತ ನಾನು ನಮ್ಮ ಪುರಾಣವನ್ನ ನಾನು ಭಾವಿಸಿದ್ದೀನಿ. ನಾನು ಪುರಾಣವನ್ನು ಓದಿದ್ರೂ ಕೂಡ ಮತ್ತೆ ಓದೋ ಹಾಗಾಗೋದು ಈ ರೀತಿಯ ದೃಷ್ಟಿಯಿಂದ ನೋಡಿದಾಗ. ಆ ದೃಷ್ಟಿಯಿಂದ ತಾವು ನೋಡ್ಬೇಕು, ಪುರಾಣವನ್ನ ಎಸಿಬಾರ್ದು ಬಿಡೋ ಹಾಗೆ. ಯಾರೋ ಹೇಳ್ತಾರೆ ತರ್ಕದ ಗರಗಸದಲ್ಲಿ ಕುಯ್ದು ಬಿಟ್ಟಿವಿ ಎಲ್ಲ ಬರೀ ಮೂಢನಂಬಿಕೆ ಹಾಗೆ ಹೀಗೆ ಅಂತ. ಆ ಸುಳಿಗೆ ತಾವು ಸಿಕ್ಕಾಕೋಬಾರ್ದು. ಸಿಕ್ಕಾಕೊಂಡ್ರೆ ಅಮೂಲ್ಯವಾದನ್ನ. ನಮ್ಮ ಊರಿನಲ್ಲಿ ಒಬ್ಬ ರೈತ ಹೇಳೋನು, ದುಡ್ಡು ಬಿಸಾಕೋದ್ರೆ ಬಿಸಾಕು, ಎಣಿಸ್ಬಿಟ್ಟು ಬಿಸಾಕು ಎಣಿಸೋತ್ತೆ ನಮ್ಮದ ಮೇಲೆ ವ್ಯಾಮೋಹ ಬಂದ್ಬಿಡುತ್ತೆ. ಹಾಗೆ ಆ ಪ್ರಕೃತಿಯ ಲೀಲೆಯು, ಪ್ರಕೃತಿಯ ಪ್ರತಿಯೊಂದು ಘಟಕವು, ಪ್ರಕೃತಿಯಿಂದ ಆಗುವ ನೋವು, ಪ್ರಕೃತಿಯಿಂದ ಆಗುವ ನಲಿವು ಎಲ್ಲವೂ ಭಗವಂತನ ಲೀಲೆ. ಆದ್ರಿಂದ ಭಗವಂತನ ಲೀಲೆಯನ್ನು ಆಸ್ವಾದಿಸುತ್ತಾ ನಮ್ಮ ನೋವನ್ನ ಮರಿಬೇಕಾದ್ರೆ ಇಷ್ಟೇ ನಮ್ಮ ಜೀವನದ ಆದರ್ಶ.
ಇನ್ನು ಸುಳ್ಳು 100 ಹೇಳ್ಬೋದು, ನಾವು ಸುಳ್ಳು ಹೇಳ್ಬೇಡ ಅನ್ನೋದು ಅದೆಲ್ಲ ಅವತ್ತಿನ ನೀನು ದುಃಖ ಪಡಬೇಡ, ದುಃಖ ಪಡಿಸ್ಬೇಡ. ಡಿ ವಿ ಜಿ ಅವ್ರು ಹೇಳ್ತಾರಲ್ಲ, ನಗುವು ಸಹಜದ ಧರ್ಮ ಅಂತ. ಅವ್ರು ಏನ್ ಹೇಳಕ್ ಹೊರಟಿರೋದು, ನಾನು ಸಚ್ಚಿದಾನಂದ ಸ್ವರೂಪ, ನಾನು ನಗೋಕ್ ಕಷ್ಟ ಪಡ್ಬೇಕೇನೋ, ನಾನು ಸಹಜ ಸ್ವರೂಪ, ನನಗೆ ಯಾವ ಸ್ವರೂಪದ ಪ್ರಜ್ಞೆ ಬರುತ್ತೋ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಾನು ನಗಿಸ್ತಾ ಇಲ್ಲ, ಯಾರೋ ನಗಿಸಿದಾರೆ, ಅವ್ನು ನಗ್ತಿದ ನೋಡಿ ಕೇಳಿ ಸಂತೋಷ ಪಡೋದು, ನಾನೇ ನಗಿಸ್ತೇ ಅನ್ನೋ ಅಹಂಕಾರವೂ ಬೇಡ. ನಗುವ, ನಗಿಸುವ, ನಗುತ್ತ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಪ್ರಭುತಿಮ್ಮ. ಅಂದ್ರೆ ಸಚ್ಚಿದಾನಂದ ಸ್ವರೂಪವನ್ನು ನಾವೆಲ್ಲರಿಗೂ ಹಂಚೋಣ, ಎಲ್ಲಿ ಕಂಡರೂ ಸಚ್ಚಿದಾನಂದ ಸ್ವರೂಪವನ್ನು ಸ್ವೀಕರಿಸೋಣ. ನಮ್ಮ ವ್ಯವಹಾರವೆಲ್ಲ ಸಚ್ಚಿದಾನಂದ. ಅದನ್ನ ನಮ್ಮ ವಿದ್ಯಾರ್ಥಿ ಒಬ್ಬ ಹೇಳ್ತಿದ್ದ, ಈ ನಗುವು ಸಹಜದ ಧರ್ಮ ಅಂತ ಹೇಳಿದ್ರು. ಸರ್ ನೀವೇನು ಹೇಳಿ ಸರ್, ನಮಗೆ ಇನ್ನೊಬ್ಬರದ್ದು ನಮ್ಮ ಕಷ್ಟ ಹೇಳ್ಕೊಂಡೇ ಸಮಾಧಾನ. ಒಳುವು ಸಹಜದ ಧರ್ಮ, ಒಳಿಸುವುದು ಪರಧರ್ಮ, ಒಳುವ ಕೇಳುತ್ತಾ ಒಳುವುದು ಅತಿಶಯದ ಧರ್ಮ. ನಾವು ಈ ಧರ್ಮನೇ ಮಾಡೋರು ಅಂತ. ಮಾಡಪ್ಪ, ಯಾರು ಬೇಡ ಅಂತಾರೆ. ನೀನ್ ಡಿ ವಿ ಜಿ ಅವ್ರನ್ನ ನಗಿಸೋದು ಅಂದ್ರೆ ಕಚಗುಳಿ ಇಟ್ಬಿಟ್ಟು ನಗಿಸೋದು ಅಂತ, ಒಂದ್ ಜೋಕ್ ಹೇಳಿ ನಗಿಸೋದು ಅಂತ ನೀನ್ ಕಂಡ್ಕೊಳ್ಳೋನ್ಗೆ ನಿನ್ನ ಮಟ್ಟಿಗೆ ನಿನ್ನ ಅರ್ಥ ತಪ್ಪೇನಿಲ್ಲ. ಆದ್ರೆ ನನ್ನ ಅರ್ಥ ಬೇರೆ ಇದೆ. ಡಿ ವಿ ಜಿ ಅವರು ಅಷ್ಟು ಸರಳವಾಗಿ ಸಿಕ್ಕುವಂಥವ್ರಲ್ಲ ಯಾರು ಕೈಗೂ. ಅದರಿಂದ ಅವರು ನಗು ಸಹಜದ ಧರ್ಮ ಅಂದ್ರೆ ನಾವು ನಗದೇ ಇದ್ದಾಗ ನಾವೇ ನಗ್ತಿರುವಾಗ ಇನ್ನೊಬ್ರು ಹೇಗೆ ನಗಿಸ್ತಾರೆ. ಇಷ್ಟು ಹೇಳಿ ಕೊನೆಯದಾಗಿ, ದೇವರಿಗೆ 2 ಹಸ್ತ ಇದೆ ಅಲ್ವಾ, ಒಂದು ಹಸ್ತ ಕೆಳಗೆ ಹೀಗೆ ಇದೆ, ಇನ್ನೊಂದು ಹಸ್ತ ಮೇಲಿದೆ. ಇದು ಕೊಡೋದು ವರದ, ಇದು ಅಭಯ ಹಸ್ತ. ವರದ ಕೊಟ್ಟು ಆರ್ತನನ್ನ ಇಷ್ಟೇ ಅಲ್ಲ, ನನಗೆ ಇನ್ನೂ ಅರ್ಥ ಮಾಡ್ಕೊ ಅಂತ ಹೇಳುವಂಥದ್ದು. ಅಭಯ ಕೊಟ್ಟು ಇದು ಅರ್ಥಾರ್ಥಿಗೆ ಕೊಡೋದು, ಇದು ಆರ್ತನಿಗೆ ಕೊಡೋದು. ಜಿಜ್ಞಾಸೆ ಮಾಡುವಂಗೆ 2 ಕೈ ಯಾಕೆ 2 ಬೇರೆ ಬೇರೆ ದಿಕ್ಕಲ್ಲಿ? ಈ ಸ್ವಾಮಿಗಳು ಹೀಗೆ ಕೈ ಇಡ್ತಾರೋ ಹೀಗೆ ಕೈ ಇಡೋದಿಲ್ಲ. ಅವರೇ ಬರೀ ರಾಜಕಾರಣ ನಿಮ್ಗೆ ಹೀಗೆ ಕೊಡ್ಬೇಕು. ಆದ್ರೆ ರಾಜಕಾರಣಿಗಳು ದೇವ್ರ ಕ್ಯಾಲೆಂಡರ್ ನೋಡ್ಕೊಂಡು ಹಿಂಗೆ ಇಟ್ಟು ಹೋದಾರೆ, ಹಿಂಗೆ ಕೈ ಎತ್ತಾರೆ. ಅರ್ಥ ಉಂಟು ಅನುಭವಕ್ಕೆ, ಅನುಭವ ಮೀರಿದಂಥ ಅನುಕರಣೆಗೆ ಯಾವ ಅರ್ಥವೂ ಇಲ್ಲ, ಅನರ್ಥ ಇದೆ. ಆ ಅನರ್ಥದಲ್ಲೇ ನಾವೆಲ್ಲ ಭಾಗಿಗಳಾಗಿದ್ದೀವಿ. ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಕೃತಜ್ಞತಾ ಪೂರ್ವಕವಾಗಿ ವಂದಿಸ್ತೇನೆ. ಮಾತಿನ ಮಳೆಯ ಸಲುವಾಗಿ ನಿಜವಾಗಿ ಮಳೆಯಲ್ಲಿ ನೆನ್ಕೊಂಡು ಬಂದ ಎಲ್ಲರಿಗೂ ನನ್ನ ಆಭಾರಗಳು. ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ನನಗೆ ತಿಳಿದ ಮಟ್ಟಿಗೆ ಉತ್ತರ ಹೇಳ್ತೇನೆ. ಇಲ್ದಿದ್ರೆ ಇಬ್ರು ಕೂತ್ಕೊಂಡು ಯೋಚನೆ ಮಾಡೋಣ, ಅದಕ್ಕೇನಿಲ್ಲ. ಜಿಜ್ಞಾಸೆ ಅನ್ನುವಂಥದ್ದು ಕೂಡ ಒಂದು ರೀತಿಯ ಮೆಚೂರಿಟಿ ಅಂತ ನಾನು ಯಾಕೆ ಹೇಳಿದ್ದೀನಿ. ಆದ್ರಿಂದ ನಿತ್ಯ ಯೋಗಿ, ನಿತ್ಯ ಜ್ಞಾನಿ ಆಗ್ಬೇಕಾದ್ರೆ ಇದನ್ನ ಸವಿಕಲ್ಪ ಸಮಾಧಿ ಅಂತ ಕರೀತಾರೆ. ನಾನು ನಿತ್ಯ ಯೋಗಿ ಅಂತ ಕರೀನಲ್ಲ, ಅದನ್ನ ನಿತ್ಯ ಯೋಗಿ ಅಂದ್ರೂ ಅದೇ, ಜ್ಞಾನಿ ಅಂದ್ರೂ ಅದೇ. ಸವಿಕಲ್ಪ ಸಮಾಧಿ ಅಂತ ಯಾಕೆ ಕರೀತಾನೆ ಅಂದ್ರೆ, ನನ್ನ ಪಾಡಿಗೆ ನಾನು ಸುಮ್ಮನಿದ್ದಾಗ ಪ್ರಪಂಚದ ಯಾವುದೇ ಒಂದು ವಸ್ತು ನೋಡಿದ್ರೆ ನನ್ನ ಮನಸ್ಸಿಗೆ ಇದು ಬೇಕು ಅನ್ಸುತ್ತೆ, ಇಲ್ಲ ಬೇಡ ಅನ್ಸುತ್ತೆ, ಇದು ಚೆನ್ನಾಗಿದೆ ಅನ್ಸುತ್ತೆ, ಒಂದು ವಿಕಲ್ಪ ಉಂಟಾಗುತ್ತೆ. ಆ ವಿಕಲ್ಪವನ್ನು ದಾಟಿ ವಿಕಲ್ಪ ಕಾರಕ ಯಾವುದು ಅಂತ ನಾವು ಹುಡುಕಕ್ಕೆ ಹೋಗ್ತೀವಲ್ಲ, ಆಗ ನಾವು ನಿತ್ಯ ಯೋಗಿ ಆಗ್ತೀವಿ. ವಿಕಲ್ಪದಲ್ಲಿ ಕೊಚ್ಚಿ ಹೋಗಬಾರದು. ನಿರ್ವಿಕಲ್ಪ ಸಮಾಧಿ ಅಂದ್ರೇನು ಅಂದ್ರೆ, ಯಾವ ವಿಕಲ್ಪವೂ ಇಲ್ಲ, ಸುಮ್ಮನೆ ಕೂತಿದ್ರೆ ನಮಗೆ ಇದು ಪ್ರಕೃತಿಯಲ್ಲಿ ಇಲ್ಲೇ ನಾನು ನೋಡ್ತಿದ್ದೀನಿ ಅಂತ ನಿರ್ವಿಕಲ್ಪ ಸಮಾಧಿ. ಅದರಲ್ಲಿ 3 ಭಾಗ ಇದೆ. ಶಬ್ದಾನುವಿದ್ಧ ಸವಿಕಲ್ಪ ಸಮಾಧಿ, ದೃಶ್ಯಾನುವಿದ್ಧ ಸವಿಕಲ್ಪ ಸಮಾಧಿ, ಮನೋನುವಿದ್ಧ ಸವಿಕಲ್ಪ ಸಮಾಧಿ ಅಂತ. ನಿರ್ವಿಕಲ್ಪ ಸಮಾಧಿಯಲ್ಲೂ ಕೂಡ ಶಬ್ದಾನುವಿದ್ಧ ನಿರ್ವಿಕಲ್ಪ ಸಮಾಧಿ, ದೃಶ್ಯಾನುವಿದ್ಧ ನಿರ್ವಿಕಲ್ಪ ಸಮಾಧಿ, ಮನೋನುವಿದ್ಧ ನಿರ್ವಿಕಲ್ಪ ಸಮಾಧಿ ಅಂತ. ಈ ಎಲ್ಲವನ್ನು ಚರ್ಚೆ ಮಾಡಿರೋ ಒಂದು ಪುಸ್ತಕ ನಮ್ಮದು ಪ್ರಕಟ ಆಗಿದೆ, ಧ್ಯಾನ ಮತ್ತು ಏಕಾಗ್ರತೆ ಅಂತ. ಮೊದಲು ಈ ಸಮಾಧಿಯ ಬಗ್ಗೆ ಬರೆದಿರಲಿಲ್ಲ, ಆಮೇಲೆ ಪರಿಷ್ಕೃತ ಎಡಿಷನ್ ಮಾಡಲಾಯಿತು. ನಿನ್ನೆ ದಿವಸ, ಇನ್ನಂದ್ರೆ ಒಂದು ವಾರ ಕೆಳಗೆ ಪುಸ್ತಕದ 5ನೇ ಮುದ್ರಣ ಪ್ರಕಟ ಆಯಿತು. ಕನ್ನಡದಲ್ಲಿ 4,000 ಪುಸ್ತಕ ಆಗಿ 5,000 ಹೋಗೋದು ತುಂಬಾ ಆಶ್ಚರ್ಯ. ಅದೆಲ್ಲವಕ್ಕಿಂತ ಅದಕ್ಕೆ ಪ್ರತಿಕ್ರಿಯೆಗಳು ಬಂದದ್ದು ಕೂಡ ತುಂಬಾ ವಿಚಿತ್ರ. ನೀವು ಕೆಮಿಸ್ಟ್ರಿ ಮೇಷ್ಟ್ರು ಅಂತೀರ, ಇಷ್ಟೊಂದೆಲ್ಲ ನೀವು ಯಾಕೆ ಹೋದ್ರೆ ಈ ಪಂಚಕ್ಲೇಶಗಳು ಇದೆಲ್ಲವನ್ನು ಕೂಡ ಧ್ಯಾನ ಮತ್ತು ಏಕಾಗ್ರತೆ ಯಾಕೆ ಓದಕ್ಕೋದ್ರೆ ಇನ್ನಷ್ಟು ಪ್ರೀತಿಯಿಂದ ಕರ್ನಾಟಕದ ಜನ ಆ ಪುಸ್ತಕವನ್ನು ತಗೊಂಡು ಓದಿದ್ದು. ನಾನು ಬೇರೆ ಯಾವ ಪುಸ್ತಕನೂ ಖರ್ಚಾಗದೇ ಇರೋದು ಈ ಧ್ಯಾನ ಮತ್ತು ಏಕಾಗ್ರತೆ 5ನೇ ಮುದ್ರಣ ಕಂಡಿದೆ. ಅದರ ಬಗ್ಗೆ ಅದರಿಂದ ನನಗೆ
ನಾನು ಹೇಳ್ತಿರೋ ಜನಕ್ಕೆ ತಲುಪತ್ತೆ ಅನ್ನೋ ಒಂದು ಭರವಸೆ ಬಂದಿದ್ದರಿಂದ ಸಂಮೋಹನದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಹಿರಿಯ ನಾಗರಿಕರೇ, ನಾವು ಪ್ರತಿ ಸರಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿ BP ಶುಗರ್ ಚೆಕ್ ಮಾಡ್ಕೊಳ್ಳೋ ಹಾಗೆ ಮನೆಯಲ್ಲಿ ಇದ್ಕೊಂಡು ಕೂಡ 4-5 ಅಂತ ನಾವು ನಿತ್ಯ ಗಮನಿಸಬೇಕು. ಒಂದು ರಕ್ತ ಪರಿಚಲನೆ ಎಲ್ಲ ಕಡೆಗೂ ಆಗ್ತಾ ಇದೆ ಅಂತ. ರಕ್ತ ಪರಿಚಲನೆ ಚೆನ್ನಾಗಾದ್ರೆ ತಾನೇ. ಆಮೇಲೆ ನಾವು ತಿನ್ನುವ ಆಹಾರ, ನಾವು ಮಾಡುವ ಕೆಲಸ ಎರಡಕ್ಕೂ ಬ್ಯಾಲೆನ್ಸ್ ಮಾಡ್ಕೋಬೇಕು, ಸರಿದೂಗಿಸ್ಕೋಬೇಕು ಅನ್ನುವಂಥದ್ದು. ಮೂರನೇದು, ನಮ್ಮ ಮನಸ್ಥಿತಿಯಲ್ಲಿ ನಾವು ತುಂಬ ಜಾಸ್ತಿ ದಿವಸ ಬದುಕಬೇಕು. ಯಾಕಂದ್ರೆ ಬದುಕೋದು ನಮ್ಮ ವಿಷಯ ಅಲ್ಲಲ್ಲ, ಅದು ಪ್ರಕೃತಿ ಲೀಲೆ ತಾನೆ. ಪ್ರಕೃತಿ ಲೀಲೆಯಲ್ಲದ ಸಂಗತಿಯನ್ನು ನಾವು ಕಡೆಗೆ ಲಕ್ಷ್ಯ ಕೊಡುವಂಥದ್ದು. ಯಾರಿಗೂ ನಾವು ಅಡ್ವೈಸ್ ಮಾಡುವಂಥ ಸ್ಥಿತಿ ಹೋಗದಲ್ಲೇ ಸ್ವ ಆನಂದದಲ್ಲೇ ಮುಳುಗಿದ್ರೆ ಅವಾಗ ಕಿರಿಯರು ನಮ್ಮನ್ನು ಆಸೆ ಪಡ್ತಾರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಏನೇ ಹೇಳಿದ್ರು ಇವ್ರ ಕಾಲದ್ದು ಹೇಳ್ತಾರೆ, ನಮ್ಮ ಕಾಲದ್ದು ಹೇಳಲ್ಲ ಅಂತ ಮಾತು ಬಂದು ಸುಮ್ಮನೆ ಮನಸ್ತಾಪ ಆಗುತ್ತೆ. ಅದರಿಂದ ಕೃಷ್ಣ ಅದನ್ನು ತುಂಬ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಲ್ವಾ. ಅರ್ಜುನ ಒಂದು ಅಧ್ಯಾಯ ಪೂರ್ತಿ ಹತ್ರ ಗೋಳ್ಕರೆ ಮಾಡಿದ್ರು ಅವನು ಉತ್ತರ ಹೇಳಿದ. ಆಮೇಲೆ 2ನೇ ಅಧ್ಯಾಯದಲ್ಲಿ ಕೂಡ ಏನ್ ಹೇಳ್ತಾನೆ ಅಂದ್ರೆ, ಕೇಳ್ತಾನೆ ಅವನು. ಅವಾಗ ಹೇಳ್ತಾನೆ ಏನಂದ್ರೆ, ಅವನಿಗೆ ಅರ್ಜುನ ಕೇಳ್ತಾನೆ, ನೀನು ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತಾಂ ಧರ್ಮ ಸಮ್ಮೂಢ ಚೇತನ, ನನಗೆ ಧರ್ಮನೇ ಗೊತ್ತಾಗ್ತಿಲ್ಲ, ನಾನು ಹೇಳ್ತೀನಿ ಅಂದ್ಬಿಟ್ಟು 3 ಕೇಳ್ತಾನ ಅವನು. ಏನು? ಸ ನಿಶ್ಚಯೇನ ಬ್ರೂಹಿ, ಅಂದ್ರೆ ಯಾವ್ದು ಸರಿಯೋ ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಡುದು ನಿಮಗೆ. ತನ್ಮೆ ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ, ಅದಕ್ಕೋಸ್ಕರ ಹೇಳು. ನೋಡಿ, ಶಿಷ್ಯ ಅನ್ನೋರ್ಗೂ ಅವನು ಹೇಳಕ್ ಹೋಗಲಿಲ್ಲ. ನಮ್ಗೆ ಯಾರು ಕೇಳಿದ್ದೆ ಸಾಕು ಹೇಳಕ್ ಹೊರಟೋಗ್ತೀವಲ್ಲ. ಕೃಷ್ಣ ಅಷ್ಟು ಸಮ್ಯವಾಗಿದ್ದರೆ ಶಿಷ್ಯಸ್ತೇಹಂ ಸ್ಯಾದಿ, ಶಿಕ್ಷೆ ಕೊಡು ನನಗೆ, ನಾನು ನಿನ್ನ ಶಿಷ್ಯ, ನಾನು ನಿನಗೆ ಮಾಂ ತ್ವಾಂ ಪ್ರಪನ್ನಂ ಅಂತ ಕೃಷ್ಣ ಕೊಟ್ಟು ಶಿಕ್ಷೆಯನ್ನು ಅವಾಗ ಹೇಳಿದ ಶಿಕ್ಷೆ. ತಮುವಾತ ಋಷಿಕೇಶ ಸಹಸನ್ನಿವ ಭಾರತ, ಆಗ್ಲೂ ನಗ್ತಾ ಇದ್ನೇ ಹೊರತು ಶಿಕ್ಷೆ ಕೊಡಕ್ ಹೋಗಲಿಲ್ಲ, ನಿಂದೆ ತಪ್ಪು ಅಂತ ಹೇಳಲಿಲ್ಲ, ಆದ್ರೆ ನಿಧಾನವಾಗಿ ಹೇಳ್ತಾರೆ. ಆದ್ದರಿಂದ ಮನಃಪರಿವರ್ತನೆಯನ್ನು ಹೇಗೆ ನಿಧಾನವಾಗಿ ಮಾಡಬೇಕು ಅನ್ನೋಕ್ಕೆ ಭಗವದ್ಗೀತೆ ಅತ್ಯಂತ ಉತ್ಕೃಷ್ಟವಾದ ಗ್ರಂಥ. ಪ್ರಪಂಚದಲ್ಲೇ ಮೊದಲ ಮನಃಶಾಸ್ತ್ರದ ಪುಸ್ತಕ ಅಂತ ಪರಿಗಣಿಸಲಾಗಿದೆ. ನಾನು ಅಮೆರಿಕಾಗೆ ಹೋಗಿದ್ದಾಗ ಒಬ್ಬ ಸೈಕಿಯಾಟ್ರಿಸ್ಟ್ ಹಾಸ್ಪಿಟ್ಲಲ್ಲಿ ಭಗವದ್ಗೀತೆ ಗೀತೋಪದೇಶದ ಚಿತ್ರ ಇತ್ತು. ನಮ್ಮ ದೇಶದ ನೀವ್ಯಾಕೆ ಹಾಕೊಂಡಿದ್ದೀರಾ ಅಂತ ಅವ್ನು ಕೇಳೋವಂತ ಅವ್ರು ಹೇಳಿದ್ರು, ನಾವು ಯಾರೂ ಕೃಷ್ಣನಲ್ಲಿ ನೀರೋ ಸೈಕಿಯಾಟ್ರಿಸ್ಟ್ ಆಗಿ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಕೇಳಿದ ತಕ್ಷಣ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀವಿ. ಕೃಷ್ಣ ಎಲ್ಲಾ ಯೋಗವನ್ನು ಹೇಳ್ಬಿಟ್ಟು ನಿಂಗೆ ಯಾವ್ದು ಇಷ್ಟು ಅದು ಮಾಡಪ್ಪ ಅಂತ ಹೇಳಿ ಸಾಯಿಸ್ಕೊಡುವಂತ ಏಕೈಕ ಸೈಕಿಯಾಟ್ರಿಸ್ಟ್ ಅಂದ್ರೆ ಶ್ರೀಕೃಷ್ಣ ಮಾತ್ರ ಅಂತ. ನಮ್ಮಲ್ಲಿ ಅದು ರಿಲಿಜಿಯಸ್ ಬುಕ್ ಕೊಡಬಾರದು, ರಿಲಿಜಿಯನ್ ಹೇಳ್ತಾರೆ. ಪ್ರಪಂಚವೇ ಹಾಗೆ, ಅವರವರ ಅಸ್ಥಿ, ಅವರವರ ಭಾತಿ, ಅವರವರ ಅಸ್ಥಿ ಯಾವುದಿದೆಯೋ ಗೊತ್ತಿಲ್ಲ. ಪ್ರಶ್ನೆಗೆ ಯಾಕೆ ಚಪ್ಪಳೆ ತಟ್ಟುವಷ್ಟು ಸುಸ್ತಾಗ್ಬಿಟ್ಟ, ಟೀ ಕುಡಿದ್ರು ತಲೆ ಇತ್ತು. ಕೃಷ್ಣನ ಹೆಂಡತಿಯರೆಲ್ಲ ಸೇರಿ ಕೃಷ್ಣನ ಗುರುಗಳು ನೋಡ್ಲಿಕ್ಕೆ ಅಂತ ಹೊರಡ್ತಾರೆ. ಅವಾಗ ನನ್ನ ಕೊಂದು ತುಂಬಾ ಹರ್ಕೊಂಡು ಹೋಗ್ತಾ ಇರ್ತದೆ. ಅವ್ರು ಬಂದು ತುಂಬಾ ನದಿ ತುಂಬಾ ಹೋಗ್ತಾ ಇದೆ, ಏನ್ ಮಾಡೋದು? ಕೃಷ್ಣ ಬ್ರಹ್ಮಚಾರಿ. ನಾನು ಕೃಷ್ಣ ನಿತ್ಯ ಬ್ರಹ್ಮಚಾರಿ ಆದ್ರೆ ನಮ್ಗೆ ದಾರಿ ಬಿಡಿ ಅಂತ ಕೇಳ್ಕೊಳ್ಳಿ ಅಂತಾರೆ. ಅವರೆಲ್ಲ ನಗ್ತಾರೆ, ಇಲ್ಲೇ ನಾವು 8 ಜನ ಇದ್ದೀವಿ, ಇಲ್ಲೇ ಇವನು ನಿತ್ಯ ಬ್ರಹ್ಮಚಾರಿ ಅಂತಾನಲ್ಲ ಅಂತ. ಆ ನಿತ್ಯ ಯೋಗಿಗಳು ನಿತ್ಯ ಬ್ರಹ್ಮಚಾರಿಗಳು. ಆಮೇಲೆ ದಾರಿ ಬಿಡ್ತದೆ, ಅದಕ್ಕೆ ಇದು ಮಾಡಿದ್ರೆ ದಾರಿ ಬಿಟ್ಟು ಸೀದಾ ಸಾಂದೀಪನ ನೋಡ್ಕೊಂಡು ಹೋಗುವಾಗ ಎಲ್ಲ ತುಂಬಾ ಎಲ್ಲ ಇದನ್ನ ಕಜ್ಜಾಯಗಳನ್ನೆಲ್ಲ ಮಾಡ್ಕೊಂಡೋಗಿರ್ತಾರೆ. ಅವ್ರು ಮಾಡಿದ್ದನ್ನ ಎಲ್ಲಾರು ತಿಂತಾರೆ. ಅವರು ಎದುರಿಗೆ ಒಬ್ಬರಲ್ಲ 10 ಮಾಡಿದೆಲ್ಲ ತಿಂತಾರೆ. ಆಮೇಲೆ ಮತ್ತೆ ಬರ್ತಾರೆ, ಮತ್ತೆ ನದಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಬಂದು ಕೇಳ್ತಾರೆ ಸ್ವಾಮಿಗಳ ಹತ್ರ, ಗುರುಗಳ ಹತ್ರ, ಹಿಂದೆ ನದಿ ತುಂಬ್ಕೊಂಡು ನಾನು ನಿತ್ಯೋಪವಾಸಿ ಆದ್ರೆ ನನಗೆ ದಾರಿ ಕೊಡಿ ಅಂತ ಹೇಳಿ ಕೇಳಿಕೊಳ್ಳಿ ನೀವು ಅಂತ ಕೇಳ್ತಾರೆ. ಅವಾಗ ಮತ್ತೆ ಅವ್ರು ಬಂದು ಇಷ್ಟೊಂದು ನಮ್ಗೆ ಎಲ್ಲಿಗೆ ಇಷ್ಟೊಂದು ತಿಂದಿದ್ದಾರೆ ಅವರು ನಿತ್ಯೋಪವಾಸಿ ಅಂತಾರೆ.
ಅವಾಗ ಆದ್ರೂ ಬಂದು ಕೇಳ್ತಾರೆ, ನದಿ ದಾರಿ ಬಿಡ್ತಾರೆ. ಬಂದು ವಾಪಸ್ ಬಂದು ಕೃಷ್ಣ ಕೇಳ್ತಾರೆ, ಹೀಗೆ ಏನ್ ಕಥೆ ಇದೆ ಅಂತ. ಆ ನಿತ್ಯ ಉಪವಾಸಿ ಮತ್ತು ನಿತ್ಯ ಬ್ರಹ್ಮಚಾರಿಗಳು ನಿತ್ಯ ಯೋಗಕ್ಕೂ ಏನಾದ್ರು ಉಪವಾಸಿ ಅಂದ್ರೆ ಉಪಾನ್ ಹತ್ತಿರದಲ್ಲಿ ವಾಸ ಮಾಡೋನು, ಬ್ರಹ್ಮದ ಹತ್ತಿರದಲ್ಲಿ ವಾಸ ಮಾಡೋನು ಉಪವಾಸಿ. ಅವ್ನು ತಿನ್ನೋದ್ರಿಂದ ನಿರ್ಧಾರ ಆಗೋದಲ್ಲ. ತಿಂದ್ರೆ ನಾವು ನಮ್ಮ ಮನಸ್ಸು ಇನ್ನೂ ಚಂಚಲವಾಗುತ್ತೆ ಅನ್ನೋ ತಿನ್ನೋದು ಕಮ್ಮಿ ಮಾಡ್ತೀವಿ. ತಿನ್ನೋದು ಕಮ್ಮಿ ಮಾಡಿದ್ರು ಮಾಡಿರೋ ತಿಂಡಿನ ಇನ್ನೊಂದು ಸ್ವಲ್ಪ ಕಾಯ್ತಿರಿ ಜಾಸ್ತಿ ಹಾಕೊಂತೀವಿ, ಅದು ಬೇರೆ ಮಾತು. ಅದರಿಂದ ಉಪವಾಸಿ ಹಾಗೆ ಬ್ರಹ್ಮಚಾರಿ ಅನ್ನೋ ಪದಕ್ಕಂತೂ ಬ್ರಹ್ಮದಲ್ಲಿ ಚರಿಸುವವನೇ ಬ್ರಹ್ಮಚಾರಿ ಅಂತ. ಅದು ಶಬ್ದದ ಜೊತೆಯಲ್ಲಿ ಆಟ. ಈ ಆಟ ಎಷ್ಟು ಚೆನ್ನಾಗಿ ನಮ್ಮ ಕಾವ್ಯಗಳಲ್ಲಿ ಬಂದಿದೆ ಅಂದ್ರೆ, ಕುಮಾರವ್ಯಾಸ ಭಾರತ ನೀವು ಓದಿ, ಅದರಲ್ಲಿ ಇದು ಎಂಥದ್ದು ದೂರ್ವಾಸನ ಪ್ರಸಂಗ ಬರುತ್ತಲ್ಲ, ಕೂತ್ಕೊಳ್ತೆ, ದೂರ್ವಾಸನ ಪ್ರಸಂಗ ಬರುತ್ತಲ್ಲ, ಆ ದೂರ್ವಾಸನ ಪ್ರಸಂಗ ಬಂದಾಗ ಅವರು ಸ್ನಾನಕ್ಕೆ ಹೋಗಿರ್ತಾನೆ, ಕೃಷ್ಣ ಬಂದು ಕೇಳ್ತಾನೆ ಏನಾದ್ರು ಇದ್ರು ಕೊಡು ಅಂತ. ಇಲ್ಲ ನಾನು ಹೀಗೆ ತೊಳೆದಿಟ್ಬಿಟ್ಟಿದ್ದೀನಿ ಹೀಗಾಗಿದೆ ಅಂತ. ಏನಾದ್ರು ಮಿಕ್ಕಿರ್ಬೋದು ನೋಡು ಅಂತಾನೆ. ಅದರಲ್ಲಿ ಏನೋ ಒಂದು ಎಲೆ ಮಿಕ್ಕಿರುತ್ತೆ, ಅದನ್ನ ಕೊಟ್ಟರೆ ತಿಂತಾನೆ. ಅವಾಗ ಅವ್ರಿಗೆಲ್ಲ ಹೊಟ್ಟೆ ತುಂಬಿಡುತ್ತೆ ಹಾಗೆ ಅಂತ. ಅದಕ್ಕೆ ಕುಮಾರವ್ಯಾಸ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾ, ಬೇರಿಗೆ ನೀರು ಹಾಕಿದ್ರೆ ಎಲೆ ನೆಳೆದೋದು ಏನ್ ಆಶ್ಚರ್ಯ. ಅವನ್ ಬೇರು, ಕೃಷ್ಣ ಬೇರಿಗೆ ನೀರು ಹಾಕಿರುವಾಗ ಹೀಗೆ ಕಾವ್ಯವನ್ನ, ಅದಕ್ಕೆ ನಾನು ಹೇಳಿದ್ದು ಮುಂಚೆನೆ ಪ್ರಾರಂಭದಲ್ಲೇ ಹೇಳಿದೆ ನಿಮ್ಗೆ, ಕಾವ್ಯವನ್ನ ಯಥಾರ್ಥವಾಗಿ ತರ್ಕದ ಗರಗಸದಲ್ಲಿ ಕೊಯ್ಯೋದಲ್ಲ, ಅದನ್ನ ಲಕ್ಷ್ಯಾರ್ಥ ಇದೆ. ಆ ಲಕ್ಷ್ಯಾರ್ಥದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ವಿಶೇಷವಾದ ಗುಣ ಇದೆ. ಆ ಗುಣದ ದೃಷ್ಟಿಯಿಂದ ನೋಡದೆ ಹೋದ್ರೆ ಅಪಾರ್ಥಗಳು ಜಾಸ್ತಿ ಆಗಿದೆ. ಈಗ ಅಪಾರ್ಥ ಮಾಡೋರು ಎಷ್ಟೊಂದು ಜನ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಈಗ ನಾವು ಮೂಲ ಅರ್ಥ ಹೇಳಿದ್ರೆ ನೀವು ಇದನ್ನೇನೋ ಸಮರ್ಥಿಸ್ಕೊಳ್ಳೋಕೋಸ್ಕರ ಹೇಳ್ತೀರಾ ಅಂತ ಭಾವಿಸ್ತಾರೆ ಹೊರತು ಯಾರು ಕೂಡ ಅದನ್ನ ಯಥಾರ್ಥವಾಗಿ ತಗೊಳ್ಳೋದಿಲ್ಲ. ಈಗ ನೋಡಿ, ಎಸ್ಮರೇ ಪುಂಡರೀಕಾಕ್ಷರ ಸಭಾಗೆ ಅಭ್ಯಂತರ ಶುದ್ಧಿ ಅಂದ್ರೆ ಮೈಗೆಲ್ಲ ಕೆಸರು ಮೆತ್ಕೊಂಡ್ಬಿಟ್ಟು ಪುಂಡರೀಕಾಕ್ಷರ ಅಂದ್ರೆ ಹೊರಗೆ ಎಲ್ಲ ಶುದ್ಧಿ ಆಗೋಯ್ತು ಅಂತ ಕೇಳುವ ಜನ ಇದ್ದಾರೆ. ಅದಕ್ಕೆ ಉತ್ತರ ಹೇಳಕ್ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಶ್ಲೋಕ ಹೇಳ್ಕೊಡ್ತೀವಿ, ಅರ್ಥ ಹೇಳೋದಿಲ್ಲ. ಆಚಾರ ಹೇಳ್ಕೊಡ್ತೀವಿ, ವಿಚಾರ ಹೇಳೋದಿಲ್ಲ. ಪುಂಡರೀಕಾಕ್ಷ ಅಂದ್ರೆ ಏನು? ಪುಂಡರೀಕ ಅಂದ್ರೆ ತಾವರೆ ಅಂತ ಕಂಡು ನೋಡೋನು. ಅವನೇನ್ ಕಾಣ್ತಾನೆ ಅದನ್ನು ಕೊಡೋಗ್ಬಿಟ್ರೆ ಏನಾಗುತ್ತೆ? ನೀರು ಹನಿ ಎಲ್ಲ ಹೊರಟೋದಾಗೆ ಲೌಕಿಕ ಎಲ್ಲ ಹೊರಟೋಗುತ್ತೆ. ಪರಮಾತ್ಮನ ಅನುಸಂಧಾನ ಮಾಡುವಾಗ ದೇಹ ಕಾಯಿಗೆ ಕರ್ರನೆ ಕಂದಿದರೇನು, ನಿರ್ರನೆ ಮಿಂಚಿದರೇನು, ಎರಡಕ್ಕೂ ಸಂಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಅದು ಪೊಯಿಟ್ರಿ ಸರ್. ನಮ್ಮ ಎಲ್ಲ ಮಂತ್ರಗಳು ಸುಂದರವಾದ ಕಾವ್ಯ. ನಾವು ಅದನ್ನ ಕಾವ್ಯವಾಗಿ ನೋಡುವ ಕಲ್ಪನಾ ಶಕ್ತಿ ಇಲ್ಲದೆ ಸಾಕ್ಷರರಾಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಅಕ್ಷರ ಇಟ್ಕೊಂಡು ನಿಘಂಟು ಇಟ್ಕೊಂಡು ಅರ್ಥ ಹುಡುಕಿದ್ರೆ ಕಾವ್ಯಕ್ಕೆ ಅನ್ಯಾಯ ಆಗಿರುತ್ತೆ. ಯಾಕೆಂದ್ರೆ ನಾಜೂಕಾಗಿರುವಂತಹ ಒಂದು ವಸ್ತುನ ಎಳೆದಾಗ್ಬಿಟ್ರೆ ಏನಾಗುತ್ತೆ? ಅದು ಆ ತೊಲಿಗೆ ನಾವು ಸಿಕ್ಕಾಕೊಂಡ್ವಿ. ಅನೇಕ ಜನ ತಾವೆಲ್ಲ ನಾಸ್ತಿಕರು ದೇವರನ್ನು ನಂಬುದವರು ಅಂತೇಳಿ ವಾದವನ್ನು ಮಾಡ್ತಾರೆ. ಅವರು ಈ ಕಲ್ಪನೆಯಲ್ಲಿ ಹೋದರೆ ನಾವಿದು ಆಸ್ತಿಕವಾದಕ್ಕೆ ಮಾತ್ರ ಒಂದು ಒತ್ತಡ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ನಾಸ್ತಿಕವಾದವರು ದೇವರನ್ನೇ ನಂಬದೇ ಇದ್ದವರು, ಅವನ ಚರಿತ್ರೆಗಳು ಅಥವಾ ಅವನ ಒಂದು ವಿಧಾನ, ಅವನ ಬದುಕು ಇದೇ ದೃಷ್ಟಿಯಲ್ಲಿ ಇರಬೇಕು ಅಂತ ಪ್ರಶ್ನೆವಂತವಾದ. ಅಲ್ಲ, ಇದೇ ದೃಷ್ಟಿಯಲ್ಲಿ ಇರಬೇಕಾಗಿಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಸ್ತಿಕವಾದ ಅಂತ ಇದೆಯಲ್ಲ, ಆ ನಾಸ್ತಿಕವಾದವೇ ಆಸ್ತಿಕವಾದಕ್ಕೆ ಪ್ರತಿಕ್ರಿಯೆಯಾಗಿ ಬಂದದ್ದು. ಅದರ ಮೂಲದಲ್ಲೂ ಒಂದು ಆಸ್ತಿಕತೆ ಇದ್ದೇ ಇದೆ. ಅದಕ್ಕೆ ನಾನು ಉತ್ತರ ಕೊಡೋದೇ ಇಲ್ಲ, DVGನೇ ಕೊಟ್ಟಿದ್ದಾರೆ. ಏನು? ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಗಾಯ್ತು, ತಿಂಬಳದಿ ನೊಣ ನೀನು ಮಂಕುತಿಮ್ಮ. ದೇವರಿಲ್ಲ ಅನ್ನೋರನ್ನು ಪ್ರಕೃತಿ ಇಲ್ಲ ಅನ್ನಕ್ಕಾಗಲ್ವೋ? ಪ್ರಕೃತಿಯ ಲೀಲೆಯಾಗಿ ಜಗತ್ತನ್ನ ನೋಡಿದ್ರೆ ನೋವು ನಲಿವುಗಳು ಭಾವನೆಗಳ ಮೇಲೆ ನಿಯಂತ್ರಣ ಇದೆಯೋ? ಆ ಸೃಷ್ಟಿಕರ್ತ ಇಲ್ಲ ಅಂತ ತಾನೇ ಅವರು ನಿರೀಶ್ವರವಾದಿಗಳು. ಸೃಷ್ಟಿಯೇ ಇಲ್ಲ ಅಂತ ಹೇಗೆ ಯಾರಿಂದಲೂ ಸಾಧ್ಯ ಇಲ್ವಲ್ಲ. ಅದರಿಂದ ನಾನು ಅನೇಕ ಸರಿ ಒಂದು ವೆಬಿನಾರ್ ಮಾಡ್ತೀನಿ, ಪ್ರತಿ ಭಾನುವಾರ ವೆಬಿನಾರ್ ಮಾಡ್ತೀನಿ, ಆಚಾರ ವಿಚಾರ ಉಚ್ಚಾರ ಅಂತ. ಸಾಧ್ಯವಾದ ಮಟ್ಟಿಗೂ ನಿರೀಶ್ವರವಾದಿಗಳು ಆಕ್ಷೇಪಣೆ ಮಾಡದೇ ಇರೋ ತರ ನನ್ನ ನಿರೂಪಣೆಗಳನ್ನ ಮಾಡ್ತೀನಿ. ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಸೃಷ್ಟಿವರೆಗೆ ಹೋಗ್ತೀನಿ, ಸೃಷ್ಟಿಕರ್ತನ ತುದಿಗೆ ಹೋಗಲ್ಲ. ಪ್ರಕೃತಿಯನ್ನೇ ನಾವು ಒಪ್ಕೊಂಡ್ರು ಕೂಡ ನಮ್ಮ ಮನಸ್ಸನ್ನ ನಿರಾಳವಾಗಿರೋದು ಸಾಧ್ಯ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅದನ್ನೇ ಈಗ ದೇವರು ಅಂತ ಸೃಷ್ಟಿಕರ್ತ ಅಂದಾಗ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಸೃಷ್ಟಿ ಏನೂ ಇಲ್ವ? ಈಗ ನಾನು ಅನ್ನೋದು ಸೃಷ್ಟಿಯ ಒಂದು ಮಾಂಸದ ಮುದ್ದೆ. ನಾನು ಅಂತ ಎಲ್ಲಿದೆ?
ನನ್ನ ದೇಹದಲ್ಲಿರೋ ಪ್ರತಿಯೊಂದು ಪ್ರಕೃತಿಯಿಂದ ಕದ್ದದ್ದೆ, ಪ್ರಕೃತಿಗೆ ಹೋಗೋದೆ, ಅಲ್ಲಿಗೆ ನಾನು ಅನ್ನೋದು ಎಲ್ಲಿದೆ? ನಾನು ಅದೇ ಹೇಳ್ತೀನಿ, ದೇವರಿಲ್ಲ ತಾನೆ, ಬೇಡ ಬಿಡ್ರಪ್ಪ. ನೀನು ಇದ್ದೀರೋ, ನೀವು ಅಂದ್ರೆ ಏನು ಹೇಳಿ? ನೀವು ಹುಟ್ಟಿದಾಗ ಹೇಗಿದ್ರಿ, ಇವಾಗ ಹೇಗಿದ್ದೀರಿ, ಯಾವ್ದು ನೀವು? ನಿರಂತರವಾಗಿ ಬದಲಾಗುವ ಪ್ರಕೃತಿಯಲ್ಲಿ ಇಲ್ಲಿ ನನಗೆ ಒಂದು ನಾನೇ ಇದ್ದೀನಿ ಅನ್ನೋ ಒಂದು ಭ್ರಮೆ ಬಿಟ್ಟರೆ ದೇವರೆಲ್ಲ ಭ್ರಮೆ, ನಾನು ಅನ್ನೋದೇ ಭ್ರಮೆ ಅಂತ. ಆ ಥರ ಬೇರೆ ದೃಷ್ಟಿಗಳಲ್ಲೂ ಹೇಳೋದು ಸಾಧ್ಯ ಇದೆ. ಹಾ, ಈಗ ಜ್ಞಾನಿ ಜಿಜ್ಞಾಸಿನೂ ಆಗಿರ್ಬೇಕು ಅಲ್ಲ, ಜಿಜ್ಞಾಸು ಈ ತರ್ಕ ಮಾಡೋದಕ್ಕಿಂತ ನನಗೆ ತರ್ಕದ ಮೂಲಕ ದೇವರನ್ನು ಅರಿಯೋದು ಬೇಕಾಗಿಲ್ಲ, ನನ್ಗೆ ದೇವರೇ ಬೇಕು. ಅದೇ ಕೈವಲ್ಯ ಅಂತ ಹೇಳೋದು. ನೋಡಿ, ಶಂಕರಾಚಾರ್ಯರು ಹೇಳ್ತಾರಲ್ಲ, ನ ಧರ್ಮಂ ನ ಅರ್ಥಂ ನ ಕಾಮಂ ನ ಮೋಕ್ಷಂ. ಮೋಕ್ಷವೂ ನನಗೆ ಬೇಕಾಗಿಲ್ಲ, ಚಿದಾನಂದ ರೂಪಂ ಶಿವೋಂ ಶಿವೋಂ ಅಂತ ಹೇಳ್ತಾರೆ. ಅವಧೂತರಿಗೆ ಧ್ಯಾನ ಧಾರಣ ವರ್ಜಿತಂ ಏನ ಅಂತ ಹೇಳ್ತಾರೆ. ಅವರು ಧ್ಯಾನ ಧಾರಣೆಯನ್ನು ಕೂಡ ಬಿಡಬಲ್ಲರು ಅಂತ. ಅವರವರ ಮೆಚೂರಿಟಿಗೆ ತಕ್ಕ ಹಾಗೆ, ಅವರವರ ಪ್ರಬುದ್ಧತೆಗೆ ತಕ್ಕ ಹಾಗೆ ಒಂದೊಂದು ಫಲಿತ, ಒಂದೊಂದು ದೃಷ್ಟಿಕೋನ ಕೊಡ್ಬೇಕಾಗುತ್ತೆ. ಅದನ್ನ ಯಾರೋ ಹೇಳ್ತಿದ್ರು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಇದೆಯಲ್ಲ. ಹಾಗಾದ್ರೆ ಧರ್ಮಕ್ಕೆ ಏನ್ ಬೆಲೆ? ಕೃಷ್ಣ ಎಲ್ಲ ಧರ್ಮನು ಬಿಟ್ಬಿಡು ಅಂತ ಹೇಳಿದಾನಲ್ಲ. ಅಂದ್ರೆ ಬಿಟ್ಬಿಡು ಅಂತ ಯಾವಾಗ ಹೇಳಿದಾನೆ? ಮೋಕ್ಷದ ಹಂತಕ್ಕೆ ಹೋಗ್ತಾರೆ. ಅರ್ಥ ಕಾಮ ಅನ್ನೋ ಕುದುರೆ ಮೇಲೆ ಕೂತಿದ್ದಾಗ ಧರ್ಮ ಅನ್ನೋ ಕಡಿವಾಣ ಬೇಕು, ನಡ್ಕೊಂಡು ಹೋಗೋಂಗೆ ಆಗ್ಬೇಕು. ಅರ್ಥ ಕಾಮದ ಇರುವವರೆಗೆ ಧರ್ಮದ ಅಗತ್ಯ ಬೀಳೋದು. ಅರ್ಥ ಕಾಮದಿಂದ ದೂರ ಉಳಿದ್ರೆ ಧರ್ಮದ ಕಟ್ಟುಪಾಡು ಕೂಡ ಬೇಕಾಗಿಲ್ಲ ಅನ್ನುವಂಥದ್ದು. ಮೋಕ್ಷದ ಹಂತದಲ್ಲಿ ಧರ್ಮವೂ ಬೇಕಾಗಿಲ್ಲ ಅನ್ನುವಂಥದ್ದು. ವಿ ಸೀತಾರಾಮಯ್ಯನವರು ಹೇಳ್ತಾರೆ, ಹಣತೆಗೆ ಎಣ್ಣೆಯು ಜಿಡ್ಡೆನೆ, ಜಿಡ್ಡೆ ಎಣ್ಣೆ ದೀಪದ ಕುಡಿಗೆ ಅಂತ. ಎಣ್ಣೆ ದ್ರವವಾಗಿದ್ದಾಗ ಅದಕ್ಕೆ ಅಂಟು ಗುಣ ಇದೆ, ಸ್ನಿಗ್ಧತೆ ಇದೆ, ಅದು ಇದಕ್ಕೆಲ್ಲ ದೀಪಕ್ಕೆ ಎಲ್ಲ ಅಂಟ್ಕೊಳ್ಳುತ್ತೆ. ಅದು ಹೊತ್ಕೊಂಡು ಇರುವಾಗ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಯಾವ ಜಿಡ್ಡು ಇರೋದಿಲ್ಲ. ಅದರಿಂದ ಲೌಕಿಕ ನೀತಿ ನಿಯಮಗಳು ಪಾರಮಾರ್ಥಿಕ ಹಂತದ ತಲುಪಿದ ಮೇಲೆ ಅರ್ಥಹೀನವಾಗುತ್ತೆ ಅನ್ನುವಂಥ ಮಾತು. ಸೊ ಸಾಮಾನ್ಯವಾಗಿ ಉಪನ್ಯಾಸಗಳು ನಗುವಿನಿಂದ ಪ್ರಾರಂಭ ಆಗುತ್ತೆ, ಮುಕ್ತಾಯ ಆಗೋದು ನಗುವಿನಿಂದ ಆಗೋದು ಬಹಳ ಅಪರೂಪ. ಅಂದ್ರೆ ತಾವು ಕೊನೆಯವರೆಗೂ ನಗು ಮುಖದಿಂದ ಕೇಳಿದ್ದಕ್ಕೆ ನನ್ನ ಅಭಿನಂದನೆಗಳು. ನಾವು KRVನಲ್ಲಿ ವಿಜ್ಞಾನ ಪರಿಷತ್ತಲ್ಲಿ ಒಂದು ಕಟ್ಟಡ ಕಟ್ಟಿದ್ವಿ. ಗ್ರೌಂಡ್ ಫ್ಲೋರ್ ಆಯ್ತು, ಫಸ್ಟ್ ಫ್ಲೋರ್ ಆಯ್ತು, ಸೆಕೆಂಡ್ ಫ್ಲೋರ್ ಆಯ್ತು. ನಾನು ನರಸಿಂಹಯ್ಯನವ್ರಿಗೆ ಹೋಗ್ತಾ ಇದ್ವಿ. ಒಬ್ಬ ಹುಡುಗ ಬಂದ್ಬಿಟ್ರು, ಸರ್ ಲಿಫ್ಟ್ ಹಾಕಿಸ್ಬೇಕು ಸರ್ ಅಂತ. ಹೌದಪ್ಪ, ನಮ್ಮ ಮುದುಕರಿಗೆ ಏನು ಲಿಫ್ಟ್ ಬೇಡ, ನೀವೆಲ್ಲ ಯುವಕರು ಇದಿರಲ್ಲ, ಬೇಕಾದ್ದೇ ಅದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಲಿಫ್ಟ್ ಇರ್ಲಿಲ್ಲ. ನಂಗೆ ನೋಡೋ ಏನು ಅನ್ನುತ್ತೇ ಇಲ್ಲ. ನನ್ನ ಪಾಡಿಗೆ ನಾನು ಮೆಟ್ಲು ಹತ್ಕೊಂಡು ಹೋಗ್ತಿದ್ದೆ. ನೀವು ಲಿಫ್ಟ್ ನೋಡ್ಬಿಟ್ಟಿರೋರು ನೋಡಿ, ಲಿಫ್ಟ್ ಇರ್ಲಿಲ್ಲ, ಆಗಲ್ಲ, ಹಾಕಿದ್ರಪ್ಪ ಅಂತ ಹೇಳಿದ್ರು. ಮುಗಿಸೋಣಲ್ಲ? ನಮ್ಮ ಪುರಾಣದಲ್ಲಿ ನಮ್ಮ ಉನ್ನತ ಪುರಾಣ ಹೇಳ್ತಕ್ಕಂಥದ್ದು ಅವರು ಒಂದು ಅನುಭವದಲ್ಲಿ ನಮ್ಮ ಅನುಸ್ಮರಣೆ ಬದ್ದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಕೃಷಿ ಕೆಲಸವನ್ನು ಮಾಡ್ತಾರೆ. ನಮ್ಮದು ಅಡಿಕೆ ಮುಖ್ಯವಾದಂಥ ಆ ಕೃಷಿ ಕೆಲಸವನ್ನು ಮಾಡುವಾಗ ಅವರು ವಯಸ್ಸಾದವರು ಪ್ರತಿ ಹಂತದಲ್ಲೂ ಸಹಿತ ಅವರು ಅಗೀತಾ ಇದ್ರು, ಅಥವಾ ಯಾವುದೇ ಗಿಡವನ್ನು ನೆಡ್ತಾ ಇದ್ರು, ಅಥವಾ ಅಡಿಕೆಯಿಂದ ಆಯ್ಕೆ ಮಾಡ್ತಾ ಇದ್ರು. ಪ್ರತಿ ಕೆಲಸದಲ್ಲೂ ಅವರು ಸ್ವಾಭಾವಿಕವಾಗಿ ಅವ್ರ ಮನಸ್ಸಲ್ಲಿ ಹರಿ 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 ಬರ್ತಾ ಇದ್ರು. ಅದು ಬಹುಶಃ ತಾವು ಹೇಳಿರ್ತಕ್ಕಂಥ ಒಂದು ಅನುಸ್ಮರಣೆ ಏನಿದೆ, ಪ್ರತಿ ಕೆಲಸದಲ್ಲೂ ಆಗ್ತಾ ಇರೋದು. ನನಗೆ ಆ ಒಂದು ಘಟನೆ, ಅವ್ರು ಹೇಳಿರ್ತಕ್ಕಂಥ ಒಂದು ಘಟನೆ, ತಾವು ಅನುಸ್ಮರಣೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ಎಷ್ಟು ಒಂದು ರೀತಿಯ ಒಂದು ಕಥೆನೂ ಹೌದು, ಅದು ನಿಜವೂ ಹೌದು. ಅದು ಆಗತ್ತೆ ಅಂತ ಹೇಳೋದು ಖಂಡಿತ ನಿಜ. ಅವರು ಕೊನೆಯಲ್ಲಿ ಅವರು ಬಹುಶಃ ಯೋಗಿಯಾಗೆ ಸಾವನ್ನು ಕಂಡು ಶರಣರ ಸಾವನ್ನು ಮರಣದಲ್ಲಿ ನೋಡುವಂತ ಅದೇ ದೃಷ್ಟಿಯಲ್ಲಿ ಮರಣವನ್ನು ಕಂಡಾಗ ನಮಗೆ ಅನಿಸಿದ್ದ ಹೊತ್ತು. ಯಾಕೆಂದರೆ ನಾವು ಬಾಕಿ ಯಾವುದನ್ನೇ ನೆನೆಸಿದ್ರೆ, ಯಾರನ್ನೇ ಒಂದು ಮನಸ್ಥಿತಿಯಲ್ಲಿ ನಾವು ಅಂದ್ಕೊಳ್ತಾ ಹೋದರೆ ಅದರಿಂದ ಕೆಲವೊಂದು ನೋವು ಅಥವಾ ಕೆಲವೊಂದು ವಿರೋಧನ ಅಥವಾ ಒಂದು ರೀತಿ ಅದರಿಂದ ಅಸಹ್ಯ ಭಾವನೆಗೆ ಹೋಗ್ಬೋದು. ಆದರೆ ದೇವರನ್ನು ಅಥವಾ ಸಚ್ಚಿದಾನಂದ ರೂಪವನ್ನು ನಾವು ಯಾವತ್ತೂ ಸ್ಮರಣೆ ಮಾಡಿದರೆ ಅದರಿಂದ ಯಾವತ್ತಿಗೂ ನಮಗೆ ಅಸಹನೆ ಆಗಲಿ ಅಥವಾ ಬೇಡ ಆಗ್ತಕ್ಕಂಥ ತ್ಯಾಜ್ಯ ಆಗ್ತಕ್ಕಂಥ ಭಾವನೆ ಆಗಲಿ ಅದು ಯಾವುದೂ ಬರೋದಿಲ್ಲ. ದಿನ ಹೋದಂತೆ ಅದರಲ್ಲೇ ನಾವು ಓದ್ತೇವೆ, ಆನಂದ ಆಗುತ್ತೆ. ಅತಿ ಹೆಚ್ಚಿನ ಆನಂದನೇ ಆನಂದ. ನಮಗೆ ಸಿಗ್ತಕ್ಕಂಥದ್ದು ಈಗ ಮಾವಿನ ಹಣ್ಣಿನ ಸೀಸನ್ ಇರ್ಬೋದು,
ಬಹುಶಃ ನಮ್ಮ ಎಕಾನಮಿಕ್ಸಲ್ಲಿ ಬರ್ತಕ್ಕಂಥ ಅಲ್ಲಿ ಯುಟಿಲಿಟಿ ಹೇಳ್ತಕ್ಕಂಥ ಬರ್ತದೆ. ಯುಟಿಲಿಟಿ ಅಂತಂದ್ರೆ ಅದು ಸಾಮಾನ್ಯ ಪುಷ್ಟಿಗುಣ ಅಂತ ಹೇಳ್ತಾರೆ. ಮೊದಲನೇ ಹಣ್ಣು ನಿಮಗೆಲ್ಲ ಕೊಟ್ಟರೆ ಭಾಳ ರುಚಿಯಾಗಿ ತಿಂತೀರಿ. ಎರಡನೇ ಹಣ್ಣನ್ನು ಕೊಟ್ಟರೆ ಮೊದಲನೇ ಹಣ್ಣನ್ನು ನೀವು ಎಷ್ಟು ತಿಂತೀರೋ ಅಷ್ಟೇ ರುಚಿ ನಿಮ್ಗೆ ಅನಿಸ್ಲಿಕ್ಕಿಲ್ಲ, ಅದು ಡಿವಿನಿಸಿಂಗ್ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಮೂರನೇ ಹಣ್ಣನ್ನು ಕೊಟ್ಟರೆ ಅದಕ್ಕೂ ಮತ್ತು ಸ್ವಲ್ಪ ಕಮ್ಮಿ ಆಗುತ್ತೆ. ನಾಲ್ಕನೇ ಹಣ್ಣು ಕೊಟ್ಟರೆ ಬ್ಯಾಡ್ರಿ, ನನಗೆ ಖಂಡಿತ ಬೇಡ ಅಂತದೆ. 10ನೇ ಹಣ್ಣನ್ನು ನಿಮ್ಗೆ ಕೊಟ್ಟರೆ ಒತ್ತಾಯದಿಂದ ಬಾಯಿ ತುಳುಕಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಒಳಗಿನಿಂದೆಲ್ಲ ಹೊರಗೆ ಬರುತ್ತೆ. ಅದರಿಂದ ಉಳಿದ ಯಾವುದೇ ಒಂದು ಸ್ಥಿತಿಗೆ ನೀವು ಹೋದರೂ ಸಹಿತ ಅದು ಒತ್ತಾಯ ಆಗುತ್ತೆ, ಅಸಹ್ಯ ಆಗುತ್ತೆ. ಅದರಿಂದ ನಾವು ದೂರಕ್ಕೆ ಪಲಾಯನವಾದವನ್ನು ಮಾಡ್ಬೋದು. ಆದರೆ ದೇವರು ಸಚ್ಚಿದಾನಂದ ರೂಪ, ಅದು ಎಲ್ಲವನ್ನು ನಾವು ಕಲ್ಪನೆಯನ್ನು ಮಾಡಿಕೊಂಡ್ರೆ ನಮ್ಮದೇ ಭಾವನೆಗಳಿಗೆ ಹೋಗ್ತಾವೆ. ಯಾಕೆಂದರೆ ನಾವೆಲ್ಲರೂ ಕೂಡರು ದೇವರನ್ನು ನಾವು ಸಾಮಾನ್ಯ ಕಲ್ಪನೆಯಲ್ಲಿ ಒಂದು ಆನೆ ಅಂತ ಇಟ್ಕೊಳ್ಳೋಣ. ನಾವು ಬಾಲ ಮುಟ್ಟಿರ್ಬೋದು, ನೀವು ಕಾಲನ್ನು ಮುಟ್ಟಿರ್ಬೋದು, ಇನ್ನೊಬ್ಬ ಸೊಂಡಿಲನ್ನು ಮುಟ್ಟಿರ್ಬೋದು, ಮತ್ತೊಬ್ಬ ಕಿವಿಯನ್ನು ಮುಟ್ಟಿರ್ಬೋದು. ಆದರೆ ಅದೇ ದೇವರು ಅಂತ ನಾವು ಕಲ್ಪನೆಯನ್ನು ಮಾಡ್ಕೊಳ್ಳೋದು ಬೇಡ. ಆ ಇಡೀ ಸ್ವರೂಪಕ್ಕೆ ನಾವು ನಮ್ಮನ್ನು ತೋರಿಸ್ಕೊಳ್ಳೋಣ ಅಥವಾ ನಮ್ಮನ್ನೇ ದೇವರನ್ನು ಕಂಡುಕೊಳ್ಳೋಣ. ಅದಕ್ಕೆ ಆ ರೀತಿಯಾದಂಥ ಒಂದು ಸ್ವಲ್ಪ ಮಟ್ಟಿಗಿನ ನಮಗೆ ಕತ್ತಲೆಯನ್ನು ಒಂದು ಸಣ್ಣ ಒಂದು ಟಾರ್ಚನ್ನು ಕೊಟ್ಟಿರ್ತಕ್ಕಂಥ ಎಂಬ ನಾಗರಾಜರವರಿಗೆ ಅದಕ್ಕೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸರ್ವಕರ್ಮಾಖಿಲ ಪಾರ್ಥ ಜ್ಞಾನೇನ ಪರಿಸಮಾಪ್ಯತೆ ಅಂತ. ಯಾವ ಕೆಲಸ ಕೊನೆಗೆ ಜ್ಞಾನವಾಗೋದಿಲ್ವೋ ಆ ಕರ್ಮ ಸಾರ್ಥಕವಲ್ಲ ಅಂತ ಅನ್ನೋ ತರ ಹೇಳ್ತಾನೆ. ಎರಡನೇ ಅಂಶ ಮಧ್ವ ಸಿದ್ಧಾಂತದಲ್ಲಿ ಒಂದು ತುಂಬಾ ಚೆನ್ನಾಗಿದೆ, ನಾಹಂ ಕರ್ತ ಹರಿರ್ ಕರ್ತ ಅಂತ. ಯಾವ ಕೆಲಸ ಮಾಡಿದಾಗಲೂ ಮಾಡಿದವ್ ನಾನೆಲ್ಲ ಹರಿ ಮಾಡಿದ್ವಿ, ಹರಿ ಮಾಡಿದ್ದು ಅನ್ನುವಂಥ ಮಾತಿದೆ. ಈ ಎಲ್ಲ ಮಾತುಗಳು ಕೂಡ ಏನ್ ಹೇಳುತ್ತೆ ಅಂದ್ರೆ, ನಾನುವನ್ನು ದುರ್ಬಲಗೊಳಿಸಿದಷ್ಟು ನಾನು ಜ್ಞಾನಿ ಆಗ್ತೇನೆ, ಜ್ಞಾನ ನನಗೆ ಬರುತ್ತೆ. ನಾನುವನ್ನು ಪ್ರಬಲಗೊಳಿಸಿದಷ್ಟು ಜ್ಞಾನ ಹಿಂದಕ್ಕೆ ಸರಿಯುತ್ತೆ. ನಾನಿದ್ದೀನಿ ಅಂತಂದೆಲ್ಲ ನೀನಿದ್ಮೇಲೆ ನಾನೇ ಹಾಕ್ಬೇಕು ಅಂತ ಹಿಂದೆ ಸರಿಯುತ್ತೆ ಅನ್ನುವಂಥದ್ದು ತಾವು ಹೇಳಿದ್ದು ಸರಿಯಾಗಿ. ದಶಾವತಾರಗಳ ಕಲ್ಪನೆ ಹಿರಿಯರು ಕೊಟ್ಟಿರೋದು. ದಶಾವತಾರ ದೇವರೇ ತಗೊಂಡಿದ್ದು. ಹೌದು ಹೌದು. ಆದರೆ ಕೃಷ್ಣನ ಮಧ್ಯ ಭಾಗದಲ್ಲಿದೆ. ಹೌದು. ಕೃಷ್ಣ ನಮ್ಮ ಭಗವದ್ಗೀತೆ ನಮ್ಮ ಜೀವನದ ಒಂದು ಸಾರ. ಅದನ್ನು ಹಾಗೆ ನಡೆದ್ರೆ ಸಾಕು, ನಮ್ಮ ಜೀವನ ಸರಿಯಾಗುತ್ತೆ. ಆದರೆ ಬೇರೆ ಬೇರೆ ಅವತಾರಗಳಲ್ಲಿ ದೇವರು ತಗೊಳ್ಳುವಂತಹ ಸ್ಟೆಪ್ ನೋಡಿದ್ರೆ ಕನ್ಫ್ಯೂಸ್ ಆಗಲ್ಲ. ದಶಾವತಾರದಲ್ಲಿ ಕೃಷ್ಣನ ಮಧ್ಯೆ ಇದೆ, ಎಲ್ಲ ಜೀವನದ ಸಾರವನ್ನು ಅವ್ನು ಹೇಳಿದ್ದಾರೆ. ನೆಕ್ಸ್ಟ್ ಬುದ್ಧನಿಗೆ ಬಂದಾಗೆ ತ್ಯಾಗ ಜೀವನ ಉಳಿದಿರೋದ್ರೆ ಅದು ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಧರ್ಮ ಯುದ್ಧ ಮಾಡೋ, ಯುದ್ಧ ಧರ್ಮ ಮಾಡೋ ಅಂತ. ಆದರೆ ಬುದ್ಧಾರ್ಥ ಬುದ್ಧ ಇದರಲ್ಲಿ ಕಡಿಮೆ ಯುದ್ಧದಲ್ಲಿ ಅವರಿಗೆ ಇದಾಗಿ ಜೀವನ ಇದು ಮಾಡ್ಕೊಂಡ್ಬಿಡ್ತಾರೆ. ಬೇರೆ ಬೇರೆ ಇದರಲ್ಲೇನಾದ್ರು ಕಲ್ಪನೆ ಇಲ್ಲ. ಕೂತ್ಕೊಳ್ಳಿ. ಊರು ಒಂದೇ, ಮತ ಒಂದೇ, ಮತ ಅನೇಕ ಅಂತ ರಾಮಕೃಷ್ಣ ಪದೇ ಪದೇ ಹೇಳ್ತಾ ಇದ್ರು. ಹಾಗಾಗಿ ಇನ್ನೊಂದು ಹೇಳ್ತಾರೆ, ದೇವರು ಮನುಷ್ಯ ದೇವರಾಗಬೇಕೇ ಹೊರತು ದೇವರು ಯಾಕೆ ಮನುಷ್ಯ ಆಗಬೇಕು ಅಂತ ಮುಸಲ್ಮಾನರು ಹಿಂದೂಗಳನ್ನ ಅನ್ಕಿಸ್ಕೋತಾರೆ. ನೀವೆಲ್ಲ ದೇವರು ಅವತಾರ ಎತ್ತದ ಅಂದ್ರೆ ದೇವ್ರಿಗಿಂತ ಕರ್ಮ ನಿಮ್ಮನ್ನು ಅವತಾರ ಎತ್ತು ಅಂದ್ರು. ಅವತಾರನೇ ಕೆಳಗೆ ಬರುತ್ತಾನೆ. ಅದಕ್ಕೆ ಒಂದೇ ಉತ್ತರ ನೇರವಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಅವತಾರನ ಎತ್ತಿ ಏನಾಗುತ್ತೆ ಅಂದ್ರೆ ಮನುಷ್ಯ ಹೇಗೆ ನಡ್ಕೋಬೇಕು ಅನ್ನೋದನ್ನ, ಮನುಷ್ಯ ಹೇಗೆ ನಡ್ಕೊಂಡ್ರೆ ಅವನು ನಿರಾಳ ಕಂಡ್ಕೋಬಹುದು ಅಂತ ಅಂದ್ಬಿಟ್ಟು ತೋರ್ಸೋಕ್ಕೋಸ್ಕರ ದೇವರ ಅವತಾರ ಆಯ್ತಾ ಅಂತ. ಪುರಂದರದಾಸರು ದೇವ್ರ ನಾಮ ನೀವು ಓದ್ಬಿಟ್ರೆ, ನೀರೊಳು ನಿಂದು ಮೈ ಭಾರವೆಂದೆಳುತ್ತಾನೆ, ಮೇರುಗಿರಿಯ ಹೊತ್ತು ಬೆನ್ನು ನೋವೆಂದೆಳುತ್ತಾನೆ, ಧರಣಿ ದವಡೆಯಲ್ಲಿಟ್ಟು ದವಡೆಯೊಂದೆಳುತ್ತಾನೆ, ದುರುಳರ ಕಥನ ಕರುಳ ಕಂಡೆಳುತ್ತಾನೆ ಅಂತಾರೆ. ಅಂದ್ರೆ ಅಲ್ಲಿ ಪರಮಾತ್ಮನ ದಶಾವತಾರ ಇದ್ದಕ್ಕೆ ನಾವು ಒಟ್ಟೆ ಪ್ರಪಂಚದಲ್ಲೇ ಪ್ರಾಪಂಚಿಕತೆಯಲ್ಲೇ ಮುಳುಗಿ ಕಷ್ಟಪಡ್ತೀವಿ ಅನ್ನೋದೆಲ್ಲ ಜೀವಾತ್ಮನ ಹುಚ್ಚಾಟವನ್ನ ಪರಮಾತ್ಮನ ಅವತಾರಗಳ ಮೂಲಕ ವಿವರಿಸುವಂತ ಅನೇಕ ಪದ್ಯಗಳನ್ನ ನಮ್ಮ ದಾಸವರೇಣ್ಯರು ಬರೆದಿದ್ದಾರೆ. ಅದರಿಂದ ಬೌದ್ಧಾವತಾರದ್ದು ನಿವೃತ್ತಿ ಮಾರ್ಗ, ಕೃಷ್ಣಾವತಾರದ್ದು ಪ್ರವೃತ್ತಿ ಮಾರ್ಗ, ರಾಮಾವತಾರದ್ದು ಸಂಯಮ ಮಾರ್ಗ, ಯಾವುದು ನರಸಿಂಹಾವತಾರದ್ದು ಇದೆಯಲ್ಲ ಅದು ಡೆಸ್ಪರೇಟ್ ಪ್ರಾಬ್ಲಮ್ಸ್ ಡಿಮಾಂಡ್ ಡೆಸ್ಪರೇಟ್ ಸೊಲ್ಯೂಷನ್ ಅಂತ. ಹತಾಶ ಸಮಸ್ಯೆಗಳಿಗೆ ಹತಾಶವಾದ ಪರಿಹಾರವೇ ಬೇಕು ಅಂತ. ಹಾಗಾಗಿ ಪರಿಹಾರದ ಪರಿಯ ಬಗೆಯ ವಿಧಾನಗಳೇ ಹೊರತು ಅದು ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಅಂತಲ್ಲ.
ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿ ತಗೋಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಬಹುಶಃ ನಮ್ಮ ಕಾಶ್ಮೀರದ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಉಗ್ರವಾದಕ್ಕೆ ನಮ್ಮ ಆಪರೇಷನ್ ಸಿಂಧು ಇದು ನೀವು ತಾವು ಹೇಳಿರ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಧರ್ಮದ ವಿರುದ್ಧ ಎಷ್ಟು ಕ್ರೌರ್ಯ ಬೇಕಾದ್ರೂ ಮಾಡಬಹುದು ಅಂತ ಎಲ್ಲ ಧರ್ಮದಲ್ಲೂ. ಇನ್ಯಾವ ಆಸೆಗೋಸ್ಕರ ಕ್ರೌರ್ಯ ಮಾಡೋದನ್ನ ಫರ್ಬಿಡನ್ ಮಾಡಿದ್ದಾರೆ, ನಿಷೇಧಿಸಿದ್ದಾರೆ. ಆದ್ರೆ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಯಾವ ತ್ಯಾಗ ಮಾಡಿದ್ರು ಕಮ್ಮಿನೇ ಅನ್ನುವಂಥ ಮಾತು ಕೂಡ ಇದೆ. ಬಹಳ ಸುಂದರವಾದ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದರು. ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನ ಎನ್ನುವ ಚತುರ್ಗಾವಿಯ ವಾಹನಕ್ಕೆ ಭಗವದ್ಗೀತೆಯ ಇಂಧನವನ್ನು ತುಂಬಿ ನಿತ್ಯ ಯೋಗಿಯ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ದು ಸತ್ಯವಾದ ದಿವ್ಯ ದರ್ಶನವನ್ನು ಮಾಡಿದಂತಹ ಶ್ರೀಯುತ MRN ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮಾಡಿಸಿದ್ದು ನೀವು, ನಾನು ಲೌಡ್ ಸ್ಪೀಕರ್ ಅಷ್ಟೇ, ನೀವೇ ಮಾತಾಡ್ತಿದ್ದು. ಬಹಳ ಸೊಗಸಾಗಿ ಬಂದಿದೆ. ಬಹುತೇಕ ಇದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತರು ನಾವು ಹೌದಲ್ಲವಷ್ಟು ಅನುಮಾನ ನಮಗೆ ಬರಲಿಕ್ಕೆ ಕಾರಣ ಶುರುವಾಗಿದೆ. ಆ ರೀತಿಯಲ್ಲಿ ಎಲ್ಲ ರೀತಿಯ ವಚನ ಸಾಹಿತ್ಯ ಇರಬಹುದು, ಮಂಕುತಿಮ್ಮನ ಕಗ್ಗಗಳಿರಬಹುದು, ಸಾಹಿತ್ಯದ ಬೇರೆ ಬೇರೆ ಆ ಒಂದು ಮಾರ್ಗಗಳನ್ನು ತಮ್ಮ ಈ ಒಂದು ಉಪನ್ಯಾಸದಲ್ಲಿ ಅಳವಡಿಸಿಕೊಂಡು ಅಪಾರವಾದ ಜ್ಞಾಪಕ ಶಕ್ತಿಯ ಒಂದು ಮಾಂತ್ರಿಕ ಶಕ್ತಿಯೊಂದಿಗೆ ಮೈಗೂಡಿಸಿಕೊಂಡು ನಮಗೆ ಅದನ್ನು ಉಣಬಡಿಸಿದ್ದಾರೆ. ಇದು ನಮಗೆ ಎಲ್ಲರಿಗೂ ಒಂದು ಪಾಠ. ಇಷ್ಟು ಜ್ಞಾಪಕ ಶಕ್ತಿ ನಿಮಗೆ ಹೇಗೆ ಬಂತು? ಕನ್ನಡಕ ಹಾಕೊಂಡು ಕನ್ನಡಕ ಹುಡುಕ್ತಿರ್ತೀನಿ. ಇದು ನಮಗೆ ಪ್ರಶ್ನೆ. ನಮಗೆ ಈಗಲೇ ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಕೊಡೆ ಇಟ್ಕೊಂಡು ನಾವು ಬಸ್ಸಲ್ಲಿ ಹತ್ತಿದಾಗ ಮೊನ್ನೆ ಒಬ್ರು ನನಗೆ ಸ್ನೇಹಿತರು, ಒಬ್ರು ಹಿರಿಯರು, ಬಹಳ ಹಿರಿಯರು, ಅವರು ಬಹಳ ತಡಬಡಿಸ್ತಾ ಇದ್ರು. ಏನ್ ನಿಲ್ಲಿಸಲಿಕ್ಕೆ ಹೇಳಿ ಬಸ್ಸನ್ನ. ಯಾಕೆ? ಅಲ್ಲ, ನಾನು ಕೊಡೆ ಬಿಟ್ಟು ಬಂದ್ಬಿಟ್ಟಿದ್ದೇನಲ್ಲ, ಹೊಸ ಕೊಡೆ ತಗೊಂಡಿದ್ದೇನೆ. ಆಗ ಪಕ್ಕದಲ್ಲಿ ಇದ್ದವರೊಬ್ರು ಹೇಳಿದ್ರು, ನಿಮ್ಮಲ್ಲಿ ಒಂದು ಕೊಡೆ ಕಾಣ್ತಾ ಇದೆಯಲ್ಲ, ಅದೇ ಕೊಡೆ ನನಗೆ ಬೇಕಾಗುತ್ತೆ. ಅಷ್ಟು ಮರವಿನ ದಾರಿಯಲ್ಲಿ ನಾವು ಜಾರಿ ಹೋಗ್ತಾ ಇದ್ದೇವೆ. ಹೀಗಿರುವಾಗ ತಾವು ಈ ಒಂದು ಅಪಾರವಾದ ಜ್ಞಾಪಕ ಶಕ್ತಿಯನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದೀರಿ. ಭಗವಂತನಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ತಿಳ್ಕೊಳ್ತಾ ನಮ್ಮ ಚುನಾವಣಾ ಬಳಗದ ಪರವಾಗಿ ಮೊನ್ನೆ ಶ್ರೀಯುತ ಭಾರತ ಆನಂದ ಬಂದಿದ್ದಾರೆ. ಅವರು ಒಳ್ಳೆಯ ಜೀವನಾನಂದ ಎನ್ನುವಂಥ ಅತ್ಯುತ್ತಮವಾದ ಒಂದು ಪುಸ್ತಕವನ್ನು ನಮಗೆ ಬಂದಿದ್ದಾರೆ. ಹಾಗಾಗಿ ಅಂಥ ಚಿಂತಕರು ನಮಗೆ ಇಂಥ ಸಂದರ್ಭಗಳಿಗೆ ಲಭ್ಯವಿರಬೇಕು. ಆವಾಗ ನಮಗೆ ಇನ್ನಷ್ಟು ಮಂಥನಕ್ಕೆ ಅವಕಾಶವಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಈ ದಿವಸ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟದ್ದಕ್ಕೆ ನಮ್ಮ ಇಲಾಸಂ ಬಳಗದ ಪರವಾಗಿ ನನಗೆ ಒಂದು ಸಣ್ಣ ಸನ್ಮಾನ ಅಂತ ನಾನು ಹೇಳಲಿಕ್ಕೂ ನನಗೆ ಇಲ್ಲ, ಆದರೆ ನಮ್ಮ ಗೌರವವನ್ನು ತಮಗೆ ಸಲ್ಲಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ನಮ್ಮ ಹಿರಿಯರಾದ ಶ್ರೀಯುತ ರಾಮಪೈ ಅವರು ಬಂದು ಅವರಿಗೆ ಒಂದು ಶಾಲನ್ನು ಹೊದಿಸಿ ರಾಮಯ್ಯ ನಾನು ಹಾರ ಹಾಕಿಸ್ಕೊಳ್ಳೋಕೆ ಮುದುಗರ ಅಂತ ಮದುವೆ ಮಾಡ್ಕೊಳ್ಳಿಲ್ಲ. ನೇಚರ್ ಅದರಲ್ಲೇ ಸೈಡ್ ತಿರ್ಸ್ಕೊಂಡ್ಬಿಡ್ತು. ನಿಮ್ಮ ಹಾರಕ್ಕೆ ಆಹಾರವಾದರೆ ನಾವು ಪುಟ್ಟ ಪುಷ್ಪವನ್ನು ನಿಮಗೆ ಕೊಡುವ ಮೂಲಕವಾಗಿ ನಿಮ್ಮನ್ನು ನಾವು ಗುರುತಿಸ್ತೇವೆ. ಮಾನ್ಯ MR ಹೆಗ್ಡೆ ಅವರು ಬನ್ನಿ. ಸಣ್ಣ ಹೊತ್ತಿಗೆಯನ್ನು ಕೂಡ ಮಾನ್ಯ ML ಹೆಗ್ಡೆ ಅವರು ಮೊದಲೇ ಭಾಷಣ ಮಾಡಿಬಿಟ್ಟಿದ್ದಾರೆ. ಅತ್ಯಂತ ಸುಂದರವಾಗಿ ಮಾತಾಡಿದ್ದಾರೆ ಅವರು. ನಮಗೆ MR ನಾಗರಾಜರಾವ್ ಅವರು 100 ಮಾವಿನಹಣ್ಣು ಕೊಟ್ಟರು ಸಹ ನಾವು ಅದೇ ಕೊನೆಯ 100ನೇ ಮಾತನಾಡ್ತೇವೆ ಅಂತ ಹೇಳ್ತಾ ತಾವು ಮತ್ತೆ ಅಪೇಕ್ಷೆ ಪಡುವುದಿಲ್ಲ ಅಂತ ಭಾವಿಸ್ತೇನೆ. ನಾನು ಮಾತಾಡಲಿಕ್ಕೆ ಇಲ್ಲ ಅಂದ್ರೆ ಮಾನ್ಯ ಇಲ್ಲಿ ಒಂದು ಸ್ವಲ್ಪ ಚಹಾದ ವ್ಯವಸ್ಥೆ ಇನ್ನೂ ಇದ್ದಿರಬೇಕು. ಇನ್ನೊಂದು
ಮಾನ್ಯ ಅಶೋಕ್ ಹಾಗೆ ಹಾಸಿಗಾರರು ತಲೆನೋವಿಗೆ ಪೂರ್ವದಲ್ಲಿ ಕೊಟ್ಟಿದ್ದಾಯ್ತು, ತಲೆನೋವು ಅನಂತರದಲ್ಲಿ ಕೊಡುವಂತ. ಸನ್ಮಾನ್ಯ ಅಶೋಕ್ ಹಾಸಿಗಾರರು ಒಂದು ವಂದನಾರ್ಪಣೆಯನ್ನ ಇವತ್ತಿನ ಒಂದು ಅವಲೋಕನೆಯ ಮೂಲಕವಾಗಿ ಮಾಡಬೇಕು ಅಂತ ಜಿಜ್ಞಾಸು ಆದಂತಹ ಪ್ರೊಫೆಸರ್ ನಾಗರಾಜ ಅವರು ನಮ್ಮನ್ನು ಕುಡಿಯ ಸ್ಥಿರಾದ ಪರಿಸ್ಥಿತಿಯನ್ನು ನಿಮ್ಮ ಚಿಂತನೆಯನ್ನು ಮತ್ತೊಮ್ಮೆ ಎತ್ತಿದ್ದಾರೆ. ಹಾಗಾಗಿ ಅವರು ನಾವು ಅನಾಯಾಸವಾಗಿ ಅವರು ನಮಗೆ ತಲುಪಿದರು. ನಾವು ಹಾಗಾಗಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಡೆಸಿಕೊಟ್ಟು ಅವರ ನಿಮಿತ್ತ ಭಾವಕ್ಕೆ ಅಥವಾ ಅವರ ಗೌರವಕ್ಕೆ ನಾವು ಅಭಿನಂದನೆ ಮತ್ತು ಅಧ್ಯಕ್ಷತೆಯನ್ನು ನೋಡಿದಂಥ ಸಂಘದ ಅಧ್ಯಕ್ಷ ತಾವೆಲ್ಲ ಬಹಳ ಪ್ರೀತಿಯಿಂದ ಎಲ್ಲರೂ ಸೇರಿ ಒಂದು ಫೋಟೋ ತಗೊಳ್ಳೋಣ MRN ಅವರೊಟ್ಟಿಗೆ.